श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜಯ ಗುರು, ಜಯ ಶ್ರೀರಾಮ್. ನಾವಿವರುಗಳ ಆಶೀರ್ವಾದ ತಗೊಂಡು ಇವತ್ತು ಮಾಂಡಿಕ್ಯ ಉಪನಿಷತ್ ಗೌಡಪಾದ ಕಾರಿಕೆ ಸಹಿತ ಮಾಡಬೇಕಾಗಿದೆ. ಭಾಷ್ಯ. ಇವತ್ತು ನಾನು ಅವಿದ್ಯಾಕೃತ ವ್ಯವಹಾರಕ್ಕೆ ದೃಷ್ಟಾಂತ ಎಪಿಸೋಡ್ 3 ಪೇಜ್ ನಂಬರ್ ಬಂದಿದ್ದೆ 160, ಇಲ್ಲಿಂದ ಮಾಡಬೇಕಾಗಿದೆ. ಹಿಂದೆ ಆಗಿದ್ದನ್ನ ಸ್ವಲ್ಪ ಮೆಲ್ಕು ಹಾಕೊಂಡು ಹೋಗ್ಬೇಕಲ್ಲ. ಅಲ್ಲಿಗೆ ಎಷ್ಟು ಮಂತ್ರಗಳು ಆಗಿತ್ತು ಹಿಂದೆ ಅಂತಂದ್ರೆ, ಈ ವೈಶೇಷಿಕರದು ಕಪಿಲ ಸಾಂಖ್ಯರದು ಮುಗಿದಿತ್ತು. 5ನೇ ಮಂತ್ರದವರೆಗೂ ಆಗೋಗ್ಬಿಟ್ಟಿತ್ತು. ಸೊ ಮತ್ತೆ ನಾವು ಸ್ವಲ್ಪ ಹಿಂದಿನಿಂದ ಬರಬೇಕಾದ್ರೆ ತುಂಬಾ ಬ್ರೀಫ್ ಆಗಿ ಹೋಗ್ಬೇಡ. ಅದ್ವೈತ ಪ್ರಕರಣದಲ್ಲಿ ಮೊದಲನೇ ಪ್ಯಾರಾದಲ್ಲಿ ಅಂದ್ರೆ ಆಗಮ ಪ್ರಕರಣದಲ್ಲಿ, ಇದು ಅದ್ವೈತ ಪ್ರಕರಣ. ಮೊದಲನೇ ಪ್ರಕರಣ ಆಗಮ ಪ್ರಕರಣ. ವೈದ್ಯಕೀಯ ಪ್ರಕರಣದಲ್ಲಿ ಏನ್ ಹೇಳಿತ್ತು ಅಂತ ಕೂಡ ಹೇಳ್ತಾರಲ್ಲ. ಆ ಆಗಮ ಪ್ರಕರಣದಲ್ಲಿ ಪ್ರತಿಜ್ಞೆ ಮಾಡಿ ಶಾಸ್ತ್ರವನ್ನೇ ಮುಖ್ಯವಾಗಿ ಆಧಾರವಾಗಿ ಇಟ್ಕೊಂಡು, ಅಲ್ಲಿ ಶಾಸ್ತ್ರ ಮುಂದೆ ಇರುತ್ತೆ, ಅನುಭವವೆಲ್ಲ ಅದಕ್ಕೆ ಅಷ್ಟು ಸೆಕೆಂಡ್ರಿ ಪ್ರಾಮಿನೆನ್ಸ್ ಅಂತ ಹೇಳಿ ಉತ್ತಮಾಧಿಕಾರಿಗಳಿಗೆ ತತ್ವದಲ್ಲಿ ನಿಲ್ಲದ ಸಹಾಯ ಆಗಬಹುದು. ಶಾಸ್ತ್ರ ಹೇಗೆಳಿದೆಯೋ ಹಾಗೆ ಪ್ರತಿಜ್ಞೆಯಿಂದ, ಪ್ರತಿಜ್ಞೆ ಅಂತಂದ್ರೆ ಆರ್ಡರ್ ಅಲ್ಲ, ಕೋರ್ಟ್ನಲ್ಲಿ ಜಡ್ಜು ಆರ್ಡರ್ ಅಂತಾರಲ್ಲ, ಹಂಗಲ್ಲ. ಮುಖ್ಯವಾಗಿ ಶಾಸ್ತ್ರವನ್ನ ಮುಂದೆ ಇಟ್ಕೊಂಡು ಶಾಸ್ತ್ರ ಹೇಗೆ ಹೇಳುತ್ತೋ ಹಾಗೆ ಹೇಳ್ತಾ ಹೋಗ್ಬಿಡ್ತಾರೆ. ಉತ್ತಮಾಧಿಕಾರಿ ನಿಂತ್ಕೊಂತಾನೆ. ನಮ್ಮಂತ ಮಧ್ಯ ಮಂದಮಾಧಿಕಾರಿಗಳಿಗೆ ನಿಂತ್ಕೊಳ್ಳೋಕೆ ಆಗದೆ ಇರೋದ್ರಿಂದ ಮತ್ತೇನ್ ಮಾಡ್ಬೇಕು? ವೈದ್ಯಕೀಯ ಪ್ರಕರಣ 2ನೇ ಪ್ರಕರಣದಲ್ಲಿ ನಮಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ಈ ದೃಶ್ಯ ಪ್ರಪಂಚವೆಲ್ಲವೂ ಸುಳ್ಳು ಅನ್ನೋದಕ್ಕೆ ಕನಸಿನ ದೃಷ್ಟಾಂತ, ಅನುಭವ ಪ್ರತಿಯೊಬ್ಬರಿಗೂ ಇದೆ. ಕನಸು ಕಾಣುವಾಗ ಸತ್ಯವಾಗಿರುತ್ತೆ. ಎದ್ದಿದ ತಕ್ಷಣ ಕನಸಿನಿಂದ ಎಚ್ಚರಕ್ಕೆ ಬಂದ್ಮೇಲೆ ನಾವೇ ಸುಳ್ಳು ಅಂತ ಹೊಡೆದಾಗ್ತೀವಿ. ಹಾಗೆ ಈ ಎಚ್ಚರವು ಸುಳ್ಳು ಅಂತ ಹೇಳಿ ತೋರಿಸ್ಕೊಟ್ರು. ಇಲ್ಲೇನ್ ಮಾಡಿದ್ರು? ಯುಕ್ತಿ ಅಂದ್ರೆ ಎಂಥ ಯುಕ್ತಿ ಉಪಯೋಗಿಸಿದ್ರು ಅನುಭವ ಗಮ್ಯವಾದ ಯುಕ್ತಿಯನ್ನೇ ಉಪಯೋಗಿಸಿ ತೋರಿಸ್ಕೊಟ್ರು. ಅಲ್ಲಿ ಕಾರ್ಯವನ್ನೆಲ್ಲ ಅಲ್ಲಗಳೆದರು. ಕಾರ್ಯ ಅಂದ್ರೆ ದೃಶ್ಯ ಪ್ರಪಂಚ, ವ್ಯಕ್ತ ಪ್ರಪಂಚ, ಏನ್ ಬೇಕಾದ್ರೂ ಹೇಳ. ಈಗ ಕಾರ್ಯವನ್ನು ಕೂಡ ಅಲ್ಗಳ್ಬೇಕಾಗಿದೆ. ಕಾರ್ಯ ಅಂದ್ರೆ ಯಾವುದು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಾರ್ಯವನ್ನ ಅಲ್ಗಳೆದರು ದ್ವೈತ ಪ್ರಪಂಚ ಇದರಲ್ಲಿ. ಕಾರಣವನ್ನು ಯಾವ್ದ, ಕಾರಣ ಅಂದ್ರೆ ಯಾವ್ದು ಇಲ್ಲಿ ಅಲ್ಗಳಿಬೇಕಾದ್ರೆ? ಗಾರ್ಡನ್ ಇದ್ರಲ್ಲಿ ನಮ್ಮ ಸ್ವರೂಪ. ಹೌದು, ಸ್ವರೂಪವನ್ನು ಅಲ್ಗಳಿಯಲ್ಲ. ಆ ಗಾಢನಿದ್ರೆಯಲ್ಲಿ ಬೀಜ ರೂಪದಲ್ಲಿರುತ್ತೆ, ಅದು ಅನಾತ್ಮವೇ. ಇಲ್ಲಿ ದೃಶ್ಯ ಪ್ರಪಂಚ ಅಂದ್ರೆ ಅನಾತ್ಮ ಅಂತ ತಗೊಂಡ್ರೆ ಅವ್ರ ಕೈಲಿ ಅಲ್ಲಿ ಇಡ್ಸಿಡಿ. ಅಂದ್ರೆ ಹೇಗೆ ಕಾರ್ಯ ಅಂದ್ರೆ ದೃಶ್ಯ ಪ್ರಪಂಚ ಅನಾತ್ಮವು, ಹಾಗೆ ಈ ಕಾರ್ಯಕ್ಕೆ ಕಾರಣ ಬೀಜ ರೂಪವಾಗಿರೋ ನಮ್ಮ ಗಾಢನಿದ್ರೆ. ನೀವು ಬರೀ ಕಾರ್ಯವನ್ನು ಅಲ್ಗಳ್ಬಿಟ್ರೆ ಎಚ್ಚರ ಕನಸನ್ನು ಅಲ್ಗಳ್ದಂಗೆ ಆಗ್ಬಿಡುತ್ತೆ. ಮತ್ತೆ ನಿದ್ದೆನೇನ್ ಮಾಡ್ತೀರಾ? ಅಂದ್ರೆ ಗಾಢನಿದ್ರೆಯನ್ನ ಏನ್ ಮಾಡ್ತೀರಾ? ಅವಸ್ಥೆಗಳು 3 ಅಲ್ಗಳಿಬೇಕಲ್ಲ. 3 ಕೂಡ ಆತ್ಮನ್ ಇಲ್ವಲ್ಲ, ನಿರವಸ್ಥ. ಆದ್ದರಿಂದ ಅದನ್ನೂ ಅಲ್ಲಗೆಳೆಯಬೇಕು. ಅದನ್ನ ಅದ್ವೈತ ಪ್ರಕರಣದಲ್ಲಿ ಅಲ್ಗಳಿದ್ದಾರೆ. 1. 2ನೇದು ಇನ್ನೊಂದು ಇಂಪಾರ್ಟೆಂಟ್. ಯಾವಾಗ ನಾವು ಇದು ಕಾರ್ಯಕಾರಣ 2 ಅನಾತ್ಮವೇ, ಇವುಗಳನ್ನ ಅಲ್ಗಳಿದ ಮೇಲೆ ಈ ಬುದ್ಧಿಸಂನವರು ತತ್ವಕ್ಕೆ ಎಲ್ಲಿ ಇವರು ಮರೆ ಹೋಗ್ಬಿಡ್ತಾರೋ ಅಂತ ಹೇಳಿ
ಕನಸು ಸುಳ್ಳು, ಎಚ್ಚರ ಹಾಗೆ ಸುಳ್ಳು. ಆದ್ದರಿಂದ ಕನಸು ಸುಳ್ಳು, ಎಚ್ಚರವೂ ಸುಳ್ಳು, ಹಾಗೆ ಆತ್ಮನೂ ಸುಳ್ಳು ಅಂದ್ಬಿಡ್ತಾರಲ್ಲ ಅಂತ ಹೇಳಿದ್ರು. ಇದು ಬುದ್ಧಿಸಮ್ ವ್ಯವಹಾರ ಆಗ್ಬಿಡುತ್ತೆ. ಹಂಗಾಗೋದಿಲ್ಲ. ನಮ್ಮಲ್ಲಿ ಕನಸು ಸುಳ್ಳು, ಎಚ್ಚರ ಸುಳ್ಳು ಅಂತ ಹೇಳೋನೊಬ್ಬ ಇರ್ಬೇಕಲ್ಲ, ಅವನ್ ಸುಳ್ಳು ಅಂತ ಹೇಳಕ್ ಬರಲ್ವಲ್ಲ ಅಂತ ಹೇಳಿ ಇಲ್ಲಿ ಈ ಅದ್ವೈತ ಪ್ರಕರಣದಲ್ಲಿ ಅದನ್ನ ಅಲ್ಲಗಳೆಯಬೇಕಾಗಿದೆ. ಎಷ್ಟು ಚೆನ್ನಾಗಿ ತಗೊಂಡ್ಬರ್ತಾರೆ ನೋಡಿ. ಹೀಗೆ ಇಷ್ಟು ನಾವು ಅಲ್ಲಿ ನೋಡಿದ್ದಾಯ್ತು. ಇನ್ನ ಮೊದಲನೇ ಮಂತ್ರದಲ್ಲಿ ಈ ಧ್ಯಾನದಲ್ಲಿ ಎರಡು ತರ ಉಂಟು. ಒಂದು ಕರ್ತೃತಂತ್ರ, ಒಂದು ವಸ್ತುತಂತ್ರ. ಕರ್ತೃತಂತ್ರ ಸಾಧನೆಯಲ್ಲಿ ಗೊತ್ತು ನಮಗೆ, ಉಪಾಸನೆ ಇವೆಲ್ಲ ಬರುತ್ತೆ. ಅದಕ್ಕೆ ಅವನ ಪ್ರಕಾರ ಈ ಕರ್ಮಕಾಂಡದವರೆಲ್ಲ ಉಪಾಸನ ಇವರೆಲ್ಲ ಅವ್ರಿಗೆ ಅದಕ್ಕೆ ಇಂಪಾರ್ಟೆನ್ಸ್. ಸತ್ ಮೇಲೆ ಮೋಕ್ಷ, ಮತ್ತೆ ನಾವು ಮೂರೊತ್ತುವ ದೇವರನ್ನ ಭಾವನೆ ಮಾಡಿಕೊಂಡು ನಾವು ಅಲ್ಲಿಗೆ ಹೋದಾಗ ಮೋಕ್ಷ ಆಗುತ್ತೆ ಅಂತ ಹೇಳೋರು. ಇವರು ಕೃಪಣರು ಅಥವಾ ಸರಿಯಾಗಿ ತಿಳ್ಕೊಳ್ಳದೆ ಇರೋರು ಅಂತ ಹೇಳಿ ಮೊದಲನೇ ಮಂತ್ರದಲ್ಲಿ ಹೇಳಿದರು. ಅದಾದ್ಮೇಲೆ ಏನ್ ಮಾಡಿದ್ರು, ಮತ್ತೆ ಎರಡನೇ ಮಂತ್ರದಲ್ಲಿ ಏನ್ ಹೇಳಿದ್ರು, ಯಾರು ತತ್ವವನ್ನು ಸರಿಯಾಗಿ ತಿಳ್ಕೊಂತಾರೋ ಅವರು ಅಕೃಪಣರು ಅಂತ ಹೇಳಿ. ಅವ್ರು ಹೇಗಿರ್ತಾರೆ, ಎಲ್ಲೆಲ್ಲಿಯೂ ಹುಟ್ಟದೇ ಇರುವಂತ, ಯಾವಾಗಲೂ ಆತ್ಮನಾಗಿರುವಂತ ಅದ್ವೈತ ತತ್ವ ಒಂದೇ ಇರೋದು ಅಂತ ಹೇಳಿ ಅಲ್ಲಿ ನಮ್ಗೆ ಅನುಭವದಿಂದ ತೋರಿಸಿದ್ರು. ಏನಂತ ತೋರಿಸೋದ್ರಲ್ಲಿ, ಅಲ್ಲಿ ಅದಕ್ಕೆ ಭೂಮ ವಿದ್ಯೆ ಅಂತ ಕರೆದ್ರು, ಮತ್ತಿನ್ನೇನು ಕರೆದ್ರು, ಅಜಾತಿ ಅಂತ ಕರೆದ್ರು. ಅಂದ್ರೆ ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದಲೂ ಯಾವುದು ಹುಟ್ಟೋದಿಲ್ಲ ಅಂತ ತೋರಿಸಿ ಆತ್ಮನಲ್ಲಿ ನಿಲ್ಸಿದ್ರು. ಜೊತೆಗೆ ಆತ್ಮನಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇಲ್ಲ, ಅವಯವಗಳಿಲ್ಲ ಅಂತ ಕೂಡ ತೋರಿಸಿದ್ರು. ಆದ್ದರಿಂದ ಆ ಭ್ರಮವು, ಆ ಬ್ರಹ್ಮ ಅಂತ ಇರುತ್ತಲ್ಲ, ಅದನ್ನ ಭೂಮ ಅಂತ ಕರೆದ್ರು, ಎಲ್ಲದಕ್ಕಿಂತ ದೊಡ್ಡದು ಅಂತ. ಮತ್ತು ಅದು ಎಲ್ಲರಲ್ಲೂ ಎಲ್ಲಾ ಭೂತಗಳಲ್ಲೂ ಸಮವಾಗಿರುತ್ತೆ ಅಂತ ತೋರಿಸಿದ್ರು. ಮತ್ತೆ ಇನ್ನೊಂದೇನು ಹೇಳಿದ್ರು, ಯಾವ ಪ್ರಕಾರದಿಂದಲೂ ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ ಅಂತ ತೋರಿಸೋದು. ಈಗ ಅದನ್ನ ಮೂರನೇ ಮಂತ್ರದಲ್ಲಿ ಏನ್ ಮಾಡಿದ್ರು, ಸುಮ್ಮನೆ ಹೇಳ್ಬಿಟ್ರೆ ಆಗೋಯ್ತೇನೋ, ಒಂದು ದೃಷ್ಟಾಂತ ಕೊಡಬೇಕು ಅಂತ ಹೇಳಿ ಮೂರನೇ ಮಂತ್ರದಲ್ಲಿ ಆತ್ಮನು ಈ ಘಟಾಕಾಶ, ಇದು ಒಂದು ಎಲ್ಲದಕ್ಕೂ ಆಗುತ್ತೆ, ಚೆನ್ನಾಗಿ ಗೊತ್ತಿರ್ಬೇಕು ನಮಗೆ. ಈ ಒಂದು ಮಡಿಕೆಯನ್ನ ಸೃಷ್ಟಿ ಮಾಡಿ ನಾನು ಇಟ್ಟರೆ, ನೀರು ಹಾಕಿದ್ರೆ ಅದನ್ನ, ಅದು ಮೇಲ್ಗಡೆ ಇರೋದು ಮಹಾಕಾಶ, ಅದು ಆತ್ಮನಿಗೆ ಸಮ. ಯಾಕೆಂದ್ರೆ ಅದು ವಿಶಾಲವಾಗಿದೆ. ಅದು ಎಲ್ಲಿ ಹುಟ್ಟು ಎಲ್ಲಿ ಕೊನೆ ಆಗುತ್ತೆ, ಅದರ ಮಧ್ಯದ ಭಾಗ ಏನು, ಅದು ಶುದ್ಧವಾಗಿರುತ್ತೆ, ಅದು ಯಾವಾಗಲೂ ಇರುತ್ತಲ್ಲ, ಆ ದೃಷ್ಟಿಯಿಂದ ಅದನ್ನ ಹೇಳಿದ್ರು. ಕೊನೆಗೆ ಯಾವಾಗ ನಾನು ಆ ಗಡಿಗೆನ ಸೃಷ್ಟಿ ಮಾಡಿದ್ನೋ ಅದರಲ್ಲಿ ಆಕಾಶ ಹುಟ್ಟಿತು ಅಂತ ಹೇಳ್ತೀನಿ. ಹುಟ್ಟುತ್ತಾ? ನಿಜವಾಗ್ಲೂ ಇಲ್ಲ. ಇಲ್ಲಿಂದ ಅಲ್ಲಿಗೆ ತಗೊಂಡೋದ್ರೆ ಆಕಾಶ ಅಥವಾ ಸೂರ್ಯ ಅಲ್ಲಿಗೆ ಹೋಯ್ತೇನೋ, ಅಲ್ಲಿಂದ ಇಲ್ಲಿಗೆ ಬಂದ್ರೆ ಬಂತೇನೋ. ಈಗ ಅದನ್ನು ಹೊಡೆದಾಕ್ಬಿಟ್ರೆ ಅದು ಆಕಾಶ ಸತ್ತೋಯ್ತೇನೋ, ಮಹಾಕಾಶ? ಇಲ್ಲ. ಇದು ಉಪಾಧಿ ಭೇದದಿಂದ ಆ ಮೇಲ್ಗಡೆಗೆ ಎಫೆಕ್ಟ್ ಆದಂತೆ ಕಾಣುತ್ತೆ ಹಾಗೆ ಅಂತ ನಮ್ಗೆ ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಆ ದೃಷ್ಟಾಂತವನ್ನ ಚೆನ್ನಾಗಿ ನಾವು ಇಟ್ಕೋಬೇಕು. ಈ ಮೂರನೇ ಮಂತ್ರದಲ್ಲಿ ಅದನ್ನೇ ಮಾಡಿದ್ದು. ಆಮೇಲೆ ಏನ್ ಮಾಡಿದ್ರು, ಇಲ್ಲಿ ಹೇಗೆ ಘಟಾಕಾಶಗಳು ಅಂತ ಹೇಳಿದ್ರು, ಜೀವ ಅಂತ ತಗೋಬೇಕು ಅಂತ ಹೇಳಿದ್ದು ತೋರಿಸಿದ್ದಾಯ್ತು. ನೆಕ್ಸ್ಟ್ ಏನು, ನಾಲ್ಕನೇ ಮಂತ್ರದಲ್ಲಿ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಏನ್ ಮಾಡಿದ್ರು, ಗಡಿಗೆ ಮುಂತಾದವುಗಳು ನಾಶವಾದ್ರೆ ಗಡಿಗೆ ಆಕಾಶವೇ ನಾಶವಾಗುತ್ತಾ ಅಂತ ಅದನ್ನೇ ಎಲ್ಲ ಸ್ಪಷ್ಟ ಮಾಡ್ತಾ ಬಂದ್ರು. ನಾವು ಅವಾಗಲೇ ನೋಡಿದ್ದಾಗೋಯ್ತು. ಐದನೇ ಮಂತ್ರದಲ್ಲಿ
ಅವನೊಂದು ಪ್ರಶ್ನೆ ಕೇಳ್ದ ಪೂರ್ವ ಪಕ್ಷಿ. ಏನಂತ? ಅಲ್ರಿ, ನಾನು ಒಪ್ಕೊಂತೀನಿ ಸರಿ, ಆಕಾಶ ಅದು ಈ ಘಟಾಕಾಶದಲ್ಲಿ ಹೀಗೆಲ್ಲ ಹುಟ್ಟದಂತೆ. ಈಗ ಒಬ್ಬ ಊಟ ಮಾಡಿದ್ರೆ ಬೇರೆ ಒಂದು ಊಟ ಮಾಡ್ದಂಗೆ ಆಗ್ಬಿಡುತ್ತೇನೋ, ನೀವೆಲ್ಲ ಆತ್ಮನ ಒಬ್ಬನೇ ಅಂತೀರಾ, ಅದರಿಂದ ಅದೆಂಗೆ ಸಾಧ್ಯ? ಮತ್ತೆ ಅವರವರು ಮಾಡಿದ್ದ ಕರ್ಮ ಥಿಯರಿಗಳು ಅವ್ರವ್ರಿಗೆ ತಾನೇ ಫಲಭೋಗ ಅವರವರೇ ಅನುಭವಿಸ್ಬೇಕಲ್ಲ ಅಂತ ಅವನ ಪ್ರಶ್ನೆ. ಜೀವಪದರು ಬೇರೆ ಬೇರೆ, ಅವ್ರು ಮಾಡಿರೋ ಪಾಪ ಪುಣ್ಯಗಳು ಬೇರೆ, ಅವ್ರವರೇ ಅನುಭವಿಸ್ಬೇಕಲ್ಲ, ಅದರಿಂದ ನೀವು ಹಿಂಗೆ ಹೇಳಿಬಿಟ್ರೆ ಹೆಂಗೆ ಅಂತ. ಅದಕ್ಕೆ ಧೂಳು ಹೊಗೆ ಅನ್ನೋ ಒಂದು ದೃಷ್ಟಾಂತ 5ನೇ ಮಂತ್ರದಲ್ಲಿ ಕೊಟ್ಟರು. ಹೇಗೆ ಒಂದು ಕುಂಡದಲ್ಲಿ, ಅಥವಾ ನಾನು ಸುಲಭವಾಗಿ ಹೇಳೋದಕ್ಕೆ, ಸಗಣಿ ಹಚ್ಚಿದ್ರೆ ಆ ಸಗಣಿ ವಾಸನೆ ಮೇಲ್ಗಡೆ ಇರೋ ಆಕಾಶಕ್ಕೆ ಇರುತ್ತೇನೋ, ಮಹಾಕಾಶಕ್ಕೆ ಇರೋಲ್ಲ. ಗಂಧ ಹಚ್ಚಿದ್ರೆ ಇದರಲ್ಲಿ ಗಂಧದ ವಾಸನೆ ಇರುತ್ತೆ, ಮೇಲಿಂದಕ್ಕೇನು ಹೊಂದೋದಿಲ್ಲ. ಹಾಗೆ ಪಾಪ ಪುಣ್ಯಗಳು ಈ ಜೀವಕ್ಕೆ ಸಂಬಂಧಪಟ್ಟಿರೋದೇ ಹೊರತು ಆಕಾಶಕ್ಕೆ ಸಂಬಂಧಪಡಲ್ಲ. ಈ ಘಟಾಕಾಶ ಇವಕ್ಕೆ ಸಂಬಂಧಪಟ್ಟಿರೋದು, ಮಹಾಕಾಶಕ್ಕೆ ಸಂಬಂಧಪಡೋದಿಲ್ಲ ಅಂತ ಹೇಳಿ ಪಿಕ್ಚರು ಆ ಪಿಕ್ಚರ್ ದೃಷ್ಟಾಂತಕ್ಕೆ ಹೊರತು ಹಿಂದೆಗಡೆ ಇರೋ ಸ್ಕ್ರೀನ್ಗೆ ಅಂಟೋದಿಲ್ಲ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಕೊಟ್ಬಿಟ್ರು. ಹಾಗೆ ಇಲ್ಲಿ ಈ ಸಾಂಖ್ಯರು ಮತ್ತೆ ವೈಶೇಷಿಕರದ್ದು ಪ್ರಾಬ್ಲಮ್ ಏನು ಅಂದರೆ, ಅವರು ಅನೇಕ ಆತ್ಮರನ್ನ ಒಪ್ತಾರೆ, ಅದು ಕಷ್ಟ ಬಂದಿರೋದು. ಈಗ ನಾವು ಅದಕ್ಕೆ ದೃಷ್ಟಾಂತ ಕೊಡಬೇಕಲ್ಲ ಅಂತ ಹೇಳಿ ಅವ್ರಿಗೆ ಅದನ್ನೇ ಹೇಳಿದ್ದು. ಅದಕ್ಕೆ ಅವ್ರಿಗೆ ಏನು ಮಾಡಿದ್ರು, ಅವ್ರದ್ದೇನೆಲ್ಲ ಡೀಲ್ ಮಾಡಿದ್ರು, ಅವ್ರದ್ದೆಲ್ಲ ತಪ್ಪನ್ನೆಲ್ಲ ತೋರಿಸ್ಕೊಟ್ರು ಅನ್ನೋದು ಕೂಡ ಗೊತ್ತಾಯಿತು. ಇದನ್ನೆಲ್ಲ ಡೀಟೇಲ್ ಏನು ಹೋಗೋದು ಬೇಡ, ಇಲ್ಲಿವರೆಗೂ ಆಗಿತ್ತಪ್ಪ. ಇವತ್ತು ನಾವು 3ನೇ ಎಪಿಸೋಡ್ ಮಾಡಬೇಕಾಗಿದೆ. ಈಗ ಅವಿದ್ಯಾಕೃತ ವ್ಯವಹಾರಕ್ಕೆ ದೃಷ್ಟಾಂತ ಏನು? ಅವಿದ್ಯಾಕೃತ ವ್ಯವಹಾರ ಗಾಢ ನಿದ್ರೆಯಲ್ಲಿ ಪಾರಮಾರ್ಥ ಅನುಭವ ತಗೋಬೇಕು, ನಿದ್ದೆ ತಗೋಬೇಡಿ. ನಾನು ಎದ್ದಿದ ತಕ್ಷಣ ಎಚ್ಚರ ಕನಸುಗಳು ಅವಿದ್ಯಾಕೃತ. ಈವನ್ ಕಾರಣ ಗಾಢ ನಿದ್ರೆ ಅದನ್ನು ಹಾಗೆ ತಗೋಬೇಕು. ಇದು ಅವಿದ್ಯಾಕೃತ ವ್ಯವಹಾರಕ್ಕೆ ಈಗ ದೃಷ್ಟಾಂತಗಳು ಕೊಡ್ಬೇಕು, ಅವನಿಗೆ ಎಕ್ಸಾಂಪಲ್ಸ್ಗಳು ತೋರಿಸ್ಬೇಕು, ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗೋಂಗೆ ತೋರಿಸ್ಬೇಕು. ಅದು ಇಲ್ಲಿ ಮಾಡ್ತಾರೆ. ಅವರ ಪ್ರಶ್ನೆ ಯಾಕಿದ್ ಬಂತು ಅಂದರೆ, ಅಲ್ಲ ಸ್ವಾಮಿ, ಆತ್ಮರುಗಳು ಬೇರೆ ಬೇರೆಯಾಗಿರ್ತಾರಲ್ವಾ ಅಂತ. ಇಲ್ಲಿ ಅವನ ಆತ್ಮರು ಅಂತ ಕರೆದ್ರೆ ಜೀವರುಗಳು ಅಂತ ಅರ್ಥ ತಗೋಬೇಕು ನಾವಿಲ್ಲಿ. ಜೀವರುಗಳು ಬೇರೆ ಬೇರೆ, ಇಲ್ಲಿ ಮಡಕೆ ಕೊಡಕೆ ಶಾವ ತಟ್ಟೆ ಎಲ್ಲ ಬೇರೆ ಬೇರೆ, ಹಾಗೆ ಜೀವರುಗಳು ಬೇರೆ ಬೇರೆ. ಆದರೆ ಜೀವರುಗಳು ಉಪಾಧಿಗಳು, ಎಕ್ಸ್ಟ್ರಾ ಫಿಟ್ಟಿಂಗು ಮತ್ತೆ ಇವೆಲ್ಲ ಹೇಳಿದ್ವಿ. ಅದ್ರ ಒಳಗಡೆ ಇರೋ ಆತ್ಮ ಒಬ್ಬನೇ ತಾನೆ. ಈಗ ಕರೆಂಟ್ ಇದೆ, ಅಲ್ಲಿ 0 ಕ್ಯಾಂಡ್ಲು, 10 ಬ್ಯಾಟ್ಸು, 30 ಬ್ಯಾಟ್ಸ್, 40 ಬ್ಯಾಟ್ಸು, 60 ಬ್ಯಾಟ್ಸು, 100 ಫ್ಲಡ್ ಲೈಟು ಬೇರೆ ಬೇರೆ ಇರುತ್ತೆ. ಮತ್ತು ಇದರಲ್ಲಿ ಕೆಂಪು ಬಲ್ಬು, ತರಾವರಿ ಕಲರ್ ಬಲ್ಬ್ಗಳು ಬೇರೆ ಬೇರೆ ಇರುತ್ತೆ. ಮತ್ತೆ ಕೆಲವು ಕಡೆ ಈ ಬಲ್ಬ್ಗಳಲ್ಲಿ ಕರೆಂಟ್ ಝುಯ್ ಅಂತ ಹಿಂಗೆ ಹೋಗ್ತಾ ಇರೋದು ಕಾಣಿಸುತ್ತೆ. ಯಾವುದಾದ್ರೂ ಕರೆಂಟ್ ಹೊಂದುತ್ತೇನೆ ಇದು? ಅದರಲ್ಲಿ ಕರೆಂಟ್ನಲ್ಲಿ ತೋರಿಸ್ರಿ 0, 40, 60, 100 ಫ್ಲಡ್ ಲೈಟ್, ಕೆಂಪು, ಬಿಳುಪು, ಕಪ್ಪು, ನೀಲಿ ಎಲ್ಲ ತೋರಿಸ್ರಿ. ಮತ್ತೆ ಆ ಲೈಟ್ ಹಿಂಗೆ ಹರಿದಂಗೆ ಆಗ್ತಾ ಇರುತ್ತೆ, ಒಂದರಿಂದ ಒಂದಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಕರೆಂಟ್ನಲ್ಲಿ ಹಂಗೆ ಹೋಗುತ್ತೇನೋ? ಇಲ್ಲ. ಮತ್ತೇನಿದು? ರಾಂಗ್ ನಾಲೆಡ್ಜ್. ಹಾಗೆ ನಿಜವಾಗ್ಲೂ ಕರೆಂಟ್ನಲ್ಲಿ ಇಲ್ಲ. ಕರೆಂಟ್ನ ಕೇಳ್ರೆ ಬರೀ ಏನು ಬೆಳಕೊಂದೇನ ಕೊಡೋದು, ಅದು ಶಬ್ದವನ್ನೂ ಕೊಡುತ್ತೆ. ಬೆಳಕು ಮಾತ್ರ ಅಲ್ಲ, ಬೆಳಕಂತಂದರೆ ವಿಡಿಯೋ. ಇನ್ನು ಶಬ್ದ ಅಂತಂದರೆ ಏನು? ಶಬ್ದ ಅಂದರೆ ಕಿವಿ ಕೇಳೋದು, ಬರೀ ರೇಡಿಯೋ, ಅದು ಕರೆಂಟೇ. ಹಾಗೆ ಎಷ್ಟು ಥರ ಇದ್ರೂ ಕರೆಂಟ್ಗೆ ಯಾವುದು ಹೊಂದಲ್ವೋ ಹಾಗೆ ಆತ್ಮನಿಗೆ ಇವು ಯಾವುದೂ ಹೊಂದೋದಿಲ್ಲ ಅಂತ. ಇಲ್ಲಿ 6ನೇ ಮಂತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ
ನಾಮ ರೂಪ ಕ್ರಿಯಾಕಾರಕ ಫಲ ಭೋಗ ಇಷ್ಟು ತಗೊಂಡ್ಬಿಡ್ಬೇಕು. ಅಲ್ಲಿ ಸುಮ್ಮನೆ ಶಾಸ್ತ್ರದಲ್ಲಿ ರೂಪ ಕಾರ್ಯ ಹೆಸರು 3 ಹೇಳಿದ್ದಾರೆ. ನಾವು ಎಲ್ಲವನ್ನೂ ಸೇರಿಸ್ಕೊಂಡ್ಬಿಡ್ಬೇಕು. ಇವೆಲ್ಲ ಅಧ್ಯಾಸದಲ್ಲಿ ಅಂದ್ರೆ ಇವೆಲ್ಲ ಕಲಬೆರಕೆಯಲ್ಲಿ ವ್ಯವಹಾರದಲ್ಲಿ ನೋಡ್ರಿ, ನಾಮಗಳು ಫಸ್ಟ್ ಆಫ್ ಆಲ್ ಅದರ ರೂಪಗಳು ಬೇರೆ, ಮಡಕೆ, ಕುಡಿಕೆ, ಶಾವ, ತಟ್ಟೆ, ಅದಕ್ಕೆ ಹೆಸರುಗಳು ಬೇರೆ, ಅದರ ಆಕಾರ ಬೇರೆ, ರೂಪಗಳು ಬೇರೆ, ಮತ್ತೆ ಕ್ರಿಯೆಗಳು ಬೇರೆ. ಕ್ರಿಯೆ ಅಂದ್ರೆ ಏನು? ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಇಡ್ತೀವಿ. ಲೋಟದಲ್ಲಿ ನೀರು ಹಾಕಿ ಕುಡಿತೀವಿ, ಚೊಂಬಿನಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ನೀರು ಇಡಿಸುತ್ತೆ, ಬಿದ್ದಿಗೆಯಲ್ಲಿ ಇನ್ನೂ ಜಾಸ್ತಿ ಇಡಿಸುತ್ತೆ, ಹಾಗೆ ತಪ್ಪಲೆಯಲ್ಲಿ ಇನ್ನೂ ಜಾಸ್ತಿ, ಕೊಳಗದಲ್ಲಿ ಇನ್ನೂ ಜಾಸ್ತಿ, ಅಂಡದಲ್ಲಿ ಇನ್ನೂ ಜಾಸ್ತಿ, ರೂಮ್ನಲ್ಲಿ 10 ಜನ ಮಲ್ಕೋಬಹುದು. ಅಲ್ಲಿಗೆ ನೋಡ್ರಿ, ನಾಮ ಬೇರೆ, ರೂಪ ಬೇರೆ, ಕ್ರಿಯೆ ಬೇರೆ, ಅದರ ಫಲ ಬೇರೆ, ಭೋಗ ಬೇರೆ, ಇಷ್ಟು ಬೇರೆ ಬೇರೆ ಕಾಣ್ತಾ ಇದೆ. ಯಾತ್ರಿಂದ ಉಪಾದಿಗಳ ಭೇದದಿಂದ, ಎಕ್ಸ್ಟ್ರಾ ಫಿಟ್ಟಿಂಗ್ ಭೇದದಿಂದ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಲ್ಲಲ್ಲಿ ಬೇರೆ ಆಗಿರುವೋ, ಆದರೆ ಆಕಾಶಕ್ಕೆ ಹೇಗೆ ಬೇರುವುದಿಲ್ಲವೋ ಹಾಗೆ. ಅದಕ್ಕೋಸ್ಕರ ಇವುಗಳನ್ನ ಚೆನ್ನಾಗಿ ತಗೊಂಬಂದಿಲ್ಲಿ ತೋರಿಸ್ತಾ ಇದ್ದಾರೆ, ದೃಷ್ಟಾಂತ ಕೊಡ್ತಾ ಇದ್ದಾರೆ. ಹಾಗೆ ಆತ್ಮನು ಒಬ್ಬನೇ ಇದ್ದರೂ ಅನೇಕಗಳಾಗಿ ತೋರ್ತಾ ಇರ್ತಾನೆ ಅಷ್ಟೇ. ಹಗ್ಗ ಒಂದೇ, ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ, ಹಾಗೆ ಚಿನ್ನ ಒಂದೇ, ಒಡವೆಗಳು ಅನೇಕ, ಹೀಗೆ ತೋರ್ತಾ ಇರುತ್ತೆ ಅಷ್ಟೇ ಹೊರತು ನಾವು ಅದನ್ನು ನೋಡುವಾಗ ಈ ಉಪಾಧಿಗಳು ಅಥವಾ ಎಕ್ಸ್ಟ್ರಾ ಫಿಟ್ಟಿಂಗ್ ಅಥವಾ ಅನಾತ್ಮವನ್ನು ಬಿಟ್ಟು ನೋಡೋ ಕಲೆ ಬರಬೇಕು ನಮಗೆ, ಅನ್ನೋದಕ್ಕೋಸ್ಕರ. ಹಾಗೆ ಆಕಾಶಕ್ಕೆ ಹೇಗೆ ಭೇದ ಇರಲ್ವೋ ಹಾಗೆ ಒಂದೇ ಆಗಿರುವ ಆಕಾಶದಲ್ಲಿ ಈ ಭೇದ ಬರಲ್ಲ. ಅದಕ್ಕೆ ಏನು ಮಾಡ್ತಾರೆ ಇವರಲ್ಲಿ? 3 ದೃಷ್ಟಾಂತಗಳು ಕೊಡ್ತಾರೆ. ಗಡಿಗೆ, ಕುಡಿಕೆ, ಮನೆ. ನೋಡ್ರಿ, ಹೆಸರುಗಳು ಬೇರೆ, ರೂಪಗಳು ಬೇರೆ, ಗಡಿಗೆ ಬೇರೆ, ಕುಡಿಕೆ ಬೇರೆ, ಮನೆ ಬೇರೆ. ಮನೆ 10x10, ಹಾಗೆ ಒಂದು ಸಣ್ಣದು, ಇನ್ನೊಂದು ದೊಡ್ಡದು, ಇನ್ನೂ ದೊಡ್ಡದು. ನೋಡಿ, ಚೇಂಜ್ ಆಯಿತು. ಒಂದರಲ್ಲಿ ನೀರು ತರ್ತಾರೆ, ಒಂದರಲ್ಲಿ ನೀರು ಕುಡಿತಾರೆ, ಇನ್ನೊಂದರಲ್ಲಿ ನೀರು ಇಟ್ಕೊತಾರೆ, ಇನ್ನೊಂದರಲ್ಲಿ 10 ಜನ ಮಲ್ಕೊಂತಾರೆ. ಫಲ ಬೇರೆ. ಅದಕ್ಕೋಸ್ಕರನೇ ಇಲ್ಲಿ ಹೇಳುವಾಗ ಗಡಿಗೆ ಆಕಾಶ, ನೋಡ್ರಿ, ಆಕಾಶ ಇರೋದು ಒಂದೇ, ಮಹಾಕಾಶ. ಇಲ್ಲಿ ಗಡಿಗೆ ಆಕಾಶ, ಕುಡಿಕೆಯ ಆಕಾಶ, ಮತ್ತೆ ಈ ರೂಪಿನ ಆಕಾಶ ಅಂತ ಹೇಳ್ತೀವಲ್ಲ. ಕೊನೆಗೆ ಇನ್ನೂ ಒಂದಿದೆ, ಕೊನೆಗೆ ಯಾವುದದು? ಹೃದಯಾಕಾಶ. ಹೇಗಿದೆ ನೋಡ್ರಿ, ಅಲ್ಲಿರೋದು ಮಹಾಕಾಶ, ನನ್ನ ಹೃದಯದಲ್ಲಿರೋದು ಹೃದಯಾಕಾಶ. ಹೀಗೆ ಇವೆಲ್ಲ ಹೇಳ್ತಾರೆ. ಮುಂದಕ್ಕೆ ಹೃದಯಾಕಾಶವ ಕೂಡ ಹೇಳ್ತಾರೆ. ಈಗಲೇ ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು ಅಷ್ಟೇ. ವ್ಯವಹಾರದಲ್ಲಿ ಈ ಭೇದಗಳೆಲ್ಲ ಕಂಡು ಬರುತ್ತೆ. ನಾಮಗಳು ಬೇರೆ, ರೂಪಗಳು ಬೇರೆ, ಅದರ ಉಪಯೋಗ ಬೇರೆ, ಇವೆಲ್ಲ ಹೇಳ್ತಾ ಇರ್ತೀವಿ. ನಿಜವಾಗಿ ನೋಡಿದ್ರೆ ಆಕಾಶಕ್ಕೆ ಭೇದ ಇದೆಯೇನೋ ಹಾಗೆ ಈ ಆತ್ಮನಿಗೆ ನಾಮ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಕರ್ಮ ಇಲ್ಲ, ಭೋಗವಿಲ್ಲ ಅಂತ ನಾವು ತಗೋಬೇಕು. ಹಾಗಾದರೆ ಈ ವ್ಯವಹಾರ ಮತ್ತೆ ಇಷ್ಟೊಂದು ಅನೇಕ ಯಾಕಾಗಿದೆ? ಉಪಾದಿಯಿಂದ, ಎಕ್ಸ್ಟ್ರಾ ಫಿಟ್ಟಿಂಗ್ ಇಂದ, ಅವಯವಗಳಿಂದ ಅಷ್ಟೇ, ಮುಗಿದೋಯ್ತು. ಆದರೆ ಯಾರು ಬುದ್ಧಿವಂತರೋ, ಅಂದ್ರೆ ಇದರಲ್ಲಿ ಏನು ಬುದ್ಧಿವಂತಿಕೆ ಬೇಕು? ಈ ಗರಿಗೆ ಆಕಾಶದಲ್ಲಿ ಅರ್ಥ ಆಗ್ಬಿಡುತ್ತೆ ನಮಗೆ ದೃಷ್ಟಾಂತ. ಯಾಕೆ? ಗುರುಗೂ ಶಿಷ್ಯನಿಗೂ ಇಬ್ಬರಿಗೂ ಗೊತ್ತಿರೋ ದೃಷ್ಟಾಂತ ತಗೊಂತೀವಿ, ಗೊತ್ತಾಗ್ಬಿಡುತ್ತೆ. ಆದರೆ ಇಲ್ಲಿ ದ್ರಾಷ್ಟಾಂತಿಕದಲ್ಲಿ ಗುರುಗೆ ಆತ್ಮ ಗೊತ್ತಿರ್ತಾನೆ, ಶಿಷ್ಯನ ಗೊತ್ತಿರೋದಿಲ್ಲ. ಅಲ್ಲಿ ನಿಂತ್ಕೊಳ್ಳೋದಕ್ಕೋಸ್ಕರ ನಮ್ಗೆ ಇಷ್ಟೆಲ್ಲ ಸೌಕರ್ಯಗಳಿಂದ ಹೇಳ್ಕೊಡ್ತಾ ಇದ್ದಾರೆ. ಅವನಿಗೆ ಪ್ರಶ್ನೆ ಇರಲ್ಲ. ಯಾರು ಬುದ್ಧಿವಂತನೋ, ಯಾರು ನಿಶ್ಚಯ ಮಾಡೋದು, ನಿರ್ಣಯ ಮಾಡೋದಕ್ಕೆ ಕೆಪಾಸಿಟಿ ಇರುತ್ತೋ, ಅಂತಃಕರಣ ಶುದ್ಧಿ ಇರುತ್ತೋ, ಅವನು ಬುದ್ಧಿವಂತನು ಅಂತ. ಈಗ ಇದ್ರ ಮೇಲೆ ಅವನ ಆಕ್ಷೇಪ ಏನಪ್ಪ ಅಂತಂದ್ರೆ, ಒಪ್ಕೊಂತೀನಿ ಸ್ವಾಮಿ, ಈ ದೃಷ್ಟಾಂತದಲ್ಲೇ ಅನೇಕ ಗಡಿಗೆಗಳಿದೆಯಲ್ಲ,
ಅದಾದ್ರೂ ಇದೆಯಲ್ಲ, ಅವು ಬದಲಾವಣೆ ಆಗುತ್ತಲ್ಲ, ಅವಕ್ಕೆ ಬೇರೆ ಹೆಸರುಗಳಿದೆಯಲ್ಲ, ಬೇರೆ ಹೆಸರುಗಳು, ಬೇರೆ ಕ್ರಿಯೆಗಳು, ಬೇರೆ ಭೋಕ್ತೃಗಳು, ಬೇರೆ ಬೇರೆ ಕ್ರಿಯೆ ವ್ಯವಹಾರಗಳು ಇದೆಯಲ್ವ, ಇದನ್ನಾದರೂ ಒಪ್ಕೋಬೇಕಲ್ಲ ಅಂತ. ಹೌದು, ಒಪ್ಕೊಂತೀವಿ. ಅದು ಸತ್ಯವೇನೋ ಅಂತ ಪ್ರಶ್ನೆ ಹಾಕದ ನೋಡ್ರಿ, ಅವನು ಕೇಳೋದು. ನೀನು ಹೇಳೋದು ಸರಿಯಾಗಿದೆ, ವ್ಯವಹಾರದಲ್ಲಿ ಕರೆಕ್ಟಾಗಿ ಇದ್ದಂತೆ ಕಾಣುತ್ತೆ. ನೀನು ಪಾರಮಾರ್ಥ ದೃಷ್ಟಿಯಿಂದ ನೋಡು, ಹೊಂದುತ್ತಾ? ಈಗ ಇಲ್ಲಿ ದೃಶ್ಯ ಪ್ರಪಂಚದಲ್ಲಿ ಕನಸಿನಲ್ಲಿ ನೋಡು, ಎಷ್ಟು ಥರ ಇರ್ತಾರೆ. ಆದಿ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ಕಾಲ, ದೇಶ, ಕಾರ್ಯ, ಕಾರಣ, ಭಾವ, ವ್ಯವಹಾರ, ಅವಯವಗಳು, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇರುತ್ತೆ. ಇಲ್ಲೂ ಕೂಡ ನಾಮ, ರೂಪ, ಕ್ರಿಯಾ, ಕಾರಕ, ಫಲ, ಭೋಗ ಎಲ್ಲ ಇರುತ್ತೆ. ನಿದ್ದೆಯಲ್ಲಿ ಇಲ್ವಲ್ಲ, ಆ ದೃಷ್ಟಿನೇ ಇದೆಯೋ ಇಲ್ವೋ, ಅದ್ರ ದೃಷ್ಟಿಯಿಂದ ಯಾಕೆ ಯೋಚನೆ ಮಾಡಲ್ಲ ನೀನು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನ ಪ್ರಶ್ನೆ ಅದು. ಪರಿಹಾರ ಇದಕ್ಕೆ ಹೇಳ್ತಾನೆ 7ನೇ ಮಂತ್ರದಲ್ಲಿ. 7ನೇ ಮಂತ್ರದಲ್ಲಿ ಏನು ಹೇಳ್ತಾರೆ? ನಾಕಾಶಸ್ಯ ಘಟಾಕಾಶೋ ವಿಕಾರವಯೌ ಯೌ ಯಥಾ ನೈವಾತ್ಮನಃ ಸದಾ ಜೀವೋ ವಿಕಾರಾವಯವೋ ತಥಾ. 7ನೇ ಮಂತ್ರ ಕನ್ನಡದಲ್ಲಿ ನಮಗೆ ಸ್ಪಷ್ಟವಾಗಿರ್ತಾಗುತ್ತೆ. ಗಡಿಗೆಯ ಆಕಾಶ, ಗಡಿಗೆಯ ಆಕಾಶ ಅನಾತ್ಮ, ಆದರೆ ಮೇಲಿರೋ ಮಹಾಕಾಶ ವಿಕಾರವಿಲ್ಲದೆ ಇರೋದು, ಆತ್ಮನಿಗೆ ಹೋಲಿಸ್ಕೋಬೇಕು. ಇಲ್ಲಿ ಈ ಘಟಾಕಾಶ ಅಂತ ಏನ್ ಕರಿತೇನೋ ಅದು ಜೀವಪ್ಪ, ಅಲ್ಲಿಗೆ ಆಕಾಶ ಅಂತ ಏನ್ ಕರಿತೇನೋ ಅದು ಆತ್ಮ, ಘಟಾಕಾಶ ಅಂತ ಏನ್ ಕರಿತೇನೋ ಅದು ಜೀವ. ಮುಗ್ದೋಯ್ತು. ಆತ್ಮ ಒಬ್ಬನೇ, ಜೀವೊಬ್ರು ಅನೇಕರು. ಸೊ ಅದಕ್ಕೆ ಕಂಪೇರ್ ಮಾಡಿಕೊಳ್ಳ್ರಿ, ಸ್ಪಷ್ಟವಾಗಿ ಹೊಂದ್ಬಿಡುತ್ತೆ. ಸೊ ಭಾಷ್ಯ ಬರೀತಾರೆ, ಗಡಿಗೆ ಆಕಾಶ ನಿಜವಾಗಿ ಆಕಾಶದ ವಿಕಾರವಲ್ಲ. ಇಲ್ಲಿ ಗಡಿಗೆನಲ್ಲಿರೋ ಆಕಾಶ ಅಂದ್ರೆ ಘಟಾಕಾಶ, ಇದಕ್ಕೆ ನಾಮ ಬೇರೆ, ರೂಪ ಬೇರೆ, ಕ್ರಿಯೆ ಬೇರೆ, ಅದರ ಫಲ ಬೇರೆ, ಭೋಗ ಬೇರೆ, ಇಷ್ಟೆಲ್ಲ ಇರುತ್ತೆ. ಅದಕ್ಕೇನಿಲ್ಲ ಅಂತ ಆತ್ಮನಿಗೆ ಹೋಲಿಸ್ಕೊಡ್ರಿ ಅಂತ ಹೇಳಿದರು. ಇದಕ್ಕಿನ್ನೂ ನಮ್ಗೆ ಇಲ್ಲಿ ಏನೇನು 3 ಪಾಯಿಂಟ್ಗಳನ್ನ ಹೈಲೈಟ್ ಮಾಡ್ಬೇಕಾಯ್ತು. ಅದಕ್ಕೆ ಬೇರೆ ದೃಷ್ಟಾಂತಗಳನ್ನ ಕೊಡ್ತಾರೆ. ಯಾವುದು? ಒಂದು ವಿಕಾರವಿರೋದಿಲ್ಲ. ಎರಡನೇದೇನು? ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ವಿಕಾರ ಇರೋದಿಲ್ಲ. ಮೊದಲನೇ ದೃಷ್ಟಾಂತ ಯಾವುದು? ಚಿನ್ನ ಮತ್ತೆ ಆಭರಣಗಳು. ಎರಡನೇ ದೃಷ್ಟಾಂತ ಯಾವುದು? ನೀರು, ಅದರ ನೊರೆ, ಗುಳ್ಳೆ, ಮಂಜು. ಮೂರನೇ ದೃಷ್ಟಾಂತದಲ್ಲಿ ಅವಯವಗಳಿಲ್ಲ ಅನ್ನ ತೋರಿಸ್ತಾರೆ. ಅದಕ್ಕೆ ಮೂರನೇ ದೃಷ್ಟಾಂತ ಯಾವುದು? ಮರ ಮತ್ತು ಕೊಂಬೆ. ಮೂರನೇ ದೃಷ್ಟಾಂತ ನೋಡಿ, ಈ ದೃಷ್ಟಾಂತಗಳನ್ನ ಕೇಳ್ತೀವಿ. 3 ದೃಷ್ಟಾಂತಗಳು. ಈ 3 ಮರ ಮತ್ತು ಕೊಂಬೆಗಳು. ಮರ ಬಂದಿದ್ದೆ ಏನು? ಅಂಶಿ ಮರ. ಅದರ ಕೊಂಬೆಗಳು ಅಂಶಿ. ಇಲ್ಲಿ ಮರ ಮುಖ್ಯ, ಕೊಂಬೆಗಳು ಅದರ ಬ್ರಾಂಚ್ ಅಂತ ಹೇಳ್ಬೋದು. ಹೇಗೆ ಮರಕ್ಕೆ ಕೊಂಬೆಗಳು ಅನ್ನೋದು ಅವು ಹುಟ್ಟಿತು, ವಿಕಾರವಾಯಿತು, ಅದಕ್ಕೆ ಬೇರೆ ಹೆಸರು ಎಲ್ಲ ಹೇಳ್ತೀವಿ. ಮತ್ತೆ ಅದರಲ್ಲಿ ಎಲೆಗಳು, ಹೂವುಗಳು, ಮತ್ತೆ ಕಾಯಾಯಿತು, ಪೀಚಾಯಿತು, ಹಣ್ಣಾಯಿತು, ಹೀಗೆಲ್ಲ, ಮತ್ತು ಉದುರೋಯ್ತು, ಹೀಗೆಲ್ಲ ಬೇಕಾದಷ್ಟು ವಿಕಾರಗಳಿವೆ. ಇದರಲ್ಲಿ ವಿಕಾರಗಳಿದೆ, ಅವಯವಗಳಿದೆ, ವಿಕಾರಗಳಿದೆ. ಅವಯವ ಅಂದರೆ ಅದರ ಅಂಗಾಂಗಗಳು. ಮರ ಇದೆ ನೋಡ್ರಿ, ಅದಕ್ಕೆ ಕೊಂಬು, ಅಂಗಾಂಗಗಳು, ಅಂಗಿ, ಯಾವ್ದು ಬೇಕಾದ ತಗೋಬೋದು. ಅದಕ್ಕೆ 3 ದೃಷ್ಟಾಂತಗಳನ್ನ ಕೊಡ್ತಾರೆ. ಸೊ ಅಲ್ಲಿಗೆ ಮೊದಲನೇ ದೃಷ್ಟಾಂತ ಚಿನ್ನ, ಒಡವೆಗಳು. ಈ ಒಡವೆಗಳು ಅನೇಕವಾಗಿದೆ, ಚಿನ್ನ ಒಂದೇ. ಹಾಗೆ ಅಲ್ಲೇನು, ಅವನಿಗೆ ಆಚಾರಿಗೆ ಚಿನ್ನ ಕೊಟ್ರೆ ಅವನದನ್ನ ಕುಟ್ಟಿ ಅದನ್ನ ಬದಲಾವಣೆ ಮಾಡಬೇಕು. ಏನಾಗುತ್ತೆ ಅವಾಗ? ಪರಿವರ್ತನೆ ಆಗುತ್ತದೆ. ಪರಿವರ್ತನೆ ಆಗಬೇಕು ಅಲ್ವಾ? ಚಿನ್ನ ಕೊಟ್ಟಿದ ತಕ್ಷಣ ಹಂಗೆ
ಪರಮಾತ್ಮ ಸೃಷ್ಟಿ ಮಾಡ್ದಂಗೆ ಮಾಡಕ್ ಬರೋಲ್ಲ. ಪರಮಾತ್ಮ ಮಾಡೋದ್ರಲ್ಲಿ ಪರಿವರ್ತನೆ ಇಲ್ಲ. ಯಾಕೆ? ಗಾಢ ನಿದ್ರೆಯಲ್ಲಿ ಇರ್ತೀರಾ, ಎದ್ದಿದ ತಕ್ಷಣ ಬದುಕಂತ ಒಳ್ಳೆ ಪಿಕ್ಚರ್ ಪ್ರೊಜೆಕ್ಟ್ನಲ್ಲಿ ಪಿಕ್ಚರ್ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಆದಂಗೆ ಎಲ್ಲರೂ ಒಟ್ಟಿಗೆ ಬಂದ್ಬಿಡ್ತಾರೆ. ಇಲ್ಲೇನು ಪರಿಣಾಮ ಆಗಬೇಕು? ಹಾಲಾಗಿದ್ದಿದ್ದು ಮಜ್ಜಿಗೆ ಐತೇನೋ? ಏನಿಲ್ಲ. ಹಂಗೆ ಆ ದೃಷ್ಟಾಂತದಲ್ಲಿ ಬೇರೆ. ಅದಕ್ಕೆ ದೃಷ್ಟಾಂತ ದೃಷ್ಟಾಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು. ಇಲ್ಲಿ ಯಾವುದಕ್ಕೆ ಇದಕ್ಕೆ ಚಿನ್ನ ಒಡವೆಗಳು ಕೊಟ್ಟರು ಅಂತಂದ್ರೆ ಅನೇಕ ನಾಮರೂಪಗಳು ನೋಡ್ರಿ, ಹೆಸರುಗಳು ಬೇರೆ, ಅವರ ಆಕಾರ ಬೇರೆ, ಅದರ ಬಣ್ಣ ಬೇರೆ, ಅದರ ಉಪಯೋಗಿಸೋ ಕ್ರಿಯೆ ಬೇರೆ. ಕೆಲವು ತಲೆಗೆ, ಕೆಲವು ಕತ್ತಿಗೆ, ಕೆಲವು ಸೊಂಟಕ್ಕೆ, ಕೆಲವು ಕಾಲಿಗೆ, ಕೈಗೆ, ಮೂಗಿಗೆ, ಕಿವಿಗೆ, ಬೇರೆ ಬೇರೆ. ಹಂಗೆ ಆ ಅರ್ಥ ತಗೋಬೇಕು. ಬಟ್ ಇದು ಪರಿವರ್ತನೆ ಆಗುತ್ತೆ, ವಿಕಾರವಾಗತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಟ್ಟರು. ಇನ್ನೊಂದು ವಿಕಾರವು ಅದು ಇನ್ನೊಂದು ವಿಕಾರವಿಲ್ಲ. ಯಾವುದರಲ್ಲಿ? ಈಗ ನೀರಿದೆ, ನೀರಿನಲ್ಲಿ ಏನಾಗುತ್ತೆ? ವಿಕಾರ ಆಗುತ್ತೇನೋ? ಅಲೆ, ನೊರೆ, ಗುಳ್ಳೆ, ಐಸು. ಇಲ್ಲೂ ಕೂಡ ಒಂದು ಅರ್ಥದಲ್ಲಿ ಸ್ವಲ್ಪ ಬದಲಾವಣೆ ಆದಂಗೆ ಕಾಣುತ್ತೆ. ಅಲ್ಲ, ಅಟ್ಲೀಸ್ಟ್ ಇದಕ್ಕೂ ಕೂಡ ಒಂದು ಇದು ಬೇಕು. ಈಗ ನೀರಿದೆ, ಅಲ್ಲಿ ನೊರೆ ಆಗ್ಬೇಕಾದ್ರೆ ಏನ್ ಬೇಕು? ಮೇಲಿಂದ ಬೀಳ್ಬೇಕಾ ನೀರು. ಬಿದ್ದಾಗ ಅಲ್ಲಿ ಗುಳ್ಳೆಗಳು ಬರುತ್ತೆ, ಗುಳ್ಳೆ. ಮತ್ತೆ ಗಾಳಿ ಬೀಸಿದಾಗ ಅಲ್ಲಿ ಅದು ಅಲೆಗಳಾಗಿ ತೋರುತ್ತೆ. ಅಲ್ಲಿ ಗಾಳಿ ಬೀಸಬೇಕು, ಅಲೆಗಳಾಗಿ ತೋರುತ್ತೆ, ನೊರೆಯಾಗಿ ತೋರುತ್ತೆ. ಮತ್ತೆ ಆ ಕೋಲ್ಡ್ ವೆದರ್ಗೆ ಐಸ್ ಗಡ್ಡೆ ಆಗುತ್ತೆ. ಏನು? ನೀರೇ. ಅಲ್ಲೇನು ನೋಡ್ರಿ, ನೀರು ಒಂದೇ ಇರೋದು, ಆಕಾಶ ಒಂದೇ ಇದ್ದಂಗೆ, ಮಹಾಕಾಶ. ಇವಾಗ ಏನೇನಾಯ್ತು? ನೀರು ಗುಳ್ಳೆ ಆಯಿತು, ನೊರೆ ಆಯಿತು, ಅಲೆ ಆಯಿತು, ಐಸ್ ಆಯಿತು. ಹೆಸರುಗಳ ನಾಮ ಬೇರೆ, ಅದರ ರೂಪ ಬೇರೆ, ಮತ್ತೆ ಇನ್ನೇನು ಕ್ರಿಯೆ ಬೇರೆ, ಇನ್ನೇನು ಫಲ ಬೇರೆ, ಭೋಗ ಬೇರೆ. ಅಲ್ಲಿ ಭೋಗ ಇಲ್ಲ, ಇಲ್ಲಿ ನಮಗೂ ಕೂಡ ಅನುಭವಿಸೋದಿಕ್ಕೆ. ಅಲೆಗಳಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವಿ ನಾವು ಸಮುದ್ರದ ದಡದಕ್ಕೆ ಹೋದ್ರೆ. ಹಾಗೆ ಐಸ್ ಅಂತಂದ್ರೆ ಅದು ಒಂದು, ಎಲ್ಲ ಬೇರೆ ಬೇರೆ ಇದ್ರದ್ದು ತೋರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಚಿನ್ನದ ಥರ ಅವನು ಕುಟ್ಟಿ ರೆಡಿ ಮಾಡಬೇಕಾಗಿಲ್ಲ. ಅರ್ಥ ಆಯ್ತಲ್ಲ? 3 ದೃಷ್ಟಾಂತಗಳು. ಈ ನೀರಿನಲ್ಲಿ ಇಮ್ಮಿಡಿಯೇಟ್ ಆಗಿ ಆಗ್ಬಿಡುತ್ತದೆ. ಬಟ್ ಅದಕ್ಕೂ ಹಿಂದೆಗಡೆ ಸ್ವಲ್ಪ ಬೇಕು, ಅದು ಬೇರೆ. ಚಿನ್ನಕ್ಕೆ ಆಚಾರಿಗೆ ಟೈಮ್ ಕೊಡ್ಬೇಕು ನಾನು, 15 ದಿವಸ. ಅವನು ಅದನ್ನು ಕುಟ್ಟಿ ಪರಿವರ್ತನೆ ಮಾಡಿ ನನಗೆ ತಂದು ಕೊಡ್ತಾನೆ. ಈಗ ನೀರು ಅಲೆ ಆಗ್ಬೇಕಾದ್ರೆ ಏನಾಗಬೇಕು? ಮೇಲ್ಗಡೆಯಿಂದ ಬಿದ್ದರೆ ಸಾಕು, ಗುಳ್ಳೆಗಳು ಬರುತ್ತೆ. ಗಾಳಿ ಬೀಸಿದ್ರೆ ಸಾಕು, ಅನ್ನೋ ಇದು ಅಲೆ ಬರುತ್ತೆ, ಅಲೆಗಳಾಗೋದಕ್ಕೆ. ಅದಕ್ಕೋಸ್ಕರ ಇಲ್ಲಿ ಚಿನ್ನ ಒಡವೆ ಆಗುವಂಗೆ ಪರಿವರ್ತನೆ ಆಗಬೇಕಾಗಿಲ್ಲ ಅಂತ ಹೇಳೋದು. ಮತ್ತೆ ಮರ ಮತ್ತು ಅದರ ಕೊಂಬೆ ಯಾಕೆ ಕೊಟ್ಟರು ಅಂತಂದ್ರೆ, ಮರಕ್ಕೆ ಕೊಂಬೆ ಅನ್ನೋದು ಅವಯವ. ಯಾವಾಗ ಅವಯವ ಇರುತ್ತೋ ಅದು ಬದಲಾವಣೆ ಆಗುತ್ತೆ, ಎಕ್ಸ್ಟ್ರಾ ಫಿಟ್ಟಿಂಗ್. ಇದಕ್ಕೋಸ್ಕರ 3 ದೃಷ್ಟಾಂತಗಳನ್ನು ಕೊಡ್ತಾರೆ. ಈ ಮಂತ್ರದಲ್ಲಿ ಇದು ಸ್ಪೆಷಾಲಿಟಿ. ಅದಕ್ಕೆ ಹಾಗೆ ಜೀವನು ಎಂದಿಗೂ ಯಾವಾಗಲೂ ಈ ಹೇಳಿದ ದೃಷ್ಟಾಂತದಂತೆ, ಇಲ್ಲಿ ಜೀವ ಅಂತಂದ್ರೆ ಪರಮಾತ್ಮನೇ, ಪರಮಾತ್ಮ ಅಂದ್ರೆ ಜೀವನೇ. ಒಂದು ಜ್ಞಾಪಕ ಇಟ್ಕೋಬೇಕು, ಹಿಂದೇನು ಹೇಳಿದೆ, ಜೀವ ಮೈನಸ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಥವಾ ಉಪಾಧಿ ಪರಮಾತ್ಮನೇ. ಹಾಗೆ ಇಲ್ಲಿ ಹಾವು ಮೈನಸ್ ಏನು? ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಹಾವು ಮೈನಸ್ ಏನು? ಇಲ್ಲಿ ಏನ್ ಮೈನಸ್ ಮಾಡ್ಕೋಬೇಕು? ಹಾವು ಅಂದಾಗ ಹಾವಿಲ್ವೇ ಇಲ್ಲ. ಕಚ್ಚುತ್ತೆ, ವಿಷ ಇದೆ, ಕಚ್ಚುತ್ತೆ, ವಿಷ ಇದೆ. ಅದೆಲ್ಲ ನನ್ನ ಪ್ರಶ್ನೆ. ಮೇಕೆ ಹುಲಿಯಾಗಿದೆ, ಮೇಕೆ ಹುಲಿಯಾಗಿದೆ ಆಗಿಲ್ಲ. ಇಲ್ಲಿ ಮೇಕೆ ಮೈನಸ್ ಏನ್ ಮಾಡ್ಕೋಬೇಕು?
ನಾನು ರಾಂಗ್ ನಾಲೆಡ್ಜ್. ರಾಂಗ್ ನಾಲೆಡ್ಜ್ ಅಷ್ಟೇ ಬೇಕಾಗಿರೋದು. ನೀವು ರಾಂಗ್ ನಾಲೆಡ್ಜ್ ತೆಗೆದಾಕ್ಬೇಕು, ಅಷ್ಟೇ ಬೇಕಾಗಿ. ಟ್ವಿಸ್ಟ್ ಮಾಡಿ ಕೇಳ್ತೀರಾ ಸರ್ ನೀವು? ಏನಂದ್ರಿ? ತುಂಬಾ ಟ್ವಿಸ್ಟ್ ಮಾಡಿ ಕೇಳ್ತೀರಾ ಸರ್? ಹಂಗಲ್ಲ ನೋಡಿ, ಅವ್ರು ಹಿಡಿದ್ರಲ್ವಾ ಅದಕ್ಕೋಸ್ಕರ ಅಷ್ಟೇ. ಹೌದು ಸರ್. ಏನ್ ನಿಮ್ಮ ಇದು ಒಂದೊಂದು ಇದು ಇನ್ನೇನಿಲ್ಲ, ನಮ್ಗೆ ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಗೊತ್ತಾಯ್ತು ಸರ್. ಅವಿದ್ಯೆ ಅಷ್ಟೇ ಗೊತ್ತಾಯ್ತು ಸರ್. ಈಗ ಎಲ್ಲಾದ್ರಲ್ಲೂ ಉಪಾಧಿಗಳನ್ನ ತೆಗಿಬೇಕಾಗಿಲ್ಲ, ಎಕ್ಸಾಂಪಲ್ಸ್ ಬೇಕಾದಷ್ಟು ಇರುತ್ತೆ. ನಾವು ಆ ದೃಷ್ಟಾಂತದಲ್ಲಿ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಈಗ ನಾನು ಇಲ್ಲಿ ಮಡಿಕೆ ಕೊಡಕೆ ಶಾವ ತಟ್ಟೆ ಅಂತಂದ್ರೆ ಇಲ್ಲಿ ಉಪಾಧಿಗಳಿದೆ, ಈ ಉಪಾಧಿಗಳನ್ನ ಹೊಡೆದಾಕ್ ನೋಡ್ಬೇಕು. ಈಗ ನಾನು ಜೀವಪ್ಪ ಅಂತಂದ್ರೆ ನನಗೆ ಅಂಗಾಂಗಗಳಿದೆ, ಶರೀರಗಳಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ, 19 ಮುಖಗಳಿದೆ. ಇವುಗಳು ನಾನು ಹೊಡೆದಾಕಿ ನೋಡ್ಕೋಬೇಕು. ದೃಷ್ಟಾಂತಗಳು ಬೇರೆ ಬೇರೆ ಕೊಡ್ತಾರೆ, ನಮ್ಗೆ ಅಷ್ಟು ಮಾತ್ರ ತಿಳ್ಕೊಳ್ಳೋದಕ್ಕೆ ಆಯಾ ಸಂದರ್ಭದಲ್ಲಿ. ಈಗ ಹುಲಿ ಮತ್ತೆ ಮೇಕೆನಲ್ಲಿ ಏನ್ ಬದಲಾವಣೆ ಆಗ್ಬೇಕು? ಏನೂ ಇಲ್ಲ, ಅದು ನಿಜವಾಗ್ಲೂ ಹುಲಿಯೇ. ತಪ್ಪಾಗಿ ಇಲ್ಲಿ ಇವಾಗ ನಾನು ಮಡಿಕೆ ಕುಡಿಕೆ ಕೊಟ್ಟಿರೋ ದೃಷ್ಟಾಂತಕ್ಕೂ ಹುಲಿ ಅಲ್ಲಿ ಏನು ಎಕ್ಸ್ಟ್ರಾ ಇಲ್ಲ. ಮತ್ತೆ ಅಲ್ಲಿ ಏನು ನಾನು ಕಳ್ಕೋಬೇಕು ಅಂತಂದ್ರೆ ರಾಂಗ್ ನಾಲೆಡ್ಜ್, ಅದು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ, ಅದೊಂದೇ ಕಳ್ಕೋಬೇಕು. ಈಗ ಇಲ್ಲಿ ಹಂಗೇನಿಲ್ಲ, ಅಲ್ಲಿ ದೃಷ್ಟಾಂತದಲ್ಲಿ ಸ್ಥೂಲ ಶರೀರವನ್ನು ತೋರಿಸ್ಬೇಕಾಗಿದೆ. ಇಲ್ಲಿ ದ್ರಾಷ್ಟಾಂತಿಕದಲ್ಲಿ ಸ್ಥೂಲ ಶರೀರ ತೋರಿಸಿ ಕನ್ನಡಿಲ್ ತೋರಿಸಿದ್ರೆ ಅವನು ತಪ್ಪರ್ಥ ಮಾಡ್ಕೊಂಡು ಹೋದ. ಯಾರೋ ವಿರೋಚನ. ಸಾಕಾಗೋದಿಲ್ಲ ಇದು. ಹಿಂಗಿದೆ ದೃಷ್ಟಾಂತಗಳು, ಎಷ್ಟು ಬೇಕೋ ಅಷ್ಟು ತಗೋಬೇಕು, ಬಟ್ ನಮ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೀಗೆ ಅಷ್ಟೇ, ಇನ್ನೇನಿಲ್ಲ. ಪಾಪ ನಿಮಗೆ ಆ ಮೈಂಡ್ ಓಪನ್ ಅಪ್ ಆಗಲಿ ಅಂತ ನಾವು ಓದುವಾಗ ನಮಗೆ ಇಷ್ಟು ಬರಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ. ಗುಡ್. ನೀವು ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದೀರಾ, ನೀವಿಬ್ರು ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದೀರಾ. ಕೃಷ್ಣವೇಣಿಯವರು ಓದ್ತಾರೆ, ಅದೊಂದು ಬೆನಿಫಿಟ್, ಓದ್ತಾ ಇರಬೇಕು. ಇವರು ಪ್ರತಿಭಾ ಅವರು ಓದೋದಿಲ್ಲ, ಓದೋ ಅಭ್ಯಾಸ ಮಾಡ್ಕೋಬೇಕು ಅಷ್ಟೆ. ಆದ್ರೂ ಉತ್ತರ ಹೇಳ್ತಾರಲ್ಲ ಸರ್, ನನಗೆ ತುಂಬಾ ಸಂತೋಷ ಆಗುತ್ತೆ ಸರ್. ಅವರು ಸ್ವಲ್ಪ ಅದೇನೋ ಮನನ ಮಾಡ್ತಾರೋ ಅಥವಾ ಅವುಗಳನ್ನೇನು ದೃಷ್ಟಾಂತ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾರೋ, ಅದಕ್ಕೆ ನಾವು ದೃಷ್ಟಾಂತಗಳು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ನಮ್ಗೆ ಅದು ಪಕ್ಕ ಆಗುತ್ತೆ. ಯಾಕೆಂತಂದ್ರೆ ನಾವು ನೋಡಿಲ್ಲ, ಅನುಭವ ಆಗಿಲ್ಲ, ನಮ್ಗೆ ಇಲ್ಲಿ ದೃಷ್ಟಾಂತದಲ್ಲೇ ಮೇಲ್ಕಾಕ್ಬೇಕಾಗಿದೆ. ಮಾತಾಡಿದ್ರೆ ದೃಷ್ಟಾಂತ ನೋಡ್ರಿ, ಬೇರೆ ದಾರಿ ಇಲ್ಲ, ಹೆಂಗ್ ತಿಳಿಸ್ತೀರ? ಅದಕ್ಕೋಸ್ಕರನೇ ಗುರು ಶಿಷ್ಯನ್ಗೆ ಇಬ್ಬರಿಗೂ ಗೊತ್ತಿರೋ ದೃಷ್ಟಾಂತ ಹಿಡ್ಕೋಬೇಕು, ಆಮೇಲೆ ಆತ್ಮನ್ ತೋರ್ಸಕ್ ಹೋಗ್ಬೇಕು. ನೋ ಅದರ್ ವೇ. ಸ್ಟಾರ್ಟಿಂಗ್ ಇಂದನೇ ಹಾವು ಹಗ್ಗ ಹೆಂಗ್ ಬರುತ್ತೆ ನೋಡಿ. ಮತ್ತೆ ಕಥೆಗಳ ರೂಪದಲ್ಲಿ ತೋರಿಸ್ತಾರೆ. ಕತೆ ಹೇಳಿದ್ರೆ ಅವನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಎಲ್ಲಾ ಉಪನಿಷತ್ತುಗಳು ಕಥೆಗಳ ರೂಪದಲ್ಲಿ ಇರುತ್ತೆ. ಅದಕ್ಕೆ ಏನಾದ್ರೂ ಇರ್ಲಿ, ಒಟ್ನಲ್ಲಿ ನಾವು ಇಲ್ಲಿ 3 ದೃಷ್ಟಾಂತಗಳನ್ನ ಯಾಕೆ ಕೊಟ್ಟರು ಅಂದ್ರೆ ಇವಕ್ಕೋಸ್ಕರ. ಹಾಗೆ ನೋಡ್ರಿ, ಒಂದೊಂದು ದೃಷ್ಟಾಂತದಲ್ಲೂ ಎಷ್ಟು ವ್ಯತ್ಯಾಸ ಆಗುತ್ತೆ. ಅದೇ ಸೇಮ್ ಘಟಾಕಾಶದ್ದೇ, ಬಟ್ ಇಲ್ಲಿ ಯಾಕೆ 3 ಕೊಟ್ರು? ಅಲ್ಲ, ಅವನ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಪೂರ್ವ ಪಕ್ಷಿದು, ಅಲ್ರಿ ಇವು ಬೇರೆ ಬೇರೆನೇ ಇರುತ್ತಲ್ವಾ? ಕರೆಕ್ಟ್, ಯಾರಿಲ್ಲ ಅಂದ್ರು ನಾವು ವ್ಯವಹಾರ ದೃಷ್ಟಿಯಿಂದ ಬೇರೆ ಬೇರೆ ಇರುತ್ತೆ. ಇಲ್ಲಿ ನಾಮ ರೂಪ ಕ್ರಿಯಾ ಕಾರಕ ಪರಭೋಗಗಳು ಬೇರೆ ಇರುತ್ತೆ. ಯಾರಿಲ್ಲ ಅಂದ್ರು ಅವನಿಗೆ ಬೇರೆ ಇದೆಯಲ್ಲ ಅಂತ ಯಾರು ನಾವು ಇಲ್ಲ ಮಾನ್ಯನೋ ನಾವು ಒಪ್ಕೊಂಡ್ಬಿಡ್ತೀವಿ. ನೋಡ್ರಿ ಹೇಗಿದೆ. ಆದರೆ ನೀನ್ ಇಲ್ಲೇ ಕೂತ್ಕೊಂಡ್ರೆ ಹೆಂಗೋ, ನಾವ್ ಯಾತಿಗ್ ದೃಷ್ಟಾಂತ ಕೊಟ್ಟಿದ್ವಿ? ನೀನ್ ದೃಷ್ಟಾಂತಲ್ಲೇ ಕೂತ್ಕೊಂಡು ಸತ್ರೆ ಇದರಿಂದ ಹೋಗ್ಬೇಕು. ನೀನ್ ಹೇಳ್ತಾ ಇರೋದು ಕರೆಕ್ಟ್. ದೃಷ್ಟಾಂತದಲ್ಲಿ ನಾಮಗಳು ಬೇರೆ, ರೂಪಗಳು ಬೇರೆ, ಕ್ರಿಯೆಗಳು ಬೇರೆ, ಅದ್ರ ಫಲಗಳು ಬೇರೆ, ಅನುಭವಿಸೋದು ಬೇರೆ ಬೇರೆ ಎಲ್ಲ. ನೀನ್ ಏನ್ ಕೇಳಿದ್ರು ಎಲ್ಲ ದೃಷ್ಟಾಂತದಲ್ಲಿ ತೋರಿಸ್ತಾರೆ. ಅಲ್ರಿ, ಆತ್ಮನ ಒಬ್ಬನೇ, ಜೀವರು ಅನೇಕ. ಈಗ ಆತ್ಮ ಒಬ್ಬನೇ ಆಗ್ಬಿಟ್ರೆ ಅವನು ಮಾಡಿದ ಫಲ ಅವನು ಅನುಭವಿಸ್ಬೇಕು. ಇವನ್ ತಿನ್ಬಿಟ್ರೆ ಅವನಿಗೆ ಹೊಟ್ಟೆ ಹಸು ಅವನಿಗೆ ಹೋಗ್ಬಿಡುತ್ತೇನೋ? ಯಾಕೆ ನಿಮ್ ಪ್ರಕಾರ ಆತ್ಮ ಒಬ್ಬನೇ ತಾನೆ? ಹಿಂಗೆಲ್ಲ ಪ್ರಶ್ನೆಗಳು ಬರುತ್ತೆ. ಇವುಗಳು ಕ್ಲಿಯರ್ ಆಗೋದಿಕ್ಕೆ ಮತ್ ನಮಗ್ ದೃಷ್ಟಾಂತಗಳೇ ಕೊಡು, ಬೇರೆ ದಾರಿ ಇಲ್ಲ. ಇದು ಮೊದಲು ಎತ್ಕೊಂತಾನೆ, ಪ್ರಾಣಕ್ಕೆ ಸೇರಿರೋ ಸಂಬಂಧಪಟ್ಟದಿಂದ ಹೊಟ್ಟೆ ಹಸುವು, ನೀರಡಿಕೆ, ಬಾಯಾರಿಕೆ ಹೇಳ್ದ. ಇನ್ನು ಒಂದ್ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ.
ಸುಖ ದುಃಖ ಹೆಂಗೆ? ಅವನವನಿಗೆ ಆಗ್ಬೇಕಲ್ಲ, ಅವನ ಸುಖ ಇವನಿಗೆ, ಇವನ್ ಸುಖ ಅವನಿಗೆ ಆಗುತ್ತೇನಾ ಅಂತ ಅವನ ಪ್ರಶ್ನೆ ಕೇಳ್ತಾನೆ. ನೋಡ್ರಿ, ಸುಖ ದುಃಖಕ್ಕೆ ಬಂದ. ಇವನ್ ಎಲ್ಲಿಗೆ ಬಂದ ಇವಾಗ? ಮನಸ್ಸಕ್ಕೆ ಬಂದ, ಪ್ರಾಣಕ್ಕೆ ಬಂದ, ಮೊದಲು ಎತ್ಕೊಂತಾನೆ ಶರೀರಕ್ಕೆ ಬಂದ. ಅದಕ್ಕೆ ಶರೀರದಲ್ಲಿ ಘಟಾಕಾಶ, ಕರಾಕಾಶ ಇವೆಲ್ಲ ಹೇಳಿದ್ರು. ಇದು ಬಂದ ಮೇಲೆ ಮತ್ತೆ ಈ ನೀರಡಿಕೆ, ಬಾಯಾರಿಕೆ, ಪ್ರಾಣಕ್ಕೆ ಬಂದ. ಅದಾದ್ಮೇಲೆ ಸುಖ ದುಃಖಕ್ಕೆ ಬಂದ. ಸುಖ ದುಃಖ ಎಲ್ಲಿಗೆ ಸಂಬಂಧಪಟ್ಟಿರೋದು? ಮನಸ್ಸಿಗೆ ಸಂಬಂಧ, ಅಂತಃಕರಣ. ಆಗೋಯ್ತು ಅಲ್ಲಿಗೆ. ಶರೀರ ಮತ್ತೆ ಪ್ರಾಣ ಮತ್ತೆ ಮನಸ್ಸು, ಇನ್ನೇನಿದೆ ಇಲ್ಲಿ? ಏನು ಇಲ್ಲ. ಎಲ್ಲದಕ್ಕೂ ದೃಷ್ಟಾಂತ ಕೊಟ್ಟು ತಿಳಿಸ್ಬಿಡ್ತಾರೆ. ಹೀಗೆ ಸೊ ಅಲ್ಲಿಗೆ 3 ಚಿನ್ನದಲ್ಲಿ ಆಚಾರ್ಯ ಕೊಟ್ಟಿದ ತಕ್ಷಣ ಅವ್ನು ಠಕ್ ಅಂತ ಏನು ಮಾಡ್ಕೊಡಲ್ಲ. 15 ದಿವಸ, 1 ತಿಂಗಳು ಟೈಮ್ ತಗೊಂತಾನೆ. ಅದ್ರ ಮೇಲೆ ಕುಟ್ಟಬೇಕು, ಪರಿವರ್ತನೆ ಆಗ್ಬೇಕು, ಚೇಂಜ್ ಮಾಡೇ ಕೊಡ್ಬೇಕು. ದೃಷ್ಟಾಂತ ಅಲೆ ನೊರೆ ನೀರಿನಲ್ಲಿ ಏನ್ ದೃಷ್ಟಾಂತ? ಹೆಂಗೆ? ಗಾಳಿ ಬೀಳ್ರ ಅಂತ ಆಗ್ಬಿಡುತ್ತೆ. ನೀವು ನೋಡ್ರಿ, ಅಲ್ಲಿ ಆ ಅಲೆ ಗಾಳಿ ಬೀಸುತ್ತೆ, ಅದೇ ಎಲ್ಲ ನೊರೆ ಅಲೆ ಎಲ್ಲ ಆಗ್ಬಿಡುತ್ತೆ. ಇಲ್ಲಿ ಪರಿವರ್ತನೆ ಆಗೋದಿಲ್ಲ, ಬಟ್ ಚೇಂಜ್ ಆಗಿರುತ್ತೆ. ಅಂದ್ರೆ ಅನಾತ್ಮದಲ್ಲಿ ಹೇಗ್ ಬೇಕಾದ್ರೂ ಇರಬಹುದು, ಪರಿವರ್ತನೆ ಆಗಬಹುದು, ಆಗದೆ ಇರಬಹುದು. ಮತ್ತೆ ಇನ್ನೊಂದು ಅವಯವಗಳು, ಅದಕ್ಕೆ ಮರದ ದೃಷ್ಟಾಂತ ಕೊಟ್ಬಿಟ್ರು. ಎಲ್ಲ ದೃಷ್ಟಾಂತಗಳೇ ಮರದ ದೃಷ್ಟಾಂತ. ಹಾಗೆ ಈ ದೃಷ್ಟಾಂತಗಳು ಬೇಕಾದಷ್ಟಿರುತ್ತೆ. ನೀವು ಏನು ಹೇಳಿದ್ರು ಆತ್ಮನಿಗೆ ಯಾವುದೂ ಹೊಂದೋದಿಲ್ಲ, ಆತ್ಮನು ಪರಿವರ್ತನೆನೂ ಆಗೋದಿಲ್ಲ. ಇವರು ಯಾಕೆ ಇದನ್ನು ಹೇಳ್ತಾರೆ ಅಂದರೆ, ಸಾಂಖ್ಯರು ಏನ್ ಮಾಡ್ತಾರೆ ಅಂದರೆ, ಪ್ರಧಾನ ಪರಿವರ್ತನೆ ಆಗಿ ಯಾವುದು ಏನಂತಾರೆ, ಭೂಮಿಗೆ ಏನಂತಾರಪ್ಪ, ಭೂಮಿಗೆ ಏನಂತಾರೆ ಅವರು? ಪ್ರಧಾನ ಪ್ರಕೃತಿ, ಪ್ರಪಂಚ, ಆಮೇಲೆ 3 ಗುಣಗಳಾಗಿ ಪ್ರಪಂಚ ಆಗಿ. ಇಲ್ಲಿ ಪ್ರಕೃತಿ ಅಂದ್ರೆ 3 ಗುಣಗಳೇ. ಅದು ಪ್ರಧಾನ ಬದಲಾವಣೆಯಾಗಿ ಪ್ರಕೃತಿ ಆಗುತ್ತಂತೆ. ಬದಲಾವಣೆ ಆಗ್ಬೇಕು ಅವ್ರದ್ರಲ್ಲಿ. ಹೇಗೆ ಆಚಾರಿಗೆ ಒಡವೆ ಕೊಟ್ರೆ ಅವನು ಕುಟ್ಟಿ ಬದಲಾವಣೆ ಮಾಡ್ತಾನ, ಹಂಗಾಗ್ಬೇಕಂತೆ. ಅದು ರಾಮಾಯಣ. ಅದಕ್ಕೆ ಮರದ ಇದು ಚಿನ್ನದ ಎಕ್ಸಾಂಪಲ್ ಕೊಡ್ತಾರೆ. ಏನಾದ್ರೂ ಇರಲಿ, ಈಗ ನಮಗೆ ಪರಮಾತ್ಮ ಸೃಷ್ಟಿ ಮತ್ತೆ ಅವ್ರದ್ದು ಅನಾತ್ಮವನ್ನು ತಗೊಂಡು ತೋರಿಸ್ತಾರೆ ಕಪಿಲ ಸಾಂಖ್ಯರು. ಪ್ರಧಾನ ಅಂದ್ರೆ ಅನಾತ್ಮವೇ. ಅನಾತ್ಮದಿಂದ ಹೆಂಗ್ರಿ ಹುಟ್ಟುತ್ತೆ? ಇವನ್ ತಮ್ಮ ಇನ್ನೊಬ್ಬ ಇದ್ದಾನೆ, ವೈಶೇಷಿಕರು, ಅವ್ರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತಾನೆ. ಇಬ್ರು ತಟ್ರೆ ಇರೋದ್ರಿಂದಾನೇ ಹುಟ್ಟೋದು. ಅವನೇನ್ ಹೇಳ್ತಾನೆ? ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಹೇಳ್ತಾನಲ್ಲ. ಯಾವುದು ಅಂತ ಅಂದಾಗ ಅವನು ಯಾವ್ದು ಹೇಳ್ತಾನೆ ಹೇಳ್ರೆ? ಇವನು ವೈಶೇಷಿಕರು, ನೈಯಾಯಿಕರು. ವೈಶೇಷಿಕರು ಅಥವಾ ತಾರ್ಕಿಕರು ಅಂತೀವಿ ಇವರಿಬ್ಬರನ್ನು. ಅವ್ರು ಯಾವ್ದರಿಂದ ಹುಟ್ಟುತ್ತೆ ಅಂತಾರೆ? ಪರಮಾಣುಗಳು ಮೊದಲು ಇರ್ಬೇಕಲ್ವಾ? ಏನ್ ತಪ್ಪು? ಇವಾಗ ಇವರು ಪರಮಾಣುಗಳು ಏನು? ಅನಾತ್ಮವೇ. ಹೇಗ್ ತಗೊಂಡ್ಬರ್ತಾರೆ ನೋಡ್ರಿ. ಇಬ್ರು ಅಣ್ತಮ್ಮ ಅಂದ್ರೆ ವೇದಗಳನ್ನ ಓದ್ತಾರೆ, ತಪ್ಪು ಅರ್ಥ ಮಾಡ್ಕೊತಾರೆ. ನಾವು ಆತ್ಮನ್ ತೋರಿಸ್ತೀವಿ ಬನ್ರಿ ಅಂತ ಡಂಗೂರ ಹೊಡಿತಾರೆ. ನೀನು ತೋರಿಸ್ತೀಯ ಸೇರೆ, ಮೀಸೆ ತಿರುಗಿಸ್ತೀಯ, ಎಲ್ಲ ತಪ್ಪು ಹೇಳ್ತೀಯಲ್ಲ ಅಂತ ಅವನು ಬೇರೆಯವ್ರಿಗೆ ಗೊತ್ತಾಗಲ್ಲ ಪಾಪ. ಇದು ನಮ್ಮಂಥವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತೋರಿಸಿರೋದ್ರಿಂದ ನಮಗೆ ಗೊತ್ತಾಗುತ್ತೆ ಅಂತ ಅಷ್ಟೆ. ಯಾರು ಈ ರೀತಿ ನೋಡ್ಕೊಂತಾರೋ ತುಂಬ ಸ್ವಲ್ಪ. ಒಟ್ಟಿನಲ್ಲಿ ಇವನೂ ಇರೋದ್ರಿಂದನೇ ಹುಟ್ಟುತ್ತೆ ಅಂತ, ಅವನು ಇರೋದ್ರಿಂದ ಹುಟ್ಟುತ್ತೆ ಅಂತ, ಇಬ್ರು ಅನಾತ್ಮಗಳನ್ನ ತಗೊಂಡು ಆತ್ಮ ಹುಟ್ಟುತ್ತೆ ಅಂತಾರೆ. ಅಂದ್ರೆ ಚೈತನ್ಯ ಹುಟ್ಟುತ್ತೆ ಅಂತಾರೆ. ಕೊನೆಗೆ ಜಗಳ ಆಡುವಾಗ ಇರೋದ್ರಿಂದ ಹುಟ್ಟುತ್ತೆ ಅಂತ ಕಪಿಲ ಸಾಂಖ್ಯ, ಇರೋದು ಯಾಕೋ ಹುಟ್ಟಬೇಕು, ಇಲ್ಲದು ಹುಟ್ಟುತ್ತೆ ಅಂತ ಅವನು ಏನ್ ಮಾತಾಡಿದ್ರು ಅಷ್ಟೇ. ಇನ್ ಸೈಂಟಿಸ್ಟ್ ಹೆಂಗ್ ಹೇಳ್ತಾರ್ರಿ ಹೇಳ್ರಿ? ಸೈಂಟಿಸ್ಟ್ಗಳು ಪ್ರಪಂಚ ಸೃಷ್ಟಿ ಆಗೋದು ಹೆಂಗ್ ಹೇಳ್ತಾರೆ? ಯಾರಿಗಾದ್ರು ಗೊತ್ತಾ? ಹೇಳಿರ್ತೀನಿ. ತುಂಬಾ ವರ್ಷ ಏನು ಇರ್ಲಿಲ್ಲ, ಆಮೇಲಿಂದ ಅಸರೇ ಯಾವುದರಿಂದ ಆಯ್ತು? ಅವ್ರಿಗೂ ಯಾವ್ದಾದ್ರು ಒಂದಿರ್ಬೇಕು. ಆಟಮ್ಸ್.
ಆಟಮ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಇನ್ನು ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೆಷ್ಟು ಹೋಗ್ತಾರೋ ಗೊತ್ತಿಲ್ಲ. ಎಲ್ಲ ಅನಾತ್ಮವೇ, ಅವರು ಇರೋದ್ರಿಂದನೇ ಹುಟ್ಟುತ್ತೆ ಅಂತ ಹೇಳಿದ್ರು. ಈಗ ಇವ್ರು 3 ಜನ ಆಯ್ತು, ಬಿಟ್ಬಿಡ್ರಿ. ನಮ್ ವೇದಾಂತ ಹೆಂಗೆ ಹೇಳುತ್ತೆ ಸೃಷ್ಟಿ ಆಯ್ತು ಅಂತ? ನಮ್ದ್ರಲ್ಲಿ ಸೃಷ್ಟಿ ಇಲ್ಲ, ಆದ್ರೂ ವ್ಯವಹಾರದ ದೃಷ್ಟಿಯಿಂದ ತೋರಿಸ್ಬೇಕಲ್ಲ. ಆಗಿದೆಯಲ್ಲ, ಕಾಣ್ತಾ ಇದೆಯಲ್ಲ, ಹೆಂಗಾಗತ್ತೆ ಅಂತಾರೆ. ನಾನು ಪ್ರಶ್ನೆ ಕೇಳ. ಆಕಾಶದಿಂದ ವಾಯು, ಆಮೇಲಿಂದ ಅಗ್ನಿ, ಪೃಥ್ವಿ ಎಲ್ಲ ಅಲ್ಲ, ಈಗ ಇಲ್ಲಿ ನಾನು ಸೃಷ್ಟಿ ಹೇಳಿದ್ದೆ ಸೃಷ್ಟಿ ಆದಂಗೆ ಮಾಯಾ ಸತ್ಕಾರ್ಯವಾದ. ಕರೆಕ್ಟು. ಯಾವುದರಿಂದ ಆಗಿದೆ ನಾನು ಕೇಳೋದು. ಇವರು ಪ್ರಧಾನ ಅಂತಾರೆ, ಅವರು ಅಣುಗಳು ಅಂತಾರೆ, ಅವನು ಆಟಮ್ ಅಂತ. ಪರಮಾತ್ಮನಿಂದ. ಅದು ಇಂಪಾರ್ಟೆಂಟ್. ಪರಮಾತ್ಮನಿಂದ. ಮತ್ತೆ ಇವರು ಹೇಳ್ದಂಗೆ ಪರಿವರ್ತನೆ ಆಯ್ತಾ, ಅಥವಾ ಗಾಳಿಯಿಂದ ಅಲೆಗಳು ಬಂದು ತೋರ್ಕೊಂತ, ಅಥವಾ ಬೆಟ್ಟದಿಂದ ನೀರು ಉದುರಿ ಗುಳ್ಳೆಗಳು ಬಂತ, ಅಥವಾ ಚಳಿಗೆ ಐಸ್ ಆಯ್ತಾ? ಪರಮಾತ್ಮ ಹೆಂಗ್ ಸೃಷ್ಟಿ ಮಾಡ್ದ ಅಂತ ನಾನು ಪ್ರಶ್ನೆ ಕೇಳೋದು. ಏನು ಇಲ್ಲ ಸರ್, ಅವನಿಗೆ ಯಾವ್ದು ಯಾವ ನಿಮಿತ್ತನೂ ಇಲ್ಲ. ಪ್ರಪಂಚವಾಗಿ ತೋರ್ತಾ ಇದ್ದಾನೆ. ಅವನೇ ಪರಮಾತ್ಮನೇ ಇರೋದು, ಅವನೇ ಹಾಸು ಹೊಕ್ಕಾಗಿ ಕಡೆನು. ಪರಮಾತ್ಮನು ತೋರಿಕೊಳ್ಳುವ ಬಗೆ ಅಷ್ಟೇ, ಏನ್ ಪರಿವರ್ತನೆನೂ ಆಗಲ್ಲ. ಈಗ ಗಾಳಿ ಎಲ್ಲಿ ತಗೊಂಡ್ಬರ್ತೀರಾ? ತಲೆ ಆಗ್ಬೇಕಾದ್ರೆ ಗಾಳಿ ಇರಬೇಕು, ನೊರೆ ಅದು ಗುಳ್ಳೆ ತರ ಕಾಣ್ಬೇಕಾದ್ರೆ ಬೆಟ್ಟದ ಮೇಲಿಂದ ಬೀಳ್ಬೇಕಾ ನೀರು, ಅಥವಾ ಅದು ಗಾಳಿ ಗಿಳಿ ಬೀಸೋ ಏನೋ ಹಾಗೆ ಗುಳ್ಳೆ ಆಗ್ಬೇಕು. ಐಸ್ ಆಗ್ಬೇಕಾದ್ರೆ ಚಳಿ ಇರಬೇಕು. ಈ ತರ ಏನೋ ಒಂದು, ಇದು ಉಪಾದಾನ ಕಾರಣ, ಅದು ನಿಮಿತ್ತ ಕಾರಣ, ಏನೋ ಒಂದು ತಗೋಬೇಕು. ಬಟ್ ಇವೆಲ್ಲ ಆಗ್ಬೇಕಾದ್ರೆ ಒಬ್ಬ ಬಡಗಿ ಇರಬೇಕು, ಸಹಕಾರಿ ಉಪಾದಾನ ಕಾರಣ ಇರಬೇಕು, ನಿಮಿತ್ತ ಕಾರಣ ಇರಬೇಕು, ಸಲಕರಣೆಗಳಿರ್ಬೇಕು. ಇವು ಆಗ್ಬೇಕಾದ್ರೆ ಪರಮಾತ್ಮನಿಗೆ ಏನ್ ಬೇಕು? ಏನು ಬೇಕಾಗಿಲ್ಲ. ಅವನು ಹಗ್ಗ ಹಾವಾಗ ಅದಕ್ಕೆ ಏನೇನು ಬೇಕಪ್ಪ? ಏನಾಗಬೇಕು? ಹಗ್ಗ ಹಾವಿನ ಅಂತೆ ತೋರ್ತು. ಇಲ್ಲಿ ಪರಿವರ್ತನೆ ಹೇಳ್ತೀರಾ? ಏನಿಲ್ಲ. ಆದ್ರೆ ಹಗ್ಗ ಅಸ್ತಿತ್ವ ಆಧಾರ ಹಾಗೆ, ಅದಕ್ಕೋಸ್ಕರ ಹಾಗೆ ಹಗ್ಗ ಕಾಣದೇ ಇರ್ಬೋದು, ನೀನ್ ತಪ್ಪಾಗಿ ಭ್ರಮೆ ಮಾಡ್ಕೊಂಡಿದ್ದೀಯ. ಹಾಗೆ ಪರಮಾತ್ಮ ಕಾಣದೇ ಇರ್ಬೋದು. ಈ ಅನಾತ್ಮ ಇದೆಯಲ್ವಾ, ಇದು ಇದೆ ಅಂತ ನೀನು ತಿಳ್ಕೊಬೇಕಾದ್ರೆ ಅದಕ್ಕೊಂದು ಆಧಾರ ಇರಬೇಕು. ಒಡವೆ ಅಂತ ಚಿನ್ನ ಇರಬೇಕು, ಅಲ್ಲಿ ಮಡಕೆ ಕುಡಿಕೆ ಬೇಕಾದ್ರೆ ಮಣ್ಣು ಇರಬೇಕು, ಮತ್ತೆ ಅಲ್ಲಿ ನೊರೆ, ಅಲೆ, ತೆರೆ, ಐಸೂನ್ ಬೇಕಾದ್ರೆ ಅಲ್ಲಿ ನೀರು ಇರಬೇಕು. ಹಾಗೆ ನೀನು ಈ ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ ಏನು ಬೇಕಾದ್ರೂ ಅದ್ರ ಹಿಂದೆಗಡೆ ಒಂದು ಅಸ್ತಿತ್ವ ಇರಬೇಕು, ಅದೇ ಆತ್ಮ. ಅದಕ್ಕೆ ಆತ್ಮನೇ ಪ್ರಪಂಚದ ಅಂತ್ಯ ತೋರ್ದ. ಅದಕ್ಕೋಸ್ಕರನೇ ಒಂದು ವ್ಯವಹಾರ ದೃಷ್ಟಿಯಿಂದ ಅವನೇ ಉಪಾದಾನ ಕಾರಣವಾಗಿ, ಅವನೇ ನಿಮಿತ್ತ ಕಾರಣವಾಗಿ, ಅವನೇ ಸಹಕಾರಿ ಕಾರಣಗಳಾಗಿ ಇಲ್ಲಾದಂಗೆ ಏನಾಗಲಿಲ್ಲ ಅವನು. ಮತ್ತಿವೆಲ್ಲ ಬೇಕಾಗೋದು ಇಲ್ಲ. ಅವನು ಹಂಗೆ ತೋರೋದಕ್ಕೆ ಏನು ಬೇಕು? ಈ ಕನಸು ಏನಾಯಿತು? ತೋರ್ತು, ಎಲ್ಲ ಇದೆ ಅದರ ತೋರಿದ್ದಷ್ಟೇ. ಟಕ್ಕಂತ ಎಚ್ಚರ ಆಯ್ತು. ಹೇಳ್ರಿ, ಏನು ತೋರ್ಲಿಲ್ಲ? ಎಚ್ಚರದಲ್ಲಿ ಹೆಂಗಿದೆಯೋ ಹಂಗೆ ಸೃಷ್ಟಿ ಆಯ್ತು, ಎಲ್ಲ ಆಯ್ತು. ಹಿಂಗೆ ಹಿಂಗೆ ಅರ್ಥ ಮಾಡ್ಕೊ. ಒಟ್ಟಿನಲ್ಲಿ ಇದೆಲ್ಲ ಯಾಕೆ ಹೇಳಕ್ ಬರ್ತಾ ಇದೆ ಅಂದ್ರೆ, ಪ್ರಪಂಚ ಅನಾತ್ಮ ಬರೀ ಸುಳ್ಳು, ಇದು ಫಿಕ್ಸ್ ಆಗಬೇಕು. ಇದು ಸುಳ್ಳು ಅಂತ ಸ್ಪಷ್ಟವಾಗಿ ಗೊತ್ತಾದರೆ ಆತ್ಮ ಸತ್ಯ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಇದು ಬಿಟ್ಟು ಬಿಡಬೇಕು. ಇದು ಬಿಡೋದಿಕ್ಕೆ ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡ್ತಾರೆ? ಪ್ರಶ್ನೆ ಕೇಳ್ತಾರೆ, ಯಾಕೆ ಮಾಡ್ತಾರೆ? ಏನಾಗಬೇಕು ನನಗೆ? ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರಲ್ಲ, ಏನಾಗಬೇಕು ನನಗೆ? ಪ್ರಶ್ನೆ ಕೇಳ್ತಾರೆ. ನಮ್ಮ ನಿಜ ಸ್ವರೂಪ ಅವಿದ್ಯೆ ಹೋಗೋದಕ್ಕೆ ಸರ್ಕಸ್ಸು. ಕರೆಕ್ಟು. ಹೆಂಗ್ ಹೋಗುತ್ತೆ? ಈಗ ಇದೆಲ್ಲ ಬಿಟ್ಟರೆ, ಆತ್ಮ ಎಲ್ಲ ಬಿಟ್ರೆ ಅದೇ ಹೆಂಗ್ ಬಿಡೋದು? ವಿವೇಕ, ವೈರಾಗ್ಯ
ಇದು ಸತ್ಯ ಅಲ್ಲ ಅಂತ. ಕರೆಕ್ಟು, ನೀವು ಅವೆಲ್ಲ ಮಾಡ್ತೀರಾ. ಈ ರೀತಿ ನಾನು ವಿಚಾರ ಮಾಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ಥಾಟ್ಸ್ ನಿಲ್ಲಾಗ್ತಾ ಬರುತ್ತೆ. ಥಾಟ್ಸೇ ಇರೋಲ್ಲ. ಹೆಂಗೆ? ಈಗ ನಾನು ಪ್ರಪಂಚ ಸತ್ಯ ಅಂದ್ಕೊಂಡಿದ್ದೀನಿ. ಈ ರೀತಿ ನನ್ನ ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇದ್ದಾಗ ನನ್ನಲ್ಲಿ ಈ ಥಾಟ್ಸ್ ಬಿತ್ತೋಗ್ತಾ ಹೋಗುತ್ತೆ. ಏನದು? ಸಂಕಲ್ಪ ವಿಕಲ್ಪಗಳು ಝೀರೋ ಆಗಕ್ಕೆ ಬರ್ತಾ ಇದೆ. ಇನ್ನು ನಿಶ್ಚಯ ಮಾಡಬೇಕೇನೋ ಇವು ಇಷ್ಟು ಸುಳ್ಳು ಅನಾತ್ಮ ಇವು ಏನು ಇಲ್ಲ ಅಂದ್ರೆ ನಾನು ಬುದ್ಧಿ ತನ್ನ ಕೆಲಸವನ್ನು ಬಿಡೋದಕ್ಕೆ ಶುರುವಾಗುತ್ತೆ. ಚಿತ್ತ ನೆನೆಸ್ಕೊಳ್ಳೋದಕ್ಕೆ ಹೋಗ್ಬಿಡುತ್ತೆ. ಅಹಂಕಾರ ಅದು ಕೊನೆಗೆ ಇಲ್ದಂಗಾಗುತ್ತೆ. ಯಾವಾಗ ನಮಗೆ ಥಾಟ್ಸ್ ಇಲ್ವೋ, ಸಂಕಲ್ಪ ವಿಕಲ್ಪಗಳಿಲ್ವೋ, ನಿಶ್ಚಯ ಇಲ್ಲವೋ, ಯಾಕೆಂದ್ರೆ ಅನಾತ್ಮ ಅಂದರೆ ಇದ್ರ ಮೇಲೆ ಮನಸ್ಸೆಲ್ಲ ಹೋಗುತ್ತೆ. ಯಾಕಿದಕ್ಕೆ ನಾನು ಸಮಯ ವ್ಯರ್ಥ ಮಾಡ್ಕೋಬೇಕು? ನಿಮ್ಮ ಮನಸ್ಸು ಸುಮ್ಮನೆ ಆಗುತ್ತೆ. ಸುಮ್ಮನೆ ಆಗೋದು, ಸುಮ್ಮನಿರೋದಕ್ಕೆ ಇವೆಲ್ಲ ಸರ್ಕಸ್ ಇಷ್ಟೆಲ್ಲ ಮಾಡ್ತಾರೆ. ನಿಮ್ಮ ಮನಸ್ಸೇನಾಯಿತು? ಅಮನಸ್ಸಾಯಿತು. ಅಮನಸ್ಸಾಗೋದಿಕ್ಕೆ ಮನಸ್ಸು ಈಗ ಯಾತಿಗೆ ನನಗಾಗ್ತಾ ಇದೆ? ಇವು ಸತ್ಯತ್ವ ಬುದ್ಧಿ ಇರೋದರಿಂದ. ಯಾವಾಗ ಇವತ್ತು ಸತ್ಯತ್ವ ಬುದ್ಧಿ ಇಲ್ಲವೋ, ಮೊದಲು ನಾನು ಆಟ ಆಡ್ತಾ ಇದ್ದೆ. ಎಷ್ಟು ಸತ್ಯತ್ವ ಬುದ್ಧಿ ಇತ್ತು ಆಟದಲ್ಲಿ, ನನಗೆ ಅದಕ್ಕೆ ಅದರ ಪರಿಣಾಮ ಆಗ್ತಾ ಇತ್ತು. ಹಾಡ್ತಾ ಇದ್ದೆ, ಮಾಡ್ತಾ ಇದ್ದೆ, ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತೆ ಹತ್ಕೊಂಡು ಹೇಳ್ತಾ ಇದ್ದೆ. ಈಗ ದೊಡ್ಡವನಾದ ಮೇಲೆ ಎಷ್ಟೆಲ್ಲ ಬಿದ್ದೋಯ್ತು ಇಲ್ವೋ? ಯಾಕೆ? ಅದು ಬರೀ ಸುಳ್ಳು. ಹಂಗೆ ಇಷ್ಟೆಲ್ಲ ಈ ವಿಚಾರಗಳೆಲ್ಲ ಅವೇ ಮಾಡ್ತಾರೆ. ನಮಗೆ ಗೊತ್ತಿಲ್ಲದೆ, ನಿಮಗೆ ಚೆನ್ನಾಗಿ ಸ್ವಾಮಿಗಳು ಪುಸ್ತಕ ಓದಿದ್ರೆ ನಿಮಗೇ ಅನುಭವ ಬರುತ್ತೆ. ಬಂದಾಗ ಅರೆ ಇಷ್ಟೇನಾ ಅನ್ಸುತ್ತೆ. ಇದಾಗ್ತಾ ಇದೆ ನಮಗೆ. ವಿತೌಟ್ ಅವರ್ ನಾಲೆಡ್ಜ್ ನಾನು ಈ ಕೆಲಸ ಮಾಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ಥಾಟ್ಸ್ ಕಡಿಮೆ ಆಗ್ತವೆ. ಯಾವಾಗ ಥಾಟ್ಸ್ ಇಲ್ವೋ ಮನಸ್ಸು ತನ್ನ ತನವನ್ನು ಬಿಟ್ಬಿಡುತ್ತೆ. ಅಲ್ಲಿ ಏನು ಇಲ್ಲದೆ ಇದ್ರೆ ಯಾವುದನ್ನು ಯೋಚನೆ ಮಾಡಬೇಕು ಹೇಳಿ? ಈಗ ಅವನಿಗೆ ಆ ಆಟದ ಬಗ್ಗೆ ಎಷ್ಟು ಆ ಥಾಟ್ಸ್ ಇತ್ತೋ, ದೊಡ್ಡವನಾದ್ಮೇಲೆ ಅವೆಲ್ಲ ಕಂಪ್ಲೀಟ್ ಬಿದ್ದೋಯ್ತು. ನನಗೆ ಹಾಗೆ ಇಲ್ಲಿ ಆ ಆತ್ಮನ್ ಬಿಟ್ಟು ಮಿಕ್ಕಿರೋದು ಅನಾತ್ಮ ಅಂತ ಏನಿದೆ ಅದ್ರ ಥಾಟ್ಸ್ ಎಲ್ಲ ಬಿದ್ದೋಗ್ಬೇಕು. ಬಟ್ ಅದು ಸುಳ್ಳು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಏನು ಬೆಳಗ್ಗೆ ಆದ್ರೆ ರಾತ್ರಿವರೆಗೂ ಇದೇ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಥಾಟ್ಸ್ ಏನಾಗುತ್ತೆ ಅಷ್ಟೆ. ಅದಕ್ಕೋಸ್ಕರ ಆಮೇಲೆ ಏನಾಗುತ್ತೆ, ಎಲ್ಲ ಬಿದ್ದೋಗ್ಬಿಟ್ರೆ ಇರೋದು ಆತ್ಮನೊಬ್ಬನೇ. ಆತ್ಮನ್ನೇವ ಆತ್ಮನ ತುಷ್ಟ. ಆತ್ಮನಿಂದ ಆತ್ಮನ ನೋಡ್ಕೋಬೇಕು, ಬೇರೆ ದಾರಿ ಇಲ್ಲ. ಅನಾತ್ಮಗಳು ಬಿದ್ದೋಯ್ತು ಅಂದ್ರೆ ಆತ್ಮನಾಗಿರ್ತೀರ. ಇಷ್ಟಪ್ಪ ಸಾರಾಂಶ. ಅಲ್ಲಿಗೆ ಈ ಘಟಾಕಾಶದಂತೆ ಇರುವ ಜೀವನು ಎಂದಿಗೂ ಯಾವಾಗಲೂ ಹೇಳಿದ ದೃಷ್ಟಾಂತದಂತೆ, ಈಗ ನೋಡ್ರಿ ಆ ಮರ, ಇದರಲ್ಲಿ ಮೇಲೆ ಎರಡು ದೃಷ್ಟಾಂತದಲ್ಲಿ, ಚಿನ್ನ ಒಡವೆನಲ್ಲಿ, ನೀರಿನ ದೃಷ್ಟಾಂತದಲ್ಲಿ ವಿಕಾರವಿಲ್ಲ. ಆತ್ಮನಿಗೆ ಯಾವ ವಿಕಾರ ಇಲ್ಲ, ಅವನೇನು ಬದಲಾವಣೆ ಆಗಬೇಕಾಗಿಲ್ಲ. ಇನ್ನು ಎರಡನೇದರಲ್ಲಿ ಅವಯವಗಳು ಇಲ್ಲ. ಮರಕ್ಕೆ ಕೊಂಬೆ, ರೆಂಬೆ, ಹೂವು, ಇದು ಮತ್ತೆ ಏನು ಕಾಯಿ, ಅವೆಲ್ಲ ಹಣ್ಣಾಗೋದು ಇಷ್ಟೆಲ್ಲ ಇತ್ತಲ್ಲ ಅವಯವಗಳು, ಅವು ಇಲ್ಲ. ಈ ಮೂರು ದೃಷ್ಟಾಂತದಲ್ಲಿ ಅವಯವಗಳಿಲ್ಲ, ಮತ್ತೆ ವಿಕಾರವಿಲ್ಲ, ಅವಯವಗಳಿಲ್ಲ. ಆದ್ದರಿಂದ ಆತ್ಮರು ಬೇರೆ ಬೇರೆ ಎಂದು ಇಟ್ಕೊಂಡ್ರಿಂದ ಆಗುವ ವ್ಯವಹಾರ ಹುಸಿ. ಇವರಿಬ್ಬರು ಆತ್ಮರು ಅನೇಕರು ಅಂತ ಇಟ್ಕೊಂಡಿದ್ದರಲ್ಲ, ವೈಶೇಷಿಕರು, ಕಪಿಲರು, ಅದು ಸುಳ್ಳಾಗೋಯ್ತು. ಅದೇ ತಾನೇ ಒಂದು ಪ್ರಶ್ನೆ ಅದು ಬಂದಿದ್ದು, ಯಾಕೆ ಇಷ್ಟೆಲ್ಲ ಬಂತು ಅಂದಿದ್ದಕ್ಕೆ ಅವಿದ್ಯಾಕೃತ ವ್ಯವಹಾರ ನಿಜ ಇಲ್ಲ. ಇದೆಲ್ಲ ವ್ಯವಹಾರವೆಲ್ಲವೂ ರಾಂಗ್ ನಾಲೆಡ್ಜ್. ಕಾವು, ನೀರಿನ ಕೊಡಿ, ನೆಲದ ಬೆಳಕು, ಹೂವಿನ ಮಾಲೆ, ನೀವೇನು ಅನ್ಕೊಂತೀರೋ ರಾಂಗ್ ನಾಲೆಡ್ಜ್. ಅದಕ್ಕೋಸ್ಕರನೇ ಈ 6ನೇ ಮಂತ್ರ 7ನೇ ಮಂತ್ರ ಬಂದಿರದ ಸಾರಾಂಶ ಮುಗಿದ. ಈಗಿನ ಜೀವನ ಸಂಸಾರವು ಪರಮಾರ್ಥವಲ್ಲ, ಜೀವ. ಇಲ್ಲಿ ಸಂಸಾರ ಅಂತ ಅದು ಪರಮಾರ್ಥವಲ್ಲ. ಫಸ್ಟ್ ಆಫ್ ಆಲ್ ಜೀವ ಅಂತ ಯಾರು?
ನಿಜವಾಗ್ಲೂ ಪರಮಾತ್ಮನೇ. ಬಟ್ ನಾನು ಹಂಗೆ ತಿಳ್ಕೊಂಡಿಲ್ವೇ, ಜೀವ ಅಂದ್ರೆ ಈ ಮುಷ್ಟೆ ಮೋರೆ ನಾನು ಜೀವ ಅನ್ಕೊಂಡಿದ್ದೀನಿ. ಓಕೆ, ದಿಸ್ -19 ಪರಮಾತ್ಮ. ಏನು ಕಷ್ಟ ಇದೆ? ಮುಗ್ದೋಯ್ತು, ನೀವು ಬಿಟ್ಬಿಡು. ಈ 19 ಬಿಡ್ಬೇಕಾದ್ರೆ ಹೇಗೆ ಮಾಡಬೇಕು? ಇವೆ ಇಲ್ಲಿವರೆಗೂ ಮೇಲ್ಕಾಕೊಂಬಂದ್ವಲ್ಲ, ಮಾಡಿದಾಗ ಛೆ ಸುಮ್ಮನೆ ಕನಸಿನ ಥರ ತೋರುತ್ತೆ, ಸತ್ಯ ಇಲ್ಲ ಅಂತನೋ ಮುಂದಕ್ಕೆ ಅದನ್ನೇ ತೊಗೊಂಬರ್ತಾರೆ, ಅಥವಾ ಮಾಯಾ ದೃಷ್ಟಿಯಿಂದಲೋ ಗಂಧರ್ವ ನಗರದ ತರೋ ಅಂತ ಹೇಳ್ಕೊಂಬರ್ತಾರೆ. ಈಗ ನೋಡಿ ನೆಕ್ಸ್ಟ್, ಜೀವನ ಸಂಸಾರವು ಪರಮಾರ್ಥವಲ್ಲ. ಶಂಕರಾಚಾರ್ಯ ಪ್ರಕಾರ ಮದುವೆ, ವಿದ್ಯಾಭ್ಯಾಸ, ದೊಡ್ಡವನಾದೆ, ವಿದ್ಯಾಭ್ಯಾಸ ಆಯಿತು, ಮದುವೆ ಆಯಿತು, ಮಕ್ಕಳಾಯಿತು, ಇದೆಲ್ಲ ಸಂಸಾರ. ಈ ಶರೀರ ನಾನು ಅಂದ್ಕೊಂಡ್ರೆ ಸಂಸಾರ ಶುರುವಾಯ್ತು ಎಲ್ಲ. ಆದ್ದರಿಂದ ಈ ಜೀವನ ಸಂಸಾರವು, ಸಂಸಾರ ಅಂದರೆ ಇಷ್ಟು, ಇಲ್ಲಿ ಜೀವ ಸಂಸಾರ ಅಂತಂದ್ರೆ ಅವಸ್ಥೆ ಒಳಗಡೆ 1/2 ಹೋಲ್ಸೇಲ್. ಅದಕ್ಕೆ ಹೇಗೆ ಗಡಿಗೆ, ಆಕಾಶವೇ ಮುಂತಾದ ಬೇರೆ ಬೇರೆ ಎಂಬ ಬುದ್ಧಿಯ ನಿಮಿತ್ತದಿಂದ ಅವುಗಳ ರೂಪ, ಕಾರ್ಯ ಮುಂತಾದ ಭೇದ ವ್ಯವಹಾರವಾಗುವುದೋ, ಹಾಗೆ ದೇಹಾದಿಗಳೆಂಬ ಉಪಾಧಿಯಿಂದ ಜೀವರು ಬೇರೆ ಎಂಬ ಬುದ್ಧಿಯಿಂದ ಆದದ್ದು ಜೀವರ ಹುಟ್ಟು, ಸಾವು ಮುಂತಾದ ವ್ಯವಹಾರವಷ್ಟೇ ಅಂತ. ಸೇಮ್ ಅದೇ ಅಂತ ಅನ್ನೋದು ಪೂರ್ತಿ ಗೊತ್ತಾಗುತ್ತೆ. ಅಲ್ಲಿಗೆ ಮೊದಲು ಎತ್ಕೊಂತಾನೆ ಈ ಕುಂಡ ಹುಟ್ಟೋದು, ಹೋಗೋದು, ಬರೋದು, ಹೊಡೆದು ಹೋಗೋದು, ಹೊಟ್ಟೋದು, ಇವೆಲ್ಲ ಆಯಿತು. ಕೊನೆಗೆ ಅಲ್ಲಿ ಧೂಳು ಹೊಗೆ ಹೇಳಿದ್ರು. ಅದಾದಮೇಲೆ ಇಲ್ಲೇನೋ ಒಂದು ಮೆಸೇಜ್ ಬಂತು, ಎಕ್ಸ್ಟ್ರೀಮ್ಲಿ. ಬಂತು. ಏನದು? ಅದೇನೋ ಗೊತ್ತಾಗ್ಲಿಲ್ಲ, ನಾನು ಓಕೆ ಅಂತ ಓದಿದೆ, ಕ್ಲಾಸಲ್ಲಿ ಇದೀನಲ್ಲ ಅನ್ಕೊಂಡು ಆಮೇಲೆ ನೋಡ್ಸೋಣ ಅಂತ. ಏನಾದ್ರು ಆದರೆ ಯೂನಿಟ್ ನಾಟ್ ಟು ವರಿ ಅಂತ ಹೇಳುತ್ತೆ. ಭಾರತ ಸರ್ಕಾರವು ತನ್ನ ನಾಗರಿಕೆಗೆ ತ್ವರಿತ ವಿಪತ್ತು ಮುನ್ನರಿಕೆ ಸೇವೆಯನ್ನು ಒದಗಿಸಲು ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಬ್ರಾಡ್ಕಾಸ್ಟ್ ವ್ಯವಸ್ಥೆಯನ್ನು ಪ್ರಾರಂಭಿಸಿರುತ್ತದೆ. ಅಂಡ್ ಜಾಗೃತ ನಾಗರಿಕರು ಅಂಡ್ ಪಿಟ್ ಅಂತ ಏನೋ ಇದೆ, ಸುರಕ್ಷಿತ ರಾಷ್ಟ್ರ. ಈ ಸಂದೇಶವು ಬಂದಾಗ ಸಾರ್ವಜನಿಕರು ಯಾವುದೇ ಕ್ರಮ ಕೈಗೊಳ್ಳುವ ಅಗತ್ಯವಿರುವುದಿಲ್ಲ. ಇದು ಕೇವಲ ಪ್ರಾಯೋಗಿಕ ಪರೀಕ್ಷಾರ್ಥ ಸಂದೇಶವಾಗಿದೆ. ಭಾರತ ಸರ್ಕಾರ ಅಷ್ಟೇ. ಅದೇ ಯಾಕೆಂದ್ರೆ ಎಲ್ರಿಗೂ, ನಿಮಗೂ ಇದೇ ಸಮಯಕ್ಕೆ ಕೂಗ್ತಾ ಸಿಗ್ನಲ್ ಬಂತೇನೋ, ಸೌಂಡ್ ನನಗೂ ಆಯ್ತು. ಈಗ ಇದಕ್ಕೆ ಬರೋಣ. ಅಲ್ಲಿಗೆ ಇಲ್ಲಿ ಇಷ್ಟೆಲ್ಲ ಹೇಳಿದ್ರನ್ನ ಇಷ್ಟಕ್ಕೂ ಸಾರಾಂಶ ಅದೇ. ಆದ್ದರಿಂದ ಈಗ 8ನೇ ಮಂತ್ರದಲ್ಲಿ ಇನ್ನೂ ಇದ್ರ ಬಗ್ಗೆನೆ ಹೇಳ್ತಾ ಬರ್ತಾರೆ. ಏನು 8ನೇ ಮಂತ್ರ? ಯಥಾ ಭವತಿ ಬಾಲಾನಾಂ ಗಗನಂ ಮಲಿನಂ ಮಲೈಃ ತಥಾ ಭವತ್ಯ ಬುದ್ಧ್ಯಾನಾಂ ಆತ್ಮಾಪಿ ಮಲಿನೋ ಮಲೈಃ. ಹೇಗೆ ಮೇಲ್ಗಡೆ ಇರೋ ಆಕಾಶವನ್ನ ಹುಡುಗರು ನೀಲಿಯಾಗಿದೆ, ಮಲಿನವಾಗಿದೆ, ಕೊಪ್ಪರಿಗೆ ಆಗಿದೆ ಅಂತ ಅನ್ಕೊಂತಾರೋ ಹಾಗೆ ಇವರೆಲ್ಲ ಯಾರು? ಅವಿವೇಕಿಗಳು, ಅಬುದ್ಧರು, ಮಕ್ಕಳು. ಈಗ ಆಕಾಶ ನೀಲಿ ಇದೆಯೇನೋ? ನಮ್ಗೆ ಆಧ್ಯಾತ್ಮಕ್ಕೆ ಬರೋವರೆಗೂ ನಮ್ಗೆ ಆಕಾಶ ಅಂದ್ರೆ ನೀಲಿ ಬಣ್ಣ ಅಂತಾನೆ ನಾವು ತಿಳ್ಕೊಂಡಿದ್ದು. ಚಿಕ್ಕವ್ರೇ ದೊಡ್ಡವರು ಆದ್ಮೇಲೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಆಕಾಶ ಕಣ್ಣು ಕಾಣುತ್ತೇನೋ? ಅದಕ್ಕೆ ನಾಮ ಇದೆಯಾ? ರೂಪ ಇದೆಯಾ? ಕ್ರಿಯೆ ಇದೆಯಾ? ಇಲ್ಲ. ಆದರೆ ಶಬ್ದ ಒಂದಿದೆ ಅಟ್ಲೀಸ್ಟ್. ಇನ್ನು ಮಿಕ್ಕಿರೋದೇನಿದೆ? ನಾಮ ರೂಪ ಕ್ರಿಯಾಕಾರಕ ಫಲ ಭೋಗ ಯಾವುದೇ ಇಲ್ಲ, ಶಬ್ದ ಬಿಟ್ರೆ. ಹಾಗೆ
ಮಕ್ಕಳಿಗೂ ನಾವು ಆಕಾಶ ತೋರಿಸೋವಾಗ ಕರ್ಕೊಂಬಂದ್ಬಿಟ್ಟು ಮೇಲೆ ತೋರಿಸ್ಬಿಟ್ಟು ಆಕಾಶ ನೋಡ ಅಂತೀವಿ. ಯಾವುದನ್ನು ಅವನು ಆಕಾಶ ಅನ್ಕೊಂತಾನೆ, ಆ ನೀಲಿ ಬಣ್ಣವಾಗಿರೋ ಆಕಾಶ, ಮೋಡಗಳಿರೋದು, ಆ ಮೋಡ ಎಲ್ಲ ನೀಲಿ ಬಣ್ಣ ಆಗಿರುತ್ತೆ, ಕೆಲವು ಸಾರಿ ಬೆಳ್ಳಗೂ ಕಾಣುತ್ತೆ ಆ ಮೋಡಗಳು. ಆಮೇಲೆ ಆ ಕೊಪ್ಪರಿಗೆ ಹಂಗಿದೆ, ಅಯ್ಯೋ ಬಾರ್ಲಾಕ್ಬಿಟ್ಟಿದ್ದಾರೆ ಬಾಂಡ್ಲಿ ಅಂತ ಕಾಣುತ್ತೆ, ಅದನ್ನು ಆಕಾಶ ಅಂತೀವಿ. ನಿಜವಾಗ್ಲೂ ಅದು ಆಕಾಶವೇನೋ ಅಲ್ಲ. ಹೇಗಿದೆ ನೋಡ್ರಿ, ವ್ಯವಹಾರದಲ್ಲೇ ಅದು ಇದ್ದಂತೆ ನಾವು ತಪ್ಪರ್ಥ ಮಾಡ್ಕೊಂಡಿರ್ತೀವಿ. ಇರೋದು ಒಂಥರ, ಅದರ ನಿಜವಾದ ಸ್ವರೂಪ ಬೇರೆ, ತೋರೋದು ಒಂಥರ, ಬೇರೆ ಥರ. ಪರಮಾತ್ಮನು ತೋರಿಕೊಳ್ಳುವ ಬಗೆ, ಪರಮಾತ್ಮ ಇರೋದು ಬೇರೆ ಥರ, ಈ ಪ್ರಪಂಚವಾಗಿ ತೋರೋದು ಬೇರೆ. ಹಗ್ಗ ಇರೋದು ಬೇರೆ ಥರ, ತೋರೋದು ಹಾವನಂಗೆ, ನೀರಿನ ಕೋಡಿ ನೆಲದ ಬಿರುಕಿನಂಗೆ. ಹಾಗೆ ಪರಮಾತ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು, ನಿರಾಕಾರಿ, ಅವಿಕಾರಿ, ಅವಯವಗಳಿಲ್ದಿರೋನು, ನಿರವಯವ, ತೋರೋದೆಲ್ಲ ಇದ್ದಂತೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಹಾಗೆ ಅದಕ್ಕೋಸ್ಕರ ಲೋಕದಲ್ಲಿ ಹೇಗೆ ಹುಡುಗರು ಅಂದರೆ ಅವಿವೇಕಿಗಳು ಹುಡುಗರು, ಪಾಪ ವ್ಯವಹಾರ ದೃಷ್ಟಿಯಿಂದ ಅವರು ಹಾಗೆ ಗಗನ ಆಕಾಶ ಮೋಡ ಧೂಳು ಹೊಗೆ, ಅದು ಹುಟ್ಟಿತು ಹೋಯಿತು ಬಂತು ಹೊಡೆದೋಯ್ತು, ಹುಟ್ಟಿತು ಸಾಯಿತು, ಧೂಳು ಹೊಗೆ ಮತ್ತೆ ಸಗಣಿ ಗಂಧ ಮತ್ತಿನ್ನೇನೇನೇನು, ಒಂದರಲ್ಲಿ ನೀರು ಅಲ್ಲಾಡಿಸಿದ್ರೆ ಅಲ್ಲಿ ಎಲ್ಲ ಸೂರ್ಯರು, ಆ ಮೇಲ್ಗಡೆ ಸೂರ್ಯ ಏನಾದರೂ ಅಲ್ಲಾಡ್ತಾನೇನೋ, ಈ ಒಂದು ಕುಂಡದಲ್ಲಿ ಮಾತ್ರ ನೀರು ಅಲ್ಲಾಡುತ್ತೆ. ನೀವು 10 ಇಟ್ಟರೆ 10 ಕುಂಡದಲ್ಲಿ ನೀರು ಕಾಣ್ತಾನೆ, 100 ಇಡ್ರಿ 100ರಲ್ಲೂ ಕಾಣ್ತಾನೆ. ಈಗ ಆಕಾಶ ಮಹಾಕಾಶ ಮತ್ತೆ ಸೂರ್ಯ ಅಷ್ಟು ಜನ ಇದ್ದಾರೇನೋ? ಇಲ್ಲ, ಇದ್ದಂತೆ ತೋರ್ತಾ ಇದ್ದಾರೆ. ಇಲ್ಲಿ ನಾವು ಟೋಪಿ ಬೀಳಬಾರ್ದು ಅಂತ ಹೇಳ್ತಾರೆ. ಇಲ್ಲೂ ಅದೇ ಥರನೇ, ಇಲ್ಲಿ ಜೀವರುಗಳು ಬೇರೆ ನೋಡ್ರಿ, ಆಧ್ಯಾತ್ಮಿಕ ಬೇರೆ, ಆದಿಭೌತಿಕ 84 ಲಕ್ಷ ಜೀವರಾಶಿಗಳು. ಆಧ್ಯಾತ್ಮಿಕ ಅಂದಿದ ತಕ್ಷಣ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎಲ್ಲ ಬಂದ್ಬಿಡುತ್ತೆ. ಆದಿಭೌತಿಕದಲ್ಲೂ ಅವರವರು ಸ್ಥೂಲ ಸೂಕ್ಷ್ಮ, ಆದಿ ದೈವಿಕವಾಗಿ 14 ಲೋಕಗಳಲ್ಲಿ ಅವರವ್ರದ್ದು ಸ್ಥೂಲ ಸೂಕ್ಷ್ಮ ಎಲ್ಲ ಹೋಲ್ಸೇಲ್. ಮತ್ತೆ ಕಾಲ ದೇಶ ವ್ಯವಹಾರ ಮಾಡ್ಬೇಕಾದ್ರೂ ಇರಲೇಬೇಕು. ಇಲ್ಲಿ ಎಷ್ಟು ಬರ್ರಿ ಸುಳ್ಳು ಮುಗಿದ್ರಾಯ್ತು, ಹಂಗೆ ತಗೊಳ್ಳೋದು ಬರ್ಬೇಕು. ಹೇಗೆ ಆಕಾಶ ನೀಲಿ ಇದೆ ಅಂತೀವಿ, ಕೊಪ್ಪರಿಗೆ ಅಂತ ಅಂತೀವಿ, ಹಾಗೆ ಹೀಗೆ ಈ ಹುಡುಗರೆಲ್ಲ ತಪ್ಪು ಹೆಂಗೆ ಅರ್ಥ ಮಾಡ್ಕೊತಾರೋ ಹಾಗೆ ಆತ್ಮನ ವಿಚಾರ ಸರಿಯಾಗಿ ಗೊತ್ತಿಲ್ಲದೆ ಇರೋರು ಹೀಗೆ ಜೀವರು ಅನೇಕರು. ನಾವೇ ತಪ್ಪು ಮಾಡ್ಕೊಳ್ಳೋದು, ದರ್ಶನಕಾರರು ತಪ್ಪು ಮಾಡ್ಕೊಂಡು ಕೂತಿದ್ದಾರಲ್ಲ ಹಾಗೆ. ಅದಕ್ಕೋಸ್ಕರ ಅವರ ದರ್ಶನಕಾರರು ಎಲ್ಲರೂ ಅಷ್ಟೇ, ಸೃಷ್ಟಿ ಕ್ರಮ ತಪ್ಪು, ಮತ್ತೆ ಹುಟ್ಟದ ತಪ್ಪು, ಮತ್ತೆ ಸ್ಥಿತಿ ಪ್ರಳಯ ಅವು ತಪ್ಪು, ಮತ್ತು ಇಲ್ಲಿ ಹುಟ್ಟಿದ ಮೇಲೆ ಅವನು ಗುರಿ ಏನು ಅದು ತಪ್ಪು, ಸಾಧನೆ ಏನು ಅದು ತಪ್ಪು, ಮತ್ತೆ ಹೋಗಿ ಮುಟ್ಟೋ ಗುರಿ ಯಾವುದು ಅದು ತಪ್ಪು, ಎಲ್ಲ ತಪ್ಪು. ಹುಟ್ಟೋದ್ರಿಂದ ಸಾಯೋವರೆಗೂ ಮಧ್ಯದಲ್ಲಿ ಅದ್ರ ಬರುವ ಬದಲಾವಣೆ ಏನೇನಾಗುತ್ತೋ, ಸೃಷ್ಟಿ ಸ್ಥಿತಿ ಲಯ ತಪ್ಪು, ಮುಗಿದೋಯ್ತು. ಅದರಿಂದ ಇವರು ತಪ್ಪು ಹೇಳ್ತಾರೆ ಅನ್ನೋದು ನಮ್ಗೆ ಸ್ಪಷ್ಟವಾಗೋಯ್ತು. ಆದ್ದರಿಂದ ಗಗನದ ನಿಜವನ್ನು ಬಿಡಿಸಿ ಅರ್ಥಕೊಂಡವರಿಗೆ, ಅಂದರೆ ಆಕಾಶ ನೀಲಿನೂ ಅಲ್ಲ ಕೊಪ್ಪರಿಗೇನೂ ಅಲ್ಲ, ಅದು ಬರೀ ಶಬ್ದ ಪ್ರಮಾಣ, ಅದಕ್ಕೆ ನಾಮ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಗಂಧ ಇಲ್ಲ, ಹೇಗಿದೆ. ಮತ್ತೆ ಫಲಭೋಗಗಳಿಲ್ಲ, ವಿಕಾರಗಳಿಲ್ಲ, ಅಂಗಗಳಿಲ್ಲ, ವಿಕಾರಗಳಿಲ್ಲ, ಅವಯವಗಳಿಲ್ಲ, ಬದಲಾವಣೆ ಆಗೋದಿಲ್ಲ. ಅದು ಏಕನೋ ಅದ್ವಿತೀಯನೋ ಅನ್ನೋದು ಗೊತ್ತಾಗುತ್ತಲ್ಲ ಹಾಗೆ. ಆದ್ದರಿಂದ ಇದು ದೃಷ್ಟಾಂತ ಆಯಿತು. ದೃಷ್ಟಾಂತದಲ್ಲೇನು, ಆತ್ಮನು ಒಬ್ಬನೇ, ಅವನು ಪರಮಾತ್ಮನೇ ಆಗಿದ್ದರು. ಯಾರೋ ಈ ಜೀವಪ್ಪನು ಪರಮಾತ್ಮನೇ ಆಗಿದ್ದರು. ಈ ಅವಿದ್ಯಾವಂತರಿಗೆ ಈ ಪ್ರತ್ಯಗಾತ್ಮನನ್ನ ಬಿಡಿಸಿ ಅರ್ಥಕೊಳ್ದೇ ಇರೋದ್ರಿಂದ, ಏನಿಲ್ಲಿ ಬಿಡಿಸೋದು ಅರ್ಥಕೋಬೇಕು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನ್ ಬಿಡಿಸಿ ಅರ್ಥಕೋಬೇಕು, ಏನ್ ಬಿಡಿಸ್ಬೇಕು ಇಲ್ಲಿ? 19 ಮುಖಗಳೆಲ್ಲ ಬಿಡಿಸಿ ಒಳಗಡೆ ಇದ್ದಾನೆ, ಅವನು ಎಲ್ಲಕ್ಕೂ ಒಳಗಡೆ ಇದ್ದಾನೆ. ಅದೆಲ್ಲಮ್ಮ ಆತ್ಮ, ನಾವು ಹೋಲ್ಸೇರು ಆತ್ಮ ಅನಾತ್ಮಗಳ ಕಲಬೆರಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ಬಿಡಿಸ್ಬೇಕು ಅಂತ ಹೇಳ್ತಾರೆ.
ಆತ್ಮ ಅನಾತ್ಮ. ಆತ್ಮ ಅಂದ್ರೆ ಯಾವುದು, ಅನಾತ್ಮ ಹೋಲ್ಸೇಲ್ ಆಗಿ. ಇಲ್ಲಿ ಬರೀ ಶರೀರ ಹೇಳ್ತಾರೆ. ಹಾ, ಆದ್ದರಿಂದ ಇಲ್ಲಿ ಬಿಡಿಸಿ ಹತ್ಕೊಂಡವನಿಗೆ ಸರಿಯಾಗಿ ಗೊತ್ತಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತ್ಯೇಗಾತ್ಮನನ್ನ ಅಂದ್ರೆ ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆ. ಕಡನಿದ್ರೆಯಲ್ಲಿರೋಲ್ಲ. ಎದ್ದಿದ ತಕ್ಷಣ ದೃಶ್ಯ ಪ್ರಪಂಚ ಕನಸಾಗ್ಲಿ ಎಚ್ಚರ ಆಗ್ಲಿ ಕಲಬೆರಕೆ ಎಷ್ಟು ಬೇಗ ಆಗ್ಬಿಡುತ್ತೆ ಸ್ವಾಮಿ. ಏನು ಆಚಾರ್ಯ ಕೊಟ್ಟಂಗ ಅವನೇನು ಟೈಮ್ ತಗೊಂತಾನ ಆಗೋದಕ್ಕೆ? ಏನಿಲ್ಲ. ಹೆಂಗಿದೆ ನಿದ್ದೆ, ಸತ್ತಾಗ, ಮಹಾಪ್ರಳಯ, ಮೂರು ಒಂದೇ. ಬಟ್ ನನಗೆ ದೇವ್ರ ನಿದ್ದೆ 24 ಗಂಟೆಯಲ್ಲಿ ಕೊಟ್ಟಿರೋದ್ರಿಂದ ನಾನು ದಿನಾ ಚೆಕ್ ಮಾಡ್ಕೋಬೋದು. ಈಗ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಿ ವೈರಾಗ್ಯ ಯಾಕೆ ಬರಲ್ಲ? ಹೆಂಗಿದೆ ಇದು ಮಾಡಬೇಕಾಗಿರೋದು. ಜಪ ಮಾಡೋದಕ್ಕಿಂತ, ಪೂಜೆ ಮಾಡೋದಕ್ಕಿಂತ ಇದು ತುಂಬ ಮುಖ್ಯ. ಇದು ವಸ್ತುತಂತ್ರ ಸಾಧನೆ, ಭಾವನೆ ಮಾಡೋದೇನೋ ಅಲ್ಲ. ಆದ್ದರಿಂದ ಯಾರು ಈ ರೀತಿ ಈ ಅಧ್ಯಾಸವನ್ನ ಬಿಡಿಸಿ ತಿಳ್ಕೊಂಡಿರ್ತಾರೋ ಅವರು ಜ್ಞಾನಿಗಳು, ಮುಕ್ತರು. ಟಕ್ ಅಂತ ಇನ್ನೊಂದು ದೃಷ್ಟಾಂತ ಕೊಟ್ಬಿಡ್ತಾರೆ. ಯಾರಿಗೆ ಬಾಯಾರಿಕೆ ಆಗಿರುತ್ತೋ ಅವನು ನೀರು ನೋಡಿದ ತಕ್ಷಣ ಅಯ್ಯೋ ನೀರಿದೆ ಅಂತ ಟೋಪಿ ಬೀಳ್ತಾನೆ. ಹತ್ರಕ್ಕೆ ಹೋಗಿ ನೋಡಿದಾಗ ಅದು ಮರುಭೂಮಿ, ನೀರಿಲ್ಲ. ಅದರಲ್ಲೂ ಮರಗಳೆಲ್ಲ ರಿವರ್ಸ್ ಆಗಿ ಬಿದ್ದಂಗೆ ಎಲ್ಲ ಹೆಂಗ ಸೇಮ್ ಕಾಣ್ತಾ ಇರುತ್ತೆ ಅಂತ ದೃಷ್ಟಾಂತ. ಹೇಗೆ ಅವನು ನೀರು ಟೋಪಿ ಬೀಳ್ತಾನೋ ಹಾಗೆ ನಾವು ಕೂಡ ಇಲ್ಲಿ ಟೋಪಿ ಬೀಳ್ತಾ ಇದ್ದೀವಿ. ಯಾರು ಮಕ್ಕಳು ನೀಲಿ ಬಣ್ಣ ಮತ್ತೆ ಅದು ಕೊಪ್ಪರಿಗೆ ಆಗಿದೆ ಅಂತಾರಲ್ಲ, ಅವರು ಟೋಪಿ ಬೀಳೋಂಗೆ ಬೇರೆ ಬೇರೆಯವರು ಟೋಪಿ ಬೀಳ್ತಾ ಇದ್ದಾರೆ. ಯಾರು ಆತ್ಮನ ಆಕಾಶವನ್ನು ಸರಿಯಾಗಿ ತಿಳ್ಕೊಂಡಿರ್ತಾರೋ ಹಾಗೆ ಇಲ್ಲಿ ಆತ್ಮನ ಸರಿಯಾಗಿ ತಿಳ್ಕೊಂಡ್ರೆ ಅವ್ರು ಟೋಪಿ ಬೀಳೋದಿಲ್ಲ. ಆದ್ದರಿಂದ ಈ ಹೇಗೆ ಈ ಅಲೆ, ಗುಳ್ಳೆ, ನೊರೆ, ಐಸು ಯಾವುದೂ ಇಲ್ಲ, ನೀರೇ. ಆ ನೀರೇ ಹಿಂಗೆ ತೋರ್ಕೊಂತ ಇದೆ ಅಂತ ಗೊತ್ತಾಗ್ಬಿಟ್ರೆ ಹುಟ್ಟುಗಟ್ಟಿರುವ ಕ್ಲೇಶ ಮುಂತಾದ ಮಲಗಳಿಂದ ಅವರು ನಿಜವಾಗಿ ಮಲಿನ ಆಗೋದಿಲ್ಲ ಅಂತ ಆಗೋಯ್ತು. ಈಗ ನೋಡ್ರಿ 9ನೇ ಮಂತ್ರಕ್ಕೆ ಬಂದ್ವಿ. ಈಗ ಇಷ್ಟು ಸಾರಾಂಶವನ್ನ ಸೇರಿ ಒಂದೇ ಮಂತ್ರದಲ್ಲಿ ಹೇಳ್ತಾರೆ. ಈ ಶಾಸ್ತ್ರದಲ್ಲಿ ಮೊದಲು ಚಿಕ್ಕದಾಗಿ ಹೇಳಿ ಆಮೇಲೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಕೊನೆಯಲ್ಲಿ ಮತ್ತೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ಬೇಕಾಗಿದೆ. ಈ ಮಂತ್ರ ಅದಕ್ಕೆ ಬಂದಿದೆ. ಅಂದರೆ ಇವನ್ನೆಲ್ಲ ಇವಾಗ ಏನು ಮಾಡಬೇಕಾದ್ರೆ ಉಪಸಂಹಾರ ಮಾಡಬೇಕು. ತಿರ್ಗಾ ಈ 9ನೇ ಮಂತ್ರ ಆ ಕೆಲಸ ಮಾಡ್ತಾ ಇದೆ. ಏನು ಮಾಡುತ್ತೆ? ಮರಣೆ ಸಂಭವೇ ಚೈವ ಗತ್ಯಾಗಮನಯೋರಪಿ ಸ್ಥಿತೌ ಸರ್ವಶರೀರೇಷು ಖ್ಯಾಕಾಶೇನ ವಿಲಕ್ಷಣ. ಹುಟ್ಟೋದು, ಸಾಯೋದು, ಹೋಗೋದು, ಬರೋದು, ಮತ್ತೆ ದೊಡ್ಡದು ಚಿಕ್ಕದು, ಒಂದರಲ್ಲಿ ಗಂಧದ ಹೊಗೆ, ಧೂಳು, ಗಂಧ, ಸಗಣಿ, ಮತ್ತೆ ಒಂದರಲ್ಲಿ ಆ ನೀರೆಲ್ಲ ಆಡಿಸಿದ್ರೆ ಅಥವಾ ಆ 10 ಮಡಕೆಗಳಿಟ್ರೆ 10 ಸೂರ್ಯ 10 ಆಕಾಶಗಳ ಇಲ್ಲ 100 ಇಟ್ರು ಅಷ್ಟೇ. ಒಂದರಲ್ಲಿ ನೀವು ಕೈ ಅಲ್ಲಾಡಿಸ್ರಿ, ನೀರು ಅಲ್ಲಾಡ್ತಾ ಇರುತ್ತೆ. ಆ ಸೂರ್ಯ ಚಂದ್ರರು ಸೂರ್ಯ ಮತ್ತೆ ಆಕಾಶ ಅಲ್ಲಾಡ್ದಂಗಿರುತ್ತೆ. ಅಲ್ಲಿ ಮೇಲ್ಗಡೆ ಏನಾದರೂ ಆಗುತ್ತೇನೋ? ಇಲ್ಲಿ 100 ಇಟ್ರಿ ಅಲ್ಲಿ ಮೇಲ್ಗಡೆ 100 ಆದ್ರೇನೋ? ಇಲ್ಲ. ಇಲ್ಲಿ ಕುಂಡನ್ನ ತಗೊಂಬಂದ್ರಿ ಅಲ್ಲಿ ಸೂರ್ಯ ಆಕಾಶ ಹುಟ್ಟುತ್ತೇನೋ? ತಗೊಂಡೋದ್ರೆ ಅದು ಹೋಗುತ್ತೇನೋ? ತಗೊಂಬಂದ್ರೆ ಅದು ಬರುತ್ತೇನೋ? ಮತ್ತೆ ಇಲ್ಲಿ ಹೊಡೆದಾಕ್ಬಿಟ್ರಿ ಅದು ಸತ್ತು ಹೋಯ್ತೇನೋ? ಎಷ್ಟು ನೋಡಿ, ಹಿಂಗೆ ಮೇಲ್ಕ್ ಹಾಕ್ಬೇಕು. ಹಾಕಿದಾಗ ಹೇಗೆ ದೃಷ್ಟಾಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು, ಹಾಗೆ ಇಲ್ಲಿ ಅನೇಕ ಜೀವರುಗಳು. ಅದನ್ನೇ ಹೇಳೋದು ಸ್ವಾಮಿಗಳು ಬೇರೆ ಕಡೆಯಲ್ಲ ಚೆನ್ನಾಗಿ ಬರೆದಿದ್ದಾರೆ. ಈ ದೃಶ್ಯ ಪ್ರಪಂಚದಲ್ಲಿ ಅನೇಕ ಜೀವರುಗಳು, ಅನೇಕ ಅನೇಕ ನಾಮ ರೂಪ ಕ್ರಿಯಾಕಾರಕ ಭೋಗಗಳು, ಅನೇಕ ಆಕಾರಗಳು, ಅನೇಕ ಬೇರೆ ಬೇರೆ. ಒಬ್ಬ ಬುದ್ಧಿವಂತ, ಒಬ್ಬ ದಡ್ಡ, ಒಬ್ಬ ಅದರಲ್ಲೂ ಕೂಡ ದೇವತೆಗಳು ಬೇರೆ, ಆಮೇಲೆ ಮನುಷ್ಯರು ಬೇರೆ, ಮನುಷ್ಯಗಿಂತ ಕೆಳಗಡೆ
ಬರುತ್ತೆ, ಮುಂದಿನ ಮಂತ್ರದಲ್ಲೂ ಬರುತ್ತೆ. ಬೇರೆ ಬೇರೆ ಎಷ್ಟು ವೆರೈಟೀಸ್ ಇದೆ ನೋಡಿ. ಲೋಕಗಳು 14, ಜನಗಳು ಗಂಡಸರು ಹೆಂಗಸರು ನಪುಂಸಕರು ಜನಗಳಿದೆ. ಇಲ್ಲೇ ನಾವು ನೋಡ್ಕೊಂಡ್ರೆ ಇಷ್ಟು ಭೇದಗಳು ಇದೆಯಾ? ಹಂಗೆ ಕುಂಡೆಗಳಿದ್ದಷ್ಟೇ, ಕುಂಡ, ಮಡಕೆ, ಕುಡಿಕೆ, ಶ್ರಾವ, ತಟ್ಟೆ ಹಿಂಗೆ ಅಂತ ಹೇಳಿ ನಮ್ಗೆ ಹೇಳ್ತಾ ಇದ್ದಾರೆ. ಎಲ್ಲ ಹೋಲ್ಸೇಲ್ ಆಗಿ ಹೇಳ್ತಾ ಇದ್ದಾರೆ ಇವಾಗ. ಆದ್ದರಿಂದ ಇವುಗಳು ಇರುವುದರಲ್ಲಿಯೂ ಸರ್ವ ಶರೀರಗಳಿಯೋ ಆಕಾಶಕ್ಕಿಂತ ಬೇರೆಯ ರೂಪದವನಲ್ಲವೇ ಇರುವನು. ಹೇಗೆ ಇವುಗಳಲ್ಲಿ ಆಕಾಶ ಹುಟ್ಟದಂತ ಹುಟ್ಟಿದೀವಿ, ಎಲ್ಲ ಏನು ಇಲ್ವೋ ಹಾಗೆ ಈ ಜೀವರುಗಳು ಅನೇಕರು ಎಲ್ಲ ಹಿಂಗೆ ಕಂಪೇರ್ ಮಾಡಿಕೊಂಡಾಗ ನಿಜವಾಗ್ಲೂ ಆ ಪರಮಾತ್ಮನ ಒಬ್ಬನೇ ಇಷ್ಟೊಂದು ಎಲ್ಲರಲ್ಲೂ ಇದ್ದಾನೆ ಅಂತೇನಿಲ್ಲ. ಆದ್ದರಿಂದ ಇಷ್ಟು ಈ ದೃಷ್ಟಾಂತ ಚೆನ್ನಾಗಿ ಮೇಲ್ಕಾಕ್ರಿ. ಹಾಗೆ ಈ ಶರೀರಗಳಲ್ಲಿ ಇಷ್ಟೊಂದು ಶರೀರಗಳಿರೋದ್ರಿಂದ ಆತ್ಮನು ಇಷ್ಟೊಂದು ಶರೀರಗಳ ಹುಟ್ಟುತ್ತಾನ ಇಲ್ಲ ಅಂತ ಅನ್ನೋದು ಅರ್ಥ ಮಾಡ್ಕೋಬೇಕು. ಈಗ ನೆಕ್ಸ್ಟ್, ಆತ್ಮನ ಶರೀರಗಳೆಲ್ಲ ಅವಿದ್ಯಕ. ಇಲ್ಲಿ ಶರೀರ ಅಂತ ತಗೊಂಡಿದ ತಕ್ಷಣ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಕಾಲ, ದೇಶ, ಕಾರ್ಯಕಾರಣ, ಭಾವ ಮತ್ತೆ ಅವಸ್ಥೆ, ಒಳಗಡೆ ಅವಸ್ಥೆನೂ ಸೇರಿಸ್ಕೊಂಡ್ಬಿಡ್ಬೇಕು. ಇಷ್ಟು ಕೂಡ ಏನಿದು ರಾಂಗ್ ನಾಲೆಡ್ಜ್, ಅವಿದ್ಯಕ. ಸರಿಯಾಗಿ ವಿಚಾರ ಮಾಡಿದ್ರೆ ಈಗಲೇ ಇಲ್ಲ. ಹೆಂಗ್ ವಿಚಾರ ಮಾಡ್ತೀರಾ? ಸ್ವಾಮಿ ಎಚ್ಚರದಲ್ಲಿ ಇಷ್ಟು ಚೆನ್ನಾಗಿ ತೋರ್ತಾ ಇದೆ, ಸತ್ಯ ಅಂತ ಇದೆ, ಕನಸಲ್ಲಿ ಬರಲ್ವೇ? ಮುಗಿದೋಯ್ತು. ಕನಸಿನಲ್ಲೂ ಕೂಡ ಇದೇ ಥರ ಸತ್ಯವಾಗಿ ತೋರ್ತಾ ಇತ್ತು, ಎಚ್ಚರಕ್ಕೆ ಬಂದಿದ ತಕ್ಷಣ ಅದು ಇಲ್ಲಿಗೆ ಬರಲಿಲ್ವೇ? ಮತ್ತು ಅದು ತಾತ್ಕಾಲಿಕವಾಗಿ ತೋರಿದ್ದನ್ನು ಸತ್ಯ ಅಂತ ಹೆಂಗೆ ಕರಿತೀಯಾ? ಮತ್ತು ಇವೆರಡೂ ನಿದ್ದೆಗೆ ಬರಲ್ವೇ? ಮುಗಿದೋಯ್ತು, ಹೋಲ್ಸೇಲ್. ಹಿಂಗೆ ನೋಡೋದು ಬರ್ಬೇಕು ನಮಗೆ. ಏನು ದಿನ ಹಿಂಗೆ ಮೆಲ್ಕಾಗ್ತಾ ಇದ್ರೆ ಇನ್ನೇನಾಗುತ್ತೆ? ಪ್ರಪಂಚದಲ್ಲಿ ವೈರಾಗ್ಯ ಬರದೆ. ಹೀಗೆ 10ನೇ ಮಂತ್ರ, ಸಂಗಾತಃ ಸ್ವಪ್ನವತ್ ಸರ್ವೇ ಆತ್ಮಮಾಯಾ ವಿಸರ್ಜಿತಃ ಆದಿಖೈ ಸರ್ವಸಾಂ ಯೋ ವಾ ನೋಪಾಪತ್ತಿರ್ಹಿ ವಿದ್ಯತೆ. ಈಗ ಹೋಲ್ಸೇಲ್ ಆಗಿ ಎಕ್ಸಾಂಪಲ್ಗಳು ಕೊಡ್ತಾ ಇದ್ದಾರೆ. ಹೋಲ್ಸೇಲ್ ಅವ್ರ ದೃಷ್ಟಾಂತಗಳು ಕೊಟ್ಟಿದ್ದಾಯ್ತು. ಈಗ ಇಷ್ಟನ್ನು ಒಟ್ಟಿಗೆ ನೋಡ್ಕೋಬೇಕು ನಾನು. ಹೆಂಗೆ? ಕನಸು, ಮಾಯಾ ಪ್ರಪಂಚ, ಮಾಯೆ, ಆಮೇಲೆ ಗಂಧರ್ವ ನಗರ. ಮುಗಿದೋಯ್ತು. ಕನಸು ನೋಡ್ಕೊಳ್ರಿ, ಹೋಲ್ಸೇಲ್. ಮೊದಲೆಲ್ಲ ಇಂಡಿವಿಜುವಲ್ ಇಷ್ಟಿಷ್ಟೇ ತೋರಿಸ್ತಾ ಬಂದರು. ಹುಟ್ಟೋದು, ಹೋಗೋದು, ಬರೋದು, ಸಾಯೋದು, ಬದಲಾವಣೆ ಆಗೋದು, ಏನೇನ. ಈಗೆಲ್ಲ ಹೋಲ್ಸೇಲ್. ಹೇಗಿದೆ ನೋಡ್ರಿ ಕನಸು. ಕನಸನ್ನು ನೋಡ್ಕೊಂಡ್ಬಿಟ್ರೆ ಸಂಘಾತಗಳೆಲ್ಲವು, ಸಂಘಾತ ಅಂದರೆ ಇವೆ ಎಲ್ಲ ಅನಾತ್ಮಗಳು. ಕನಸಿನಂತೆ, ಮಾಯೆಯಂತೆ 3 ಕೊಡ್ತಾರೆ ದೃಷ್ಟಾಂತಗಳು. ಕನಸು, ಮಾಯೆ, ಮೆಜಿಷಿಯನ್ ಥರ, ಇನ್ನೊಂದು ಗಂಧರ್ವ ನಗರದ ಥರ. ಅವನು ಗಂಧರ್ವ ನಗರ ಸೃಷ್ಟಿ ಮಾಡ್ತಾನೆ, ಏಣಿ ಮೇಲಕ್ಕೆ ಹಾಕ್ತಾನೆ, ಮತ್ತು ಆನೆ ಎಲ್ಲ ಕಾಣ್ತಾ, ಏನು ಬೇಕಾದ್ರೂ ಕಾಣ್ತಾನೆ, ಅಂತೆ ಕಾಣ್ತಾ ಇರುತ್ತೆ. ಇವು ಮಾಯೆಯಿಂದ ಸೃಷ್ಟಿಯಾಗಿರುತ್ತವೆ. ಮಾಯೆ, ಮೆಜಿಷಿಯನ್ ಸೃಷ್ಟಿ ಮಾಡಿದಂಗೆ ಏನೇನೂ ಸತ್ಯವಾಗಿರಲ್ಲ, ಹೆಂಗಿರುತ್ತೋ ಹಾಗೆ ಇರುತ್ತೆ. ಅವುಗಳಲ್ಲಿ ಕೆಲವು ಹೆಚ್ಚಿನವುಗಳೆಂದು, ಕೆಲವು ಕಡಿಮೆ ಅಂತ ಇವೆಲ್ಲ ಇದೆ ಅಲ್ವಾ? ನೋಡ್ರಿ, ಅದಕ್ಕೆ ಹೇಳಿದ್ದೆ, ಅದಕ್ಕೆ ತಗೊಂಬರ್ತಾರೆ ಇಲ್ಲಿ ದೃಷ್ಟಾಂತ. ಮನುಷ್ಯರು, ಪ್ರಾಣಿಗಳು ಇವೆಲ್ಲ ಹೇಳ್ತಾ ಇದ್ರು, ದೇವತೆಗಳು ಎಲ್ಲ ತಗೊಂಬರ್ತಾರೆ ಇಲ್ಲಿ. ಇರಲಿ, ಅಲ್ಲಿಗೆ ಈಗ ಭಾಷ್ಯ ಬರೀತಾರೆ. ಗಡಿಗೆ ಮುಂತಾದವುಗಳಂತೆ ಇರುವ ದೇಹವೇ ಮುಂತಾದವುಗಳ ಸಂಘಾತಗಳಾದರೂ ಕನಸಿನಲ್ಲಿ ಕಾಣುವ ದೇಹಾದಿಗಳಂತೆ ಮಾಯಾವಿಯು ಮಾಡಿರುವ ದೇಹವೇ. ಎಲ್ಲ ಹೋಲ್ಸೇಲ್ ಆಗಿ ತಗೋಬೇಕು ಅಷ್ಟೇ. ಇಲ್ಲಿ ಕನಸು ಅಂದಿದ ತಕ್ಷಣ ಏನೇನು ತಗೊಂತೀರ? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಮತ್ತೆ ಕಾಲ, ದೇಶ, ಕಾರ್ಯಕಾರಣ, ಭಾವ. ಇಷ್ಟಕ್ಕೆ ಮುಗಿಯಲ್ಲ, ಅವಸ್ಥೆ ಒಳಗಡೆ ಅವಸ್ಥೆನೂ ಸೇರಿಸ್ಕೊಂಡ್ರೆ ಇಷ್ಟು. ಸೊ 3 ಒಂದೇ. ಕನಸು ನಮ್ಮ ಅನುಭವದಲ್ಲಿ, ಮಾಯಾ ಅಂತಂದರೆ ನಮ್ಗೆ ಅಷ್ಟು ಅರ್ಥ ಆಗದೆ ಇರ್ಬೋದು, ಮತ್ತು ಗಂಧರ್ವ ನಗರ ಎಂದ್ರೆ ಅಷ್ಟು ಅರ್ಥ ಆಗ್ಬೋದು. ನಿಮ್ಮ ಅನುಭವದಲ್ಲಿ ಪ್ರತಿದಿನ ದೇವರು ತೋರಿಸಿದ್ದಾನಲ್ಲ ಕನಸು, ಇದಕ್ಕಿಂತ ಅನುಭವ ಏನು ಬೇಕಪ್ಪ? ನಿಜವಾಗಿ ಇರುವುದಿಲ್ಲ, ಇವು ಯಾವುದೂ ಇರೋದಿಲ್ಲ.
ಅವಸ್ಥೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಹುಡುಕಿದ್ರೆ ಸಿಗುತ್ತೆ. ಫ್ಲಡ್ ಲೈಟ್ಸ್ ಹಾಕೊಂಡು ಹುಡುಕ್ರೆ ಸಿಗೋದಿಲ್ಲ. ಇಲ್ಲಿ ನೋಡ್ರಿ ವೆರೈಟೀಸ್ ತರಾವರಿ ಇರ್ತಾರೆ. ಇಲ್ಲಿ ಮಡಕೆ ಗುಡ್ಕೆ ಶಾವ ತಟ್ಟೆ ರೂಮು ಇವೆಲ್ಲ ತರಾವರಿ ಇದೆಯಲ್ಲ. ನಾಮ ರೂಪ ಕ್ರಿಯಾ ಕಾರಕ ಫಲ ಭೋಗಗಳು ಬೇರೆ ಬೇರೆ ಇದೆಯಲ್ಲ. ಹಾಗೆ ಇಲ್ಲಿ ಕೀಳು ಪ್ರಾಣಿಗಳು ಇವು, ಮತ್ತೆ ಮೊದಲು ದೇವತೆಗಳು, ಮನುಷ್ಯರು, ಪ್ರಾಣಿಗಳು. ದೇವತೆಗಳಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪಾಪ ಪುಣ್ಯ ಜಾಸ್ತಿ ಮಾಡಿರ್ಬೇಕು. ಮನುಷ್ಯರಾಗ್ಬೇಕಾದ್ರೆ ಪಾಪ ಪುಣ್ಯ ಸಮವಾಗಿ ಮಾಡಿರ್ಬೇಕು. ಅದಕ್ಕಿಂತ ಕೀಳು ಪ್ರಾಣಿಗಳಾಗ್ಬೇಕಾದ್ರೆ ಪಾಪ ಜಾಸ್ತಿ ಮಾಡಿರ್ಬೇಕು. ಹೋಗು, ನಿನ್ ಕೈಯಲ್ಲೇ ಇದೆ. ಮಾಡಿದ್ದುಣ್ಣೋ ಮಹಾರಾಯ. ಉಪ್ಪಿನಿಂದ ಅವ್ನು ನೀರು ಕುಡಿಬೇಕು. ಗೋಡೆ ಚೆಂಡು ಹೊಡೆದ್ರೆ ನಿನ್ಗೆ ಬರುತ್ತೆ, ಪಕ್ಕದವ್ರು ಬರುತ್ತೇನೋ. ಕಲ್ಲು ಹೊಡಿ, ನಿನ್ಗೆ ಕಲ್ಲು ಬರುತ್ತೆ. ಹೂವು ಹೊಡಿ, ಹೂವು ಬರುತ್ತೆ. ಯಾವ್ದು ಬೇಕು? ನಿನ್ ಚಾಯ್ಸ್. ಗೋಡ ಹೈ, ಮೈದಾನ ಹೈ, ಚೂಸ್ ಯುವರ್ ಸೆಲ್ಫ್. ನಿನ್ ಕೈಗೆ ಪೇಪರು ಕೊಡ್ತೀವಿ, ಪೆನ್ನು ಕೊಡ್ತೀವಿ. ನೀನ್ ರಾಕ್ಷಸನಾದ್ರೂ ಬರ್ಕೋ, ಮನುಷ್ಯನಾದ್ರೂ ಬರ್ಕೋ, ದೇವತೆ ಆದ್ರೂ ಬರ್ಕೋ, ಇಲ್ಲ ಮುಕ್ತನಾದವನಾದ್ರೂ ಬರ್ಕೋ. ನಿನ್ ಕೈನಲ್ಲಿ ನಿಂಗೆ ಸ್ವಾತಂತ್ರ್ಯ ಇದೆ. ಹೆಂಗಿದೆ? ಎಲ್ಲ ನಿನ್ ಕೈನಲ್ಲಿದೆ. ಮನಸ್ಸು ಮಾಡಿದ್ಯಾ? ಮನಸ್ಸಿದ್ರೆ ಮಾರ್ಗ. ಹೌದು, ಹೆಂಗ್ ತಗೊಂಡ್ಬರ್ತಾನೆ. ಕುದುರೆ ಕೊಟ್ಟರು ಮೈದಾನ ಹೈ, ಎಲ್ಲಿಗೆ ಬೇಕಾದ್ರೆ ಹೋಗ್, ನಿನ್ ಚಾಯ್ಸ್. ಹಂಗೆ ಈ ಪ್ರಪಂಚದಲ್ಲಿ ಹುಟ್ಟಿದ್ದರೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವತೆಗಳು ಮುಂತಾದವರು ಕಾರ್ಯಕರಣಗಳ ಸಂಗಾತವು ಹೆಚ್ಚಿನವೇ ಆಗಲಿ ಬೇರೆ ಬೇರೆ ಇದೆಯಲ್ಲ ಅಂತ ತೋರ್ಸೋದಿಕ್ಕೆ ದೇವತೆಗಳು. ಇನ್ನು ಎಲ್ಲವೂ ಒಂದೇ ಸಮನಾಗಿರೋದು ಮನುಷ್ಯರು. ಇನ್ನು ಅವುಗಳ ಹುಟ್ಟು ನಿಜವಾಗಿ ಇವೆ ಎಂದು ತೋರಿಸಿಕೊಡುವ ಹೇತು ಯಾವುದೊಂದು ಇರುವುದು. ಇವೆಲ್ಲ ಸತ್ಯವ. ಇನ್ನು ಇದಕ್ಕಿಂತ ಕೆಳಗಡೆ ಇರೋದು ಕೀಳು ಪ್ರಾಣಿಗಳು. ಅವೆಲ್ಲವೂ ಮತ್ತಿವೆಲ್ಲ ಹಿಂಗೆ ಏರು ಪೇರು, ಇವರು ಶ್ರೇಷ್ಠರು, ಇವರು ಕಡಿಮೆ, ಇವರು ಕೆಳಗಿನವರು, ಹಿಂಗೆಲ್ಲ ಹೇಳ್ತಾ ಇದೆಯಲ್ಲ. ಹಾಗೆ ಒಬ್ರು ಶ್ರೀಮಂತರು, ಒಬ್ರು ಬಡವರು, ಇದರಲ್ಲೇ ಮನುಷ್ಯರಲ್ಲೇ ಒಬ್ರು ಹೆಂಗಸರು, ಕೆಲವರು ಗಂಡಸರು, ಇನ್ ಕೆಲವರು ನಪುಂಸಕರು, ಕೆಲವರು ಶ್ರೀಮಂತರು, ಬಡವರು, ಸುಂದರಿಗಳು, ಕುರೂಪಿಗಳು, ರೋಗಿಷ್ಠರು, ಆರೋಗ್ಯವಂತರು, ಹಿಂಗೆಲ್ಲ ಹೇಳ್ತಾ ಇರ್ತಾರಲ್ಲ. ಬೇರೆ ಬೇರೆ ಕಾಣುತ್ತೆ. ಇದು ಅವರವ್ರ ಕರ್ಮ ಥಿಯರಿ. ಇಲ್ಲಿ ಕರ್ಮ ತಗೊಂಡ್ಬರ್ತಾರೆ. ಆ ಕರ್ಮವೂ ಕೂಡ ಸರಿ ಇಲ್ಲ. ನಾವೆಲ್ಲ ವಿಚಾರ ಮಾಡಿದ್ದೀವಿ. ಬೀಜ ಫಷ್ಟ, ಮರ ಫಷ್ಟ ಅಂತ. ಆತ್ಮನಿಗೆ ಹುಟ್ಟು ಮುಂತಾದವುಗಳು ಇಲ್ಲವೆಂಬುದಕ್ಕೆ ಶ್ರುತಿ. ಆತ್ಮನಿಗಿಲ್ಲ, ಇವನಿಗಿದೆ, ಜೀವಪ್ಪನಿಗೆ. ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದ್ರೆ, ಇಲ್ದ್ರೆ ಇವನೇ ಪರಮಾತ್ಮ. ಹುಟ್ಟು ಮುಂತಾದವುಗಳು ಇಲ್ಲದ, ತನಗೆ ಎರಡನೆಯದಿಲ್ಲದ, ಹುಟ್ಟು ಇಲ್ಲ, ಸಾವು ಇಲ್ಲ, ಹೋಗೋದು ಇಲ್ಲ, ಬರೋದು ಇಲ್ಲ, ಮತ್ತೆ ಧೂಳು ಗಂಧ ಅವು ಇಲ್ಲ, ಮತ್ತಿನ್ನೇನು ಅವಯವಗಳಿಲ್ಲ, ಅವು ಇಲ್ಲದೆ ಹೆಂಗಾಗ್ಬೇಕು, ಬದಲಾವಣೆ ಆಗ್ಬೇಕು, ಅವು ಇಲ್ಲ. ನಿರವಯವ ಇವನು ಆತ್ಮನೇ ಅಂತ ಹೇಳ್ತಾ ಇದೆ. ತನಗೆ ಎರಡನೇದಿಲ್ಲ. ಅದಕ್ಕೆ ಇಲ್ಲಿ ಅಭಯ ಸ್ವರೂಪ, ಭಯವೇ ಇಲ್ಲ ಇವನಿಗೆ. ಸುಖ ದುಃಖ ಯಾವುದೇ ಇಲ್ಲ. ಎರಡಿದ್ರೆ ತಾನೇ ದ್ವಂದ್ವಗಳು, ಸುಖ ದುಃಖ, ಕಾರ್ಯ ಕಾರಣ, ಸ್ಥೂಲ ಸೂಕ್ಷ್ಮ, ಕಾರ್ಯಕರಣ ಯಾವುದೂ ಇಲ್ಲ. ಸೃಷ್ಟಿ ಸ್ಥಿತಿ ಅದು ಇಲ್ಲ. ಹುಟ್ಟು ಸಾವು ಎಲ್ಲ ದ್ವಂದ್ವಗಳು, ಬರದು ಹೋಗೋದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಆತ್ಮನಿಗೆ ಹುಟ್ಟು ಮುಂತಾದವುಗಳು ಇವೆಲ್ಲವೆಂಬುದಕ್ಕೆ ಶ್ರುತಿ 11ನೇ ಮಂತ್ರ. ಇದಿನ್ನು ಆಕ್ಚುಲಿ ನಾವು ಇದರಲ್ಲಿ ಮಾಡಿಲ್ಲ. ಹಾಗೆ ಎಲ್ಲಿ ನಮ್ಮ ಹೃದಯದಲ್ಲಿ ಮಾಡಿಲ್ಲ. ಇದು 11ನೇ ಮಂತ್ರ. ಕಾರ್ಕೆ ನೋಡ್ರಿ ಎಷ್ಟು ಬೇಗ ಓಡಿಸ್ಕೊಂಡು ಹೋಗುತ್ತೆ. ಇದರಲ್ಲಿ ಎಷ್ಟು ಹೇಳ್ತಾರೋ ಅಷ್ಟು ಹೇಳ್ಕೊಂಡು ಹೋಗ್ಬಿಡ್ಬೋದು. ಅಲ್ಲಿ ಡೀಟೇಲ್ ಆಗಿ ಕೊಡ್ತಾರೆ. ಅದಕ್ಕೆ ಫಸ್ಟ್ ಅದು ಓದ್ಕೋಬೇಕು. ಇದು ಓದ್ಬಿಟ್ರೆ ನಮಗೆ ಅದರ ಜಿಸ್ಟೆಲ್ಲ ಸಿಕ್ಬಿಡುತ್ತೆ. ಈಗ ನಾವು ಈ ಉಪನಿಷತ್ತಿಗೆ ಬಂದ್ಬಿಟ್ರೆ ಮನೆ ಮುಂದೆ ಹಿಂದೆ ಎಡ ಬಲ ಮೇಲೆ ಕೆಳಗೆ ಒಳಗೆ ಎಲ್ಲ ತೋರಿಸ್ಬಿಡುತ್ತೆ. ಫಸ್ಟ್ ನಾವು ಅದನ್ನು ಓದಿರ್ಬೇಕು. ಇದು ಬೇಗ ಓದ್ಕೊಂಡು ಹೋಗ್ಬಿಡುತ್ತೆ. ನೋಡ್ರಿ 1 ಗಂಟೆಯಲ್ಲಿ ಎಲ್ಲ ಮುಗಿಸ್ಬಿಟ್ವಿ. ಹತ್ರ 11 ಮಂತ್ರಕ್ಕೆ ಬಂದ್ಬಿಟ್ವಿ. ಈಗ 11ನೇ ಮಂತ್ರ
ರಸಾದಯೋ ಹಿ ಯೋ ಕೋಶಃ ವ್ಯಾಖ್ಯಾತಾ ಸ್ಥೈತಿರೀಯಕೆ ತೇಷಾಮಾತ್ಮಪರೋ ಜೀವಃ ಕಂಯತಾ ಸಂರಕಾಶಿತಃ. ಇದರ ಅರ್ಥ ಏನು ಅಂತಂದ್ರೆ, ಇಲ್ಲಿ ರಸವೇ ಮುಂತಾದ ಯಾವ ಕೋಶಗಳನ್ನ ತೈತರೀಯಕದಲ್ಲಿ ವಿವರಿಸಿರುತ್ತದೆಯೋ ಅವುಗಳಿಗೆ ಆತ್ಮನಾದ ಪರಜೀವನೇ ಆಕಾಶದಂತೆ ಎಂದು ಸಂಪ್ರಕಾಶಿತನಾಗಿರ್ತಾನೆ. ಇಲ್ಲೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆದಿ ದೈವಿಕ ಆಧ್ಯಾತ್ಮಿಕ ಈ ಎರಡನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಆದಿ ಭೌತಿಕನೂ ಸೇರಿಸ್ಕೋಬಹುದು, ಬಟ್ ಇಲ್ಲಿ ಎರಡನ್ನು ಹೇಳಿದ್ದಾರೆ, ಆದಿ ದೈವಿಕ ಆಧ್ಯಾತ್ಮಿಕ. ಹೀಗೆ ಯಾಕೆ ಅಂತಂದ್ರೆ ಆಧ್ಯಾತ್ಮಿಕ ಹೇಗಿದೆಯೋ ಆದಿ ಭೌತಿಕ ಹಾಗೇ ಇದೆ. ಅದಕ್ಕೆ ಆಧ್ಯಾತ್ಮಿಕದಲ್ಲಿ ಅವು ಸೇರ್ಕೊಂಡ್ಬಿಡು ಅಲ್ಲಿಗೆ. ಅದಕ್ಕೋಸ್ಕರ ಇಲ್ಲಿ ಎರಡನ್ನು ಹೇಳಿದ್ದಾರೆ. ಇಲ್ಲಿ ನಮಗೆ ಅವಸ್ಥಾತರಿ ವಿಚಾರದಿಂದ ಇಲ್ಲಿ ತೋರಿಸ್ತಾ ಇದ್ದಾರೆ, ಅದು ಬೇರೆ. ಪಂಚಕೋಶಗಳನ್ನ ತಗೊಳ್ತಾರೆ. ಯಾಕೆ ಈ ಒಂದು ಇದನ್ನ ತಗೊಂಡ್ರು ಮೊದಲು ನಾನು ಹೇಳ್ಬಿಡ್ತೀನಿ. ಇಲ್ಲಿ ಹಾಗೆ ಇಲ್ಲಿ ಬಂದ್ಬಿಡ್ತೀನಿ, ಫಸ್ಟ್ ಇದರಲ್ಲಿ ಬಂದ್ಬಿಡ್ತೀನಿ, ಆಮೇಲೆ ನಿಮ್ಗೆ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನಮ್ದು ಓವರ್ ಆಲ್ ಸಾರಾಂಶ ಅಲ್ಲಿ ಡಿಸ್ಕಸ್ ಮಾಡೋಣ. ರಸವೇ ಮುಂತಾದ ಅಲ್ಲ, ಫಸ್ಟ್ ನಾನು ಹಾಗಾದ್ರೆ ಇದನ್ನು ಹೇಳ್ಬಿಡೋದೇ ಒಳ್ಳೇದು, ಆಮೇಲೆ ನಿಮ್ಗೆ ಇಲ್ಲಿಗೆ ಬರ್ಬೋದು. ಫಸ್ಟ್ ನಾನು ಇದನ್ನು ಹೇಳ್ಬಿಡ್ತೈತೆ, ಆಮೇಲೆ ಪುಸ್ತಕದಲ್ಲಿ ಹೇಳಿರೋ ಶ್ರೀ ಅಂತ ಓಡಿಸ್ಕೊಂಡು ಹೋಗ್ಬೋದು, ನಿಮ್ಗೆ ಇನ್ನೂ ಚೆನ್ನಾಗಿರ್ತಾರೆ. ಈಗ ಪ್ರಪಂಚ ಸೃಷ್ಟಿ ಹೆಂಗಾಯಿತು ಅಂತಂದಾಗ ಪರಮಾತ್ಮನ ಒಬ್ಬನೇ ಇದ್ದ, ಅವನು ಯೋಚನೆ ಮಾಡ್ದ ಮತ್ತೆ ಹಾಗೆ ಹೇಳ್ದ, ಎರಡೂ ಒಂದೇ. ಅಂದ್ರೆ ಇದು ಚೈತನ್ಯಕ್ಕೆ ಮಾತ್ರ ಸಾಧ್ಯ, ಹೇಳೋದು ಯೋಚನೆ ಮಾಡೋದು. ಅದಕ್ಕೋಸ್ಕರ ಇವ್ಯಾವುದಕ್ಕೂ ಆಗೋಲ್ಲ. ಅನಾತ್ಮವಾದ ಪ್ರಧಾನಕ್ಕೂ ಆಗಲ್ಲ, ಮತ್ತೆ ಈ ಇದು ಏನು ಅಣುಗಳಿಗೂ ಆಗಲ್ಲ, ಪರಮಾಣುಗಳಿಗೂ ಆಗಲ್ಲ, ಸೈಂಟಿಸ್ಟ್ಗಳು ಹೇಳೋ ಈ ಆಟಮ್ಗೂ ಆಗೋಲ್ಲ. ಏನು ಯೋಚನೆ ಮಾಡೋದು ಅಥವಾ ಹಾಗೆ ಯೋಚನೆ ಮಾಡೋದು ಅಥವಾ ಹಾಗೆ ಹೇಳ್ದ, ಇವು ಎರಡಕ್ಕೂ ಯಾವುದಕ್ಕೂ ಆಗೋದಿಲ್ಲ. ಅಂದರೆ ಆತ್ಮನು ಚೈತನ್ಯ ಸ್ವರೂಪನು ಅಂತ ಹೇಳಿದಕ್ಕೆ ಅದಕ್ಕೆ ಸತ್ಯಂ ಅಂತ ಕರೆದಿದ್ದು ತೈಜರಿ ಉಪನಿಷತ್ನಲ್ಲಿ. ಸತ್ಯಂ ಬರೀ ಅವನು ಇದ್ರೆ ಏನು, ಜ್ಞಾನಂ ಬರೀ ಜ್ಞಾನ ಏನು, ಅನಂತಂ ನನಗೆ ಕಟ್ಕೊಂಡು ಏನಾಗಬೇಕು, ಅವನು ಸತ್ಯ ನನಗೇನಾಗಬೇಕ್ರಿ, ಸತ್ಯ ಕಟ್ಕೊಂಡು ನನಗೇನಾಗಬೇಕು, ಅವನು ಜ್ಞಾನ ಸ್ವರೂಪನಪ್ಪ, ಕಟ್ಕೊಂಡು ನನಗೇನಾಗಬೇಕು ಹೋಗ್ರಿ, ಅವನು ಆನಂದ ಸ್ವರೂಪ ಬೇಕು ಹೇಳ್ರಿ ಅಂತ ನಮ್ಗೆ ಅಲ್ಲಿ ಆಸಕ್ತಿ ಬರೋದು. ಪ್ರತಿಯೊಬ್ಬ ಮನುಷ್ಯನು ದೇವತೆ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ, ಹುಟ್ಟದಾಗ್ಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಾ ಇರೋ ಕೆಲಸ ರ್ಯಾಟ್ ರೇಸ್. ಯಾಕೆ ಅಂತಂದ್ರೆ ಸುಖಕ್ಕೋಸ್ಕರ, ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ, ಕೃತಕೃತ್ಯತೆಗೋಸ್ಕರ. ಸಾಕು ಬೇಕುಗಳ ಕಾಟ ಇರಬಾರ್ದು, ಯಾವಾಗಲೂ ಆನಂದವಾಗಿರ್ಬೇಕು, ಅದಕ್ಕೋಸ್ಕರ. ಮತ್ತೆ ಅವನು ಅನಂತ, ಸತ್ಯಂ ಜ್ಞಾನಂ ಅನಂತಂ ಆನಂದಂ ಬ್ರಹ್ಮ. ಅದಕ್ಕೋಸ್ಕರ ನಮಗೂ ಬೇಕದು, ನಾನೇ ಅದಾಗಿರೋದು. ಬೇಕು ಅಂದ್ರೆ ಎಲ್ಲೋ ಹೋಗಿ ಪಡ್ಕೊಳ್ಳೋದಲ್ಲ, ನಾನೇ ಆಗಿರೋದು. ಮತ್ತು ನೀನೇನು ತಪ್ಪು ತಿಳ್ಕೊಂಡಿದೀಯೋ ಬಿಟ್ರೆ ನೀನು ಅದೇ ಆಗಿರ್ತೀಯ. ಅದಕ್ಕೇನು ಮಾಡ್ಬೇಕಾಗಿಲ್ಲ, ನೀನು ಕರಡಿ ಮುಂದೆ ನಿಂತಿದ್ದೀಯ, ನೀನೇನು ಮಾಡ್ಬೇಕಾಗಿಲ್ಲ. ಮತ್ತೇನು, ಕರಡಿ ಮುಂದೆ ನಿಂತಿಲ್ವಾ, ನಿಂತಿದ್ದೀಯ, ಕಾಣಿಸಲ್ಲ. ಯಾಕೆ? ಮಿರರ್ ಕ್ಲೀನ್ ಮಾಡು, ಹಂಗೆ ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿ, ಮುಗ್ದೋಯ್ತು, ನೀನು ಮಾಡಬೇಕಾಗಿಲ್ಲ ಹಂಗೆ ಅಂತ ಹೇಳ್ತಾರೆ. ಆಮೇಲೆ ಏನಾಯ್ತು, ಅವನು ಯೋಚನೆ ಮಾಡಿ ಅವನು ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶದಿಂದ ವಾಯು, ವಾಯುವಿಂದ ಜಲ, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಪೃಥ್ವಿ ಆದ್ಮೇಲೆ ಏನಾಯ್ತು, ಅಲ್ಲಿ ಗಿಡ ಮರಗಳು, ಅದಕ್ಕೆ ವನ ಔಷಧ, ಹಿಂಗೇನೋ ಹೇಳ್ತಾರೆ, ಗಿಡಗಳು ಬಂತು, ಇವೆಲ್ಲ ಹೇಳ್ತಾರೆ. ಸೈಂಟಿಸ್ಟ್ಗಳು ಕೂಡ ಹೇಳೋದು, ಸೂರ್ಯ ಒಬ್ಬನೇ ಇದ್ದ, ಅವನಿದ್ದ, ಅವನು ಸುತ್ತಲೂ ಕಿಡಿಗಳು ಹಾರ್ದಂಗೆ ಹಾರೆ 9 ಗ್ರಹಗಳಾಯಿತು.
ಈ 9 ಗ್ರಹಗಳಲ್ಲಿ ಕೋಟಿ 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 ವರ್ಷಗಳಾದ ಮೇಲೆ ಆ ಬೆಂಕಿ ಸೂರ್ಯನ ಕಿಡಿಯಿಂದ ಬಂದಿರೋ ಹೆಂಗ್ ಸುಡ್ತಾ ಇರ್ಬೇಕು, ಅದಕ್ಕೋಸ್ಕರ ಏನಾಯ್ತು, ತಣ್ಣಗಾಯ್ತು. ಅದ್ರ ಮೇಲೆ ಮಳೆ ಗಿಳೆ ಬರೋಕ್ಕೆ ಶುರುವಾಯಿತು, ತಣ್ಣಗಾಯ್ತು. ಈಗ ಇದನ್ನ ಪ್ರೂಫ್ ಹೆಂಗ್ ಮಾಡ್ತೀರಾ? ನಾನು ಪ್ರಶ್ನೆ ಕೇಳ್ತೀನಿ. ಸೂರ್ಯನಿಂದ ಬಂದಿದೆ ಅನ್ನೋದಕ್ಕೆ ನಿಮಗೆ ಪ್ರೂಫ್ ಏನು? ಹೆಂಗ್ ಮಾಡ್ತೀರಿ? ಈ ಭೂಮಿ ಸೂರ್ಯನಿಂದ ಬಂದಿದೆ, ಅವರೇನೋ ಹೇಳ್ಬಿಟ್ರು, ನಾನೇನು ನಂಬ್ಕೋಬೇಕೇನೋ? ಇದಕ್ಕೇನಾದ್ರೂ ಒಂದು ಆಧಾರ ಯಾರಾದ್ರು? ಹಲೋ ಸರ್, ಈ ಸೂರ್ಯನ ಶಾಖಕ್ಕೆ ಎಲ್ಲ ಹೊರ ಬಂದು ಇದೆಲ್ಲ ಭೂಮಿ ಎಲ್ಲ ಆಯ್ತು, ನೀರಾಯ್ತು. ಕರೆಕ್ಟಮ್ಮ. ಈಗ ಈ ಭೂಮಿ 9 ಗ್ರಹಗಳು ಹಾಗೆ ಬಂದಿದೆ. ನಾವು ಭೂಮಿ ಮೇಲಿರೋದ್ರಿಂದ ನಾವು ಭೂಮಿಯನ್ನು ಪರೀಕ್ಷೆ ಮಾಡಿದ್ರೆ ಮಿಕ್ಕಿರೋದು ಹಾಗಿರುತ್ತೆ ಅಂತ ಜಸ್ಟ್ ವಿ ಕ್ಯಾನ್ ಇಮ್ಯಾಜಿನ್. ನಮ್ಗೆ ಅದು ಬಿಟ್ಬಿಡ್ರಿ. ಇಲ್ಲಿ ಭೂಮಿ ಇವಾಗ ನಮ್ಗೆ ಈ ಭೂಮಿ ಸೂರ್ಯನಿಂದ ಬಂದಿದೆ ಅಂತ ಹೆಂಗ್ ನಂಬ್ತೀರಾ? ಇದಕ್ಕೇನಿದೆ ಪ್ರೂಫ್ ನಿಮ್ಗೆ ಈಗ ತಿಳ್ಕೊಳ್ಳೋದಕ್ಕೆ ಅಂತ ಪ್ರಶ್ನೆ. ಓಕೆ, ಇದು ಸೂರ್ಯನ ಸುತ್ತ ತಿರುಗ್ತಾ ಇದೆಯಲ್ಲ ಸರ್, ಎಲ್ಲಾ ಗ್ರಹಗಳ ತರಾನೇ ಇದು ತಿರುಗ್ತಾ ಇದೆಯಲ್ಲ. ಕರೆಕ್ಟು. ತಿರುಗಿದ ತಕ್ಷಣ ಸೂರ್ಯನಿಂದ ಬಂದಿದೆ ಅಂತ ಏನ್ ಪ್ರೂಫ್ ನಿಮ್ಗೆ? ಏನ್ ತಿರುಗಿದ ತಕ್ಷಣ ಸೂರ್ಯನಿಂದಲೇ ಬಂದಿರ್ಬೇಕೇನೋ? ಜಲಚರಗಳೆಲ್ಲ ಇದೆಯಲ್ಲ, ಇರ್ಬೋದು, ಅಲ್ಲೂ ಇರ್ಬೋದು, ಎರಡರಲ್ಲೂ ಇರ್ಬೋದು. ಈ ಸೂರ್ಯನಿಂದ ಬಂದಿದೆ ಅನ್ನೋದಕ್ಕೆ ಏನ್ ಪ್ರೂಫ್ ನಿಮ್ಗೆ? ನಾವು ಶಾಖವಾಗಿದ್ದೀರಲ್ಲ. ಹಂಗಲ್ಲಮ್ಮ. ಈಗ ನೀವು ಸೂರ್ಯನಿಂದ ಬಂದಿದೆ ಅಂದ್ರೆ ಸೂರ್ಯನ ಹತ್ರ ಈ ಪ್ರಾಣಿಗಳು ಇದೆಯೇನೋ? ನಮ್ಮ ಪ್ರಶ್ನೆ ಕೇಳ್ತೀವಿ. ಸೂರ್ಯನ ಮಧ್ಯದಲ್ಲಿ ಯಾವ್ದಾದ್ರು ಇರಕ್ಕಾಗತ್ತಾ? ಸುಟ್ಟು ಹೋಗ್ಬಿಡುತ್ತೆ, ಅಲ್ಲಿ ಇರಲ್ಲ. ಮತ್ತೆ ಇದು ಸೂರ್ಯನ ಅಂಶ ಅಂತ ಹೇಳ್ತಾರಲ್ಲ, ಸಿಂಪಲ್ ನಮ್ಮ ಅನುಭವದಲ್ಲಿ ತೋರಿಸ್ತೇನೆ ನೋಡ್ರಿ. ಜ್ವಾಲಾಮುಖಿ. ಏನದು ಜ್ವಾಲಾಮುಖಿ? ಏನದು ಜ್ವಾಲಾಮುಖಿ? ಸೂರ್ಯ ಇದು ಬಿಸಿ, ಇದು ಒಳಗಡೆ ಬೆಟ್ಟದಲ್ಲಿ ಅಗ್ನಿ ದಹಿಸುತ್ತಲ್ವ ಭೂಮಿ ಒಳಗೆ. ಹಿಡ್ಕೊಳ್ರಿ. ಅದು ಈ ಬೆಟ್ಟಗಳು ಹೇಗ್ ಬಂತು ಬೆಟ್ಟಗಳು? ಈ ಬೆಟ್ಟಗಳೆಲ್ಲ ಏನಾಗಿತ್ತು ಗೊತ್ತಾ? ಮೊದಲು ಭೂಮಿ ಬಂತು ಸೂರ್ಯನಿಂದ, ಆಮೇಲೆ ಎಷ್ಟೋ ಕೋಟಿ ಕೋಟಿ ವರ್ಷಗಳಾದ್ಮೇಲೆ ಅದ್ರ ಮೇಲೆ ಮಳೆ ಸುರಿತು, ಆಮೇಲೆ ತಣ್ಣಗಾಯ್ತು. ತಣ್ಣಗಾದ್ಮೇಲೆ ಗಿಡಮರಗಳು ಬಂತು. ಗಿಡಮರಗಳು ಬಂದ್ಮೇಲೆ ಅಲ್ಲಿ ಅಮೀಬಾ, ಹೈಡ್ರಾ, ಈ ಜೀವಿಗಳು ಉತ್ಪತ್ತಿ ಆಯ್ತು. ಆಮೇಲೆ ಏನ್ ಬಂತು? ಗಿಡಗಳು ಬಂತಲ್ಲ, ಆ ಗಿಡಗಳಾದ್ಮೇಲೆ ಜೀವಿಗಳಾದ್ಮೇಲೆ ಹಂಗೇ 4 ಪಾದದ ಪ್ರಾಣಿಗಳು. ಆ 4 ಪಾದದ ಪ್ರಾಣಿಗಳಿಂದ 2 ಪಾದದ ಗೋರಿಲ್ಲ, ಅದು ಮನುಷ್ಯನ್ಗೆ ಹೋಲುತ್ತೆ, ಅದಕ್ಕೆ ಬಾಲ ಇದೆ, ಅದಕ್ಕೆ ಮನುಷ್ಯನ್ಗೂ ಬಾಲ ಇದೆ. ಇದು ಹೀಗೆ ಎಷ್ಟೋ ಕೋಟಿ 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 ವರ್ಷಗಳಾದ್ಮೇಲೆ ಈಗ ನಾವು ಹಿಂಗಾಗಿದ್ದೀವಿ, ಹಿಂಗೆ. ಬಟ್ ಇಲ್ಲಿ ಸೂರ್ಯನಿಂದ ಬಂದಿದೆ ಅನ್ನೋದಕ್ಕೆ ಜ್ವಾಲಾಮುಖಿ ಅಂತ. ಈ ಜ್ವಾಲಾಮುಖಿದೇನು? ಈಗ ಆ ಸೂರ್ಯನಿಂದ ಬಂದಿರೋದ್ರಿಂದ ಭೂಮಿ ಒಳಗಡೆ ಅದರ ಅಂಶ ಇದೆ. ಅದೇನಾಗುತ್ತೆ? ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಾಗ ಯಾವುದೋ ಒಂದು ಕಾರಣದಿಂದ, ವಿ ಡೋಂಟ್ ನೋ, ಅದು ಭೂಮಿನ ಬೆಂಕಿ ಹರಿದೋಗ್ಬಿಡುತ್ತೆ, ಗೊತ್ತಾ? ಇದನ್ನು ಜ್ವಾಲಾಮುಖಿ ಅಂತಾರೆ. ಆ ಹರಿದೋಗಿರೋದು ಕೊನೆಗೆ ಎಷ್ಟೋ ಕೋಟಿ ವರ್ಷಗಳ, ಈಗಲೂ ಕೂಡ ಅಲ್ಲಲ್ಲಿ ಆಗುತ್ತೆ ಅಂತಾರಲ್ಲ, ಅಗ್ನಿ ಹರ್ಕೊಂಡು ಹೋಗ್ಬಿಡುತ್ತೆ ಅಂತ. ಅವಾಗ ಏನ್ ಸಿಕ್ಕಿದ್ರು ಸುಟ್ಟಾಕ್ಬಿಡುತ್ತೆ. ಹೇಗೆ ಭೂಮಿ ಬಿರುಕು ಬಿಟ್ಕೊಂಡು ಭೂಕಂಪವಾಗುತ್ತೋ ಹಾಗೆ ಪ್ರತಿಯೊಂದು ಈ ಪಂಚಭೂತಗಳು ಗಾಳಿಯಿಂದ ಎಲ್ಲ ಪಟ್ಟಣವೇ ನಾಶ ಆಗ್ಬಿಡ್ಬೋದು. ಹೀಗೆ ಆ ಭೂಮಿಯ ಒಳಗಡೆ ಇದ್ದಂತ ಆ ಬೆಂಕಿ ಕುದೀತಾ ಇರುತ್ತಲ್ಲ, ಅದರ ಪ್ರೆಷರ್ ಜಾಸ್ತಿ ಆದಾಗ ಮೇಲ್ಗಡೆಗೆ ಬಂದು ಹರ್ಕೊಂಡು ಬಂದ್ಬಿಡುತ್ತೆ. ಅವು ಆಮೇಲೆ ತಣ್ಣಗಾದ ಮೇಲೆ ಬೆಟ್ಟಗಳಾಗಿವೆ. ಇದು ನಮಗೆ ಸೂರ್ಯನಿಂದ ಬಂದಿದೆ ಅನ್ನೋದಕ್ಕೆ ಇದೆಲ್ಲ ಏನ್ ಬೇಕಾದ್ರೂ ಇಟ್ಕೊಳ್ರಿ, ಅದಲ್ಲ ಇಲ್ಲಿ ಮುಖ್ಯ. ಆಮೇಲೆ ಏನಾಯ್ತು? ಈ ಮನುಷ್ಯರಾದ್ರು ಇಲ್ಲಿಂದ ಬಂದು ದೇವರು ನೋಡ್ರಿ, ದೇವರು ಎಷ್ಟು ಕರುಣಾಮಯಿ. ಫಸ್ಟ್ ಇದನ್ನು ಸೃಷ್ಟಿ ಮಾಡಿದ ತಕ್ಷಣ ಎಷ್ಟೇನ್ ಮಾಡ್ದ? ಫಸ್ಟ್ ಮನುಷ್ಯರು ಇರ್ಬೇಕಾದ್ರೆ ಆಹಾರ ಸೃಷ್ಟಿ ಮಾಡ್ದ, ಔಷಧಗಳು, ಗಿಡಗಳು, ಅವೆಲ್ಲ ಮಾಡ್ದ.
ಅದಾದ ಮೇಲೆ ಆಹಾರ ಸೃಷ್ಟಿ ಮಾಡ್ದ. ಫಸ್ಟ್ ಜಾಗ ಕೊಟ್ಟ, ಮನೆ ಕೊಟ್ಟ, ಮನೆ ಆದಮೇಲೆ ಆಹಾರ ಇಟ್ಟ, ಆಹಾರ ಆದಮೇಲೆ ಮತ್ತಿನ್ನೇನು ಸೃಷ್ಟಿ ಮಾಡ್ದ ಅವನು? ಮನುಷ್ಯನ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ದ. ಅವಾದ್ಮೇಲೆ ಈಗ ನಾವು ಒಂದು ವೆಹಿಕಲ್ ನಾನು ತಯಾರು ಮಾಡಿದ ತಕ್ಷಣ ಅದಕ್ಕೆ ಏನು ಮಾಡ್ತೀನಿ? ರಸ್ತೆಗೆ ಬಿಟ್ಟಿದ ತಕ್ಷಣ ಏನು ಮಾಡ್ತೀನಿ ನಾನು? ಸೈಂಟಿಸ್ಟ್ಗಳು ಪರೀಕ್ಷೆ ಮಾಡ್ತಾರೆ ಸರಿಯಾಗಿದ್ಯಾ ಅಂತ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅವು ಪರೀಕ್ಷೆ ಮಾಡೋದು ಬೇರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಡ್ತಾರೆ. ಈ ವೆಹಿಕಲ್ ನೀನು ಬಿಡಬೇಕಾದ್ರೆ ನೀನು ಸೇಫ್ ಆಗಿರಬೇಕು, ಬೇರೆಯವರು ಸೇಫ್ ಆಗಿರಬೇಕು ಅಂತ ಹೇಳಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಹೋಗುವಾಗ ರೈಟ್ ಸೈಡ್ ಲೆಫ್ಟ್ ಸೈಡೇ ಹೋಗಬೇಕು, ಬಲಗಡೆ ಹೋಗ್ಬೇಕಾದ್ರೆ ರೈಟ್ ಹ್ಯಾಂಡ್ ತೋರಿಸ್ಬೇಕು, ನಿಲ್ಲಿಸ್ಬೇಕಾದ್ರೆ ಕೈ ಹಿಂಗೆ ತೋರಿಸ್ಬೇಕು, ಇವೆಲ್ಲ ಹೇಳ್ತಾರೆ. ಇವು ರೂಲ್ಸ್ ಅಂಡ್ ರೆಗ್ಯುಲೇಷನ್. ಹಾಗೆ ಪರಮಾತ್ಮನು ಈ ಮನುಷ್ಯರನ್ನ ಸೃಷ್ಟಿ ಮಾಡಿದ ಮೇಲೆ ಅವರು ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ವೇದಗಳನ್ನ ಸೃಷ್ಟಿ ಮಾಡ್ದ. ಹೇಗಿದೆ ನೋಡ್ರಿ ಅದು. ಹಾಗೆ ವೇದಗಳನ್ನ ಸೃಷ್ಟಿ ಮಾಡಿದ್ರೆ ಆ ವೇದಗಳಿಂದ ನಾವು ಯಾರು, ಯಾಕೆ ಬಂದ್ವಿ, ಎಲ್ಲಿಗೆ ಬಂದ್ವಿ, ನಮ್ಮ ನಿಜವಾದ ಕರ್ತವ್ಯ ಏನು, ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಓದ್ಕೋಬೇಕು. ಅದಕ್ಕೆ ಹಿಂದೆ ಗುರುಕುಲ ಅಂತಿತ್ತು, ಈಗ ಅದೇ ಡೆಫಿಷಿಯನ್ಸಿ ಆಗಿರೋದು. ಆ ಗುರುಕುಲದ ಪ್ರಕಾರ ಆಮೇಲೆ ಆಯ್ತಲ್ಲ, ಇಷ್ಟೆಲ್ಲ ಸೃಷ್ಟಿ ಮಾಡ್ದ ಅವನು. ಪರಮಾತ್ಮ ವೇದಗಳನ್ನ ಹೆಂಗೆ ಸೃಷ್ಟಿ ಮಾಡ್ದ? ಅವನು ಲೀಲಾಜಾರವಾಗಿ ನಾವು ಉಸಿರಾಡೋ ಹಾಗೆ ಅವನು ಉಸಿರು ಬಿಟ್ಟರೆ ವೇದಗಳು ಬಂತು, ಅಷ್ಟೇ ಮುಗಿದೋಯ್ತು. ಆ 4 ವೇದಗಳು, ಋಗ್ವೇದ, ಯಜುರ್ವೇದ, ಒಂದೇ ವೇದ ಬಂದಿದ್ದು, ವೇದವ್ಯಾಸರು ಬಂದು ಆಮೇಲೆ 4 ಮಾಡಿದ್ರು. ಹಾಗೆ ಏನಾದರೂ ಇಟ್ಕೊಳ್ಳಿ. ಈಗ ಮನುಷ್ಯರು ಎಲ್ಲರನ್ನು ಸೃಷ್ಟಿ ಮಾಡ್ದ. ಕೊನೆಗೆ ಮನುಷ್ಯರು ಬಂದ ಮೇಲೆ ಅವರು ಹೇಗೆ ನಡ್ಕೋಬೇಕು, ಅವರು ಚೆನ್ನಾಗಿ ಸಂತೋಷವಾಗಿರಬೇಕು, ಬೇರೆಯವರು ಸಂತೋಷವಾಗಿರಬೇಕು ಅಂತ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಓದ್ಕೊಂಡು ಅದ್ರ ಪ್ರಕಾರ ನಡ್ಕೋಬೇಕು. ಧರ್ಮ ಅಧರ್ಮ ಎಲ್ಲ ಹೇಳಿ. ಅದಕ್ಕೆ ನಮ್ಮ ಕರ್ಮಕಾಂಡ, ಸ್ವೇಚ್ಛಾ ಪ್ರವೃತ್ತಿನ ತಪ್ಸಕ್ಕೆ ಕರ್ಮಕಾಂಡ ಬಂತು. ಕರ್ಮಕಾಂಡಕ್ಕಿಂತ ಇನ್ನೊಂದು ಮೇಲಿನ ಸ್ಟೆಪ್ಪು ಪರಮಾತ್ಮನ ಸೇರೋದಕ್ಕೆ ಉಪಾಸನ ಬಂತು. ಅದಕ್ಕಿಂತ ಮೇಲಿನ ಸ್ಟೆಪ್ಪು ಜ್ಞಾನಕಾಂಡ. ಹೀಗೆ ಇವೆಲ್ಲ ಹೇಳಿದರು. ಇಷ್ಟೆಲ್ಲ ಆದಮೇಲೆ ಆ ಪಂಚಭೂತಗಳು ಫಸ್ಟ್ ಸೃಷ್ಟಿ ಆಯಿತು. ಅದರಿಂದ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಲ್ಲವೂ ಸೃಷ್ಟಿ ಆಯಿತು. ಪ್ರತಿಯೊಂದು ಪಂಚಭೂತಗಳಿಂದನೇ ಆಗಿರೋದು ಅಂತ. ಮೊದಲು ಹೀಗೆ ಬಂದ ಮೇಲೆ ಮತ್ತೆ ಹೀಗೆ ಮೇಲೆ ಕತ್ಕೊಂಡು ಹೋದ. ಈಗ ಈ ಶರೀರದಲ್ಲಿ ಏನೇನಿದೆ, ಈ ಪಂಚಭೂತಗಳಿಗೆ ಏನೇನಿದೆಯೋ ಅದರಲ್ಲಿದೆ. ಅಲ್ಲಿಗೆ ಏನಾಯಿತು? ಮೊದಲು ಹೀಗೆ ಆದಿದೈವಿಕವಾಗಿ ತೋರಿಸ್ತಾ ಬಂದ, ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಅದಾದಮೇಲೆ ಈ ಮನುಷ್ಯನ ಶರೀರ ಆಯಿತು. ಇದರಲ್ಲಿ ಪಂಚಕೋಶಗಳಾಯಿತು. ಏನೇನಾಯಿತು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಇವು ಕೂಡ 5 ಕೋಶಗಳಿಂದಲೇ ಆಗಿರೋದು ಅಂತನ್ನೋದನ್ನ ತೋರಿಸೋದು. ಈಗ ಆದಿದೈವಿಕವೇ ಆಧ್ಯಾತ್ಮದಲ್ಲಿ ಇದೆ ಅಂತ ತೋರಿಸ್ಬೇಕು. ಹೇಗೆ ತೋರಿಸ್ಬೇಕು ಅಂತ, ಈ ಅನ್ನಮಯ ಅಂತ ನಾನು ಏನು ಹೇಳ್ತೀನೋ ಈ ಅನ್ನಮಯ ಅಂತ ನಾನು ಏನು ಹೇಳ್ತೀನೋ ನೋಡ್ರಿ, ಪೃಥ್ವಿ ಶರೀರ. ಆಮೇಲೆ ಅಪ್ಪು ಅಂತಂದ್ರೆ ಏನದು? ಅಪ್ಪು ಅಂದ್ರೆ ಏನು? ನೀರು, ಜಲ, ಅದು. ಅದಕ್ಕೆ ರೇತಸ್. ಅಗ್ನಿ ಅಂತಂದ್ರೆ ಏನು? ವಾಕ್. ಅದಕ್ಕೆ ಮಾತಾಡುವಾಗ ಹೇಳ್ತಾರಲ್ಲ, ಅವನು ಮಾತಾಡಿದ್ರೆ ಬೆಂಕಿ ಇದ್ದಂಗಿರುತ್ತೆ ಕಣೋ. ನನ್ನ ನಾಲ್ಗೆ ಮೇಲೆ ಅಗ್ನಿದೇವ ಇರ್ತಾನೆ. ಈಗ ನಂದು ಶರೀರ ಇದು ಆಧ್ಯಾತ್ಮಿಕ, ಆದಿದೈವಿಕವಾಗಿ ಆಧ್ಯಾತ್ಮಿಕ ಆದಿದೈವಿಕ ಕನೆಕ್ಷನ್ ಕೊಡ್ತಾ ಇದೆ. ನನಗೆ 16 ಮುಖಗಳು ಹಿಂದೆಗಡೆ ಆದಿದೈವಿಕವಾಗಿ ದೇವತೆಗಳಿರ್ತಾರೆ. ಕಣ್ಣಿನಲ್ಲಿ ಸೂರ್ಯ, ಮನಸ್ಸಿನಲ್ಲಿ ಚಂದ್ರಮ, ಮತ್ತೆ ನನ್ನ ಈ ಅನ್ನಮಯ ಕೋಶ ಆಗಿದೆ. ಆ ಅನ್ನಮಯ ಕೋಶ ಅಂತಂದ್ರೆ ಅನ್ನದಿಂದ ಈ ಅನ್ನಮಯ ಕೋಶ ಆಗಿದೆ. ಅದಕ್ಕೋಸ್ಕರನೇ ಶಾಸ್ತ್ರ ಹೇಳುವಾಗ ಅನ್ನದಿಂದಲೇ ಹುಟ್ಟಿ, ಅನ್ನದಿಂದಲೇ ಜೀವಿಸಿ, ಅನ್ನಕ್ಕೆ ಇದು ಹೋಗುತ್ತೆ, ಕೊನೆಗೆ ಅದೇ ಗೊಬ್ಬರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹಾಗೆ ಹೇಳ್ತಾರೆ. ಹಾಗೆ ಆದ್ದರಿಂದ ಈ ಪೃಥ್ವಿ ಅನ್ನೋದಕ್ಕೆ ಇಲ್ಲಿ ಅದು ಪೃಥ್ವಿ
ಆದಿ ದೈವಿಕವಾಗಿ, ಆಧ್ಯಾತ್ಮಿಕವಾಗಿ ನನ್ನ ಶರೀರ, ಇದರಲ್ಲೂ 5 ಎಲ್ಲ ಇದೆ, ಗೊತ್ತು ನಮಗೆ ಅಲ್ವಾ? ಅಲ್ಲಿ ಆಕಾಶದ ಅಂಶ ಇದೆ, ಸೂರ್ಯನ ಅಂಶ, ಗಾಳಿಯ ಅಂಶ ಇದೆ, ಸೂರ್ಯನ ಅಂಶ ಇದೆ, ನೀರಿನ ಅಂಶ ಇದೆ, ಭೂಮಿಯ ಅಂಶವೂ ಇದೆ. ಆಯ್ತು, ನೆಕ್ಸ್ಟ್ ಏನು? ಅಪ್ಪು, ಅದರಲ್ಲೇನಿದೆ? ರೇತಸ್. ಅಪ್ಪು ಅಂತಂದ್ರೆ ಈಗ ಭೂಮಿಯಿಂದ ಶರೀರ ಆಯಿತು, ಈ ಜಲ ಅದರಿಂದ ರೇತಸ್ ಆಯಿತು, ಅಗ್ನಿಯಿಂದ ಏನಾಯಿತು? ವಾಕ್ ಆಯಿತು, ಅಗ್ನಿಯಿಂದ. ವಾಯುವಿಂದ ಏನಾಯಿತು? ಪ್ರಾಣ ಆಯಿತು. ಗಾಳಿಯಿಂದ ಆಕಾಶದಿಂದ ಏನಾಯಿತು? ಅದು ಮಹಾಕಾಶ. ಇದು ಆ ಹೃದಯಾಕಾಶ. ಇಲ್ಲೇ ನೋಡ್ರಿ, ಆದಿ ದೈವಿಕ, ಆದಿ ಆಧ್ಯಾತ್ಮಿಕ ಎರಡಕ್ಕೂ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಅಂದರೆ ಅದು ನಮ್ಮ ಹೃದಯಾಕಾಶ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿಗೆ ಆದಿತ್ಯ ಚಕ್ಷುಸು, ದಿಕ್ಕುಗಳು ಶ್ರೋತೃಗಳು. ನಮಗೆ ಕಿವಿಯ 4 ದಿಕ್ಕುಗಳಲ್ಲೂ ಬೇಕಾದಷ್ಟು ಕಡೆಯಿಂದ ಬಂದು ನಮ್ಗೆ ಶಬ್ದ ಬರುತ್ತಲ್ಲ, ಅದಕ್ಕೆ ಈ ಶ್ರೋತ್ರಕ್ಕೆ ದಿಕ್ಕುಗಳು ಅಂತ. ಆಮೇಲೆ ಮನಸ್ಸಿಗೆ ಚಂದ್ರಮ, ಮಿಂಚು, ಹಾಗೆ ತ್ವಕ್ ಅಂತ ಹೇಳ್ತಾರೆ. ಮಿಂಚು ಅಂದರೆ ಈ ಚರ್ಮಕ್ಕೆ ಅಂತಾರೆ, ಅದು ಹೇಗಾಯಿತೋ ನನಗೆ ಅಷ್ಟೊಂದು ಅದಕ್ಕೆ ಕನೆಕ್ಷನ್ ಸಿಗಲಿಲ್ಲ. ಮಿಂಚು ಅಂತಂದರೆ ಆ ಬೆಳಕು, ಅದು ಚರ್ಮಕ್ಕೆ ಹೆಂಗೆ ಹೇಳ್ತಾರೆ? ತ್ವಕ್ ಅಂತ ಹೇಳ್ತಾರೆ. ಆಮೇಲೆ ಗುಡುಗು ಸ್ವರ, ಓಕೆ, ಅದು ಒಪ್ಕೊಂಡು. ಗುಡುಗು ಅಂದರೆ ಗುಡು 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 ಶಬ್ದ ಬರುತ್ತಲ್ಲ ಜೋರಾಗಿ. ಮಿಂಚು ಅಂದ್ರೆ ಬೆಳಕು, ಹಾಗೆ ಗುಡುಗಿಗೆ ಕಿವಿ ಸ್ವರ, ಅದಕ್ಕೆ ಸ್ವರ ಇರುತ್ತೆ. ಆಕಾಶ ಹೃದಯಾಕಾಶ. ಹೀಗೆ ಆದಿದೈವಿಕ ಆಧ್ಯಾತ್ಮಿಕವಾಗಿ. ಮತ್ತೆ ಹಾಗೆ ಇನ್ನೂ ಕೆಲವು ಧರ್ಮ ಅಧರ್ಮಗಳು. ಈ ಧರ್ಮ ಅಧರ್ಮದಿಂದ ಈ ಶರೀರ ನಮಗೆ ಫಲ ಬರುತ್ತಲ್ಲ, ಹಾಗೆ. ಮತ್ತೆ ಸಾಮಾನ್ಯ ವಿಶೇಷ, ಸ್ಥೂಲ ಸೂಕ್ಷ್ಮ, ಕಾರ್ಯ ಕಾರಣ, ಇವುಗಳೆಲ್ಲ ಇದಕ್ಕೆ ಹೊಂದುತ್ತೆ. ಇನ್ನು ಮನುಷ್ಯ ಜಾತಿ, ಮನುಷ್ಯ ವ್ಯಕ್ತಿ, ಕಾರ್ಯಕರಣ ಸಂಘಾತ, ಹೀಗೆ ಎರಡೆರಡು ತೆಗೆದುಕೊಂಡು ಎಲ್ಲೆಲ್ಲಿಯೂ ಆತ್ಮನು ಒಬ್ಬನೇ ಇರ್ತಾನೆ. ಈ ರೀತಿ ಆಧ್ಯಾತ್ಮಿಕ ಕನೆಕ್ಷನ್ ಕೊಟ್ಟಿದ್ದಾಯ್ತು. ಇಲ್ಲಿಂದ ಹೋಗುವಾಗ ಮೊದಲು ಎತ್ಕೊಂತಾನೆ ಈ ಅನ್ನಮಯ ಶರೀರ. ಇದಕ್ಕಿಂತ ಇವು 5 ಕೋಶಗಳಿದೆ. ಈ 5 ಕೋಶಗಳನ್ನ ಏನಂತಾರೆ? ಇದು ಈ ಇದಿರುತ್ತೆ ನೋಡ್ರಿ, ನಮ್ಮ ಹತ್ರ ಕತ್ತಿ. ಆ ಕತ್ತಿಗೆ ಒಂದು ಕವರ್ ಇರುತ್ತೆ. ಈ ಚಾಕು ಎಲ್ಲ ಅದ್ರ ಒಳಗಡೆ ಇಡ್ತೀವಲ್ಲ, ಹಾಗೆ ಕತ್ತಿ ಅದ್ರ ಒಳಗಡೆ ಇಟ್ಟಿರ್ತೀವಲ್ಲ, ಹಾಗೆ ಈ ಅನ್ನಮಯ ಕೋಶಗಳನ್ನ ಹೇಳ್ತಾರೆ. ಹಾಗೆ ಸೊ ಇದು ಅನ್ನಮಯ ಕೋಶ. ಇದು ಸ್ಥೂಲ. ಇದಕ್ಕಿಂತ ಒಳಗಡೆ ಪ್ರಾಣಮಯ ಕೋಶ, ಅದಕ್ಕಿಂತ ಸ್ಥೂಲ ಇರೋದು, ಸೂಕ್ಷ್ಮ ಇರೋದು ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇವೆಲ್ಲ ಅನಾತ್ಮವೇ. ಮತ್ತೆ ಅದರ ಒಳಗಡೆ ಇರೋದು ಆತ್ಮ ಅಂತ ಹೊರಗಡೆಯಿಂದ ಒಳಗಡೆಗೆ ಬಂದು ತೋರಿಸ್ತಾ ಇದ್ದಾರೆ. ಅದು ಈ ಮಂತ್ರಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಈಗ 11ನೇ ಮಂತ್ರದಲ್ಲಿ ಇದು ಬರ್ತಾ ಇದೆ. ಈಗ ನೋಡ್ರಿ, ಈಗ ಓದ್ತೀನಿ, ನಿಮ್ಗೆ ಈ ಒಂದು ಬೇಸ್ಮೆಂಟ್ ಇಟ್ಕೊಳ್ರಿ, ಇದು ನಿಮ್ಗೆ ಅರ್ಥ ಆಗುತ್ತೆ. ರಸವೇ ಮುಂತಾದ ಯಾವ ಕೋಶಗಳನ್ನ ತೈತರಿಯದಲ್ಲಿ ವಿವರಿಸಿರುತ್ತೋ. ತೈತರಿಯ ಅಂತಂದ್ರೆ ತೈತರಿಯ ಉಪನಿಷತ್ನಲ್ಲಿ 3 ಭಾಗ ಇದೆ. ಒಂದು ಗುರು ಶಿಷ್ಯರು, ಅವನು ಗುರುಕುಲಕ್ಕೆ ಹೋಗಿ ಏನೇನು ಕಲಿತಾನೆ, ಅವ್ರ ಕೊನೆಗೆ ಏನು ಹೇಳ್ತಾರೆ, ಅದೆಲ್ಲ ಅಲ್ಲಿ. 2ನೇದು ಭೃಗುವಲ್ಲಿ, ತಂದೆ ಮತ್ತು ಮಗನ ಸಂವಾದ, ಭೃಗು ಅಂತನ್ನವನು. 3ನೇದು ಆನಂದವಲ್ಲಿ, ಹ್ಯಾಪಿ ಅನಾಲಿಸಿಸ್ ಹೇಳ್ತೀವಲ್ಲ, ಆನಂದವಲ್ಲಿ. ಇದು ಈ ತೈತರಿ ಉಪನಿಷತ್ ಭೃಗುವಲ್ಲಿನಲ್ಲಿ ಬರುತ್ತೆ. ಅಲ್ಲಿ 5 ಕೋಶಗಳು ಹೇಗೆ ಬಂತು ಅಂತ ಇವತ್ತೆಲ್ಲ ಹೇಳ್ತಾರಲ್ಲ. ಯಾವ ಕೋಶಗಳನ್ನ ತೈತರ್ಯದಲ್ಲಿ ವಿವರಿಸುತ್ತೋ ಅವುಗಳಿಗೆ ಆತ್ಮನಾದ ಪರಮೇಶ್ವರನ ಆಕಾಶದಂತೆ ಇರ್ತಾನೆ ಅಂತ ಹೇಳಿದ್ರು. ಇಲ್ಲಿ ರಸವೇ ಅಂತಂದ್ರೆ ಭಾಷ್ಯ, ಶಂಕರಾಚಾರ್ಯ ಭಾಷ್ಯ ಬರೀತಾ ಇದ್ದಾರೆ. ರಸವೇ ಮುಂತಾದ ಅನ್ನ ರಸಕ್ಕೆ ಅನ್ನಮಯ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನೋಡ್ರಿ ನಿಮಗೆ. ಈ ಚಾಂದಿಕ್ಯ ಉಪನಿಷತ್ನಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಈ ಚಾಂದಿಕ್ಯ ಉಪನಿಷತ್ನಲ್ಲಿ ನಮ್ಮ ಮನಸ್ಸು ಯಾವುದರಿಂದ ಆಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಮನಸ್ಸು
ನಾವು ತಿನ್ನೋ ಇದೆಲ್ಲ ಇರುತ್ತಲ್ಲ ಸರ್, ನಾವು ತಿನ್ನೋದ್ರಲ್ಲ ಇರುವಂತ ಜಿಡ್ಡಿನಂಶದಿಂದ ಮನಸ್ಸಾಗುತ್ತೆ. ನಾವು ತಿನ್ನೋ ಆಹಾರ 3 ಭಾಗವಾಗುತ್ತೆ. ಒಂದು ಸ್ಥೂಲ, ಸೂಕ್ಷ್ಮ, ಹಾಗೆ. ನಾವು ತಿನ್ನೋ ಆಹಾರ ಸ್ಥೂಲ, ನಾವು ತಿಂದಿದ್ದ ಆಹಾರದಲ್ಲಿ 3 ಭಾಗಗಳಾಗಿ, ಒಂದು ವೇಸ್ಟ್ ಆಗಿ ಹೊರಗಡೆ ಬೆಳಗ್ಗೆ ಹಾಕ್ಬಿಡ್ತೀವಿ. ನೇಚರ್ ಕಾಲ್ಸ್ಗೆ ಹೋಗಿದ್ದೆ ಅಲ್ವಾ, ತಿಂದಿದ್ದ ಆಹಾರ ನೀರು ಕುಡ್ದಿದ್ರೆ ಅದು ಹೊರಗಡೆ ಬಂದ್ಬಿಡುತ್ತೆ ಹಾಗೆ. ಸೊ ಒಂದು ಸ್ಥೂಲವಾಗಿ ಬರುತ್ತೆ. ಇನ್ನು ಮಧ್ಯದ ಭಾಗ ಏನಾಗುತ್ತೆ, ಅದು ಮಜ್ಜೆ ಮಾಂಸಗಳಾಗುತ್ತೆ. ಇನ್ನು 3ನೇದು ಅದಕ್ಕಿಂತ ಒಳಗಿನ ಭಾಗ ಸೂಕ್ಷ್ಮವಾಗಿರೋದು ಏನಾಗುತ್ತೆ, ಮನಸ್ಸಾಗುತ್ತೆ. ಹಾಗೆ ನೀವು ಕುಡಿದಂಥ ನೀರು ಲಿಕ್ವಿಡ್ಸ್ ಅದೇನಾಗುತ್ತೆ, ಸ್ಥೂಲವಾಗಿ ಉಚ್ಚೆಯಾಗಿ ಹೊರಗಡೆ ಬರುತ್ತೆ. ಆಮೇಲೆ ಏನಾಗುತ್ತೆ, ಅದರ ಮಧ್ಯದ ಭಾಗ ರಕ್ತ ಇವೆಲ್ಲ ಆಗುತ್ತೆ, ಜೊಲ್ಲು, ಮತ್ತು ನಮಗೆ ಗ್ಯಾಸ್ಟ್ರಿಕ್ ಜ್ಯೂಸ್ಗಳಿರುತ್ತೆ, ಮತ್ತು ನಮ್ಮೆಲ್ಲ ಆರ್ಗನ್ಸು ಮೆತ್ತ ಚಾವ ಇರುತ್ತೆ ಅಲ್ಲಿ. ನಿಮಗೆ ಗೊತ್ತಾಗೋದಿಲ್ಲ, ನಾವು ನೋಡಿರ್ತೀವಿ ಚಾವ ಇರುತ್ತೆ. ಆ ತ್ಯಾವ ರಕ್ತ 5 ಲೀಟ್ರ್ ನಮ್ಮ ದೇಹದಲ್ಲಿ ರಕ್ತ ಇರಬೇಕು. ಇವೆಲ್ಲ ಲಿಕ್ವಿಡ್ಸ್ ತಾನೇ ಹಾಗೆ. ಇನ್ನು ಅದರ ಸೂಕ್ಷ್ಮವಾದ ಭಾಗ ಏನು, ಪ್ರಾಣಗಳಾಗತ್ತೆ. ನೀರಿನಿಂದ ಪ್ರಾಣ ಆಯಿತು ಅಂತ ಹೇಳ್ತಾರೆ. ಇನ್ನು ವಾಯು, ಅದು ಅದರ ಅಗ್ನಿಯಿಂದ ಅದೇ ಥರ ಸ್ಥೂಲ, ಸೂಕ್ಷ್ಮ ಮತ್ತು ಇದು ವಾಕ್ ಆಯಿತು ಅಂತ. ಅದಕ್ಕೆ ಅದು ಮತ್ತು ಒಳಗಡೆ ಜಠರಾಗ್ನಿ ಅಂತ ಕೂಡ ಹೇಳ್ತೀವಿ. ಆಗ ನಾವು ಜೀರ್ಣ ಮಾಡಬೇಕಾದ್ರೆ 4 ಥರ ಆಹಾರಗಳನ್ನು ಅದು ಜೀರ್ಣಿಸುತ್ತಂತೆ. ಯಾವುದು, ಅಗಿಯೋದು, ನುಂಗೋದು, ನೆಕ್ಕೋದು, ಚಪ್ಪರಿಸೋದು. ನಮ್ಗೆ ಆಹಾರದಲ್ಲಿ 4 ಥರ ಇರುತ್ತೆ. ಅವುಗಳನ್ನೆಲ್ಲ ಈ ಜಠರಾಗ್ನಿ ಜೀರ್ಣ ಮಾಡುತ್ತಂತೆ, ಅಗ್ನಿ ತತ್ವ. ಹಾಗೆ ಇನ್ನೂ ಸೂಕ್ಷ್ಮವಾಗಿರೋದು ಬಾಯಿನಲ್ಲಿ ಮಾತಾಗತ್ತೆ ಅಂತ ಹೇಳ್ತಾರೆ. ಹೀಗೆ ಅದನ್ನೇ ಇಲ್ಲಿ ಹೇಳ್ಕೊಂಬಂದಿದ್ದು. ಅಲ್ಲಿ ದೇವತೆಗಳಿಗೂ ಇಲ್ಲಿ ಆಧ್ಯಾತ್ಮಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ತಂದಿಡ್ತಾರೆ. ಸೊ ಅದಕ್ಕೆ ನಿಮ್ಗೆ ಹಿಂದೆ ಕೂಡ ನಾನು ಹೇಳಿದ್ದೆ, ಒಬ್ಬ ಗುರುಗಳು 500 ರೂಪಾಯಿ ಇಸ್ಕೊಂಡು ಕೊಡದೇ ಇದ್ದಿದ್ದಕ್ಕೆ ಅವ್ರಿಗೆ ಕಣ್ಣು ಹೊರಟೋಯ್ತು ಅಂತ. ಅದು ಸೂರ್ಯನ ಆಶೀರ್ವಾದ ಅಂತ ಹೇಳಿ ಮತ್ತೆ ಬಂತು ಅಂತೆಲ್ಲ ಹೇಳಿದ್ನಲ್ಲ. ಹೀಗೆ ನಾವು ಮಾಡ್ಕೋಬೇಕು. ನಮ್ಮಲ್ಲಿ 16 ಇವಿದೆ, ಕರ್ಮೇಂದ್ರಿಯಗಳಿಗೆ ಬೇರೆ ಇದೆ, ಅಶ್ವಿನಿ ದೇವತೆಗಳು ಹೀಗೆಲ್ಲ ಇದ್ದಾರೆ. ನಮ್ಮ ಕಣ್ಣಿಗೆ, ಮನಸ್ಸಿಗೆ, ಆಗ ಬಾಯಿಗೆ, ಹೀಗೆ ಒಬ್ಬೊಬ್ಬರು ದೇವತೆಗಳನ್ನ ಹೇಳ್ತಾರೆ. ಇವರು ಕಪಿಲ ಸಾಂಖ್ಯರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮಗೇನು ಅಷ್ಟು ಬೇಕಾಗಿಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಅಲ್ಲಿಗೆ ರಸ ಅಂತಂದರೆ ಅನ್ನಮಯ ಮತ್ತು ಪ್ರಾಣಮಯ ಎಂಬುದೇ ಮುಂತಾದ ಯಾವ ಕೋಶಗಳನ್ನು ಕತ್ತಿಯ ಒಳಗಡೆ ಇಟ್ಟಿದೆ ಅಂತ ಹೇಳಿದೆಯಲ್ಲ, ಭಾಷ್ಯ ಹೇಳ್ತಾ ಇದ್ದೀನಿ ಇವಾಗ. ಅದು ಕೋಶಕ್ಕಿಂತ ಹಿಂದಿನದು ಹೊರಗಡೆ ಇರೋದ್ರಿಂದ ಕೋಶಗಳೆನಿಸಿದೆ. ಅದು ಹಿಂದಿಂದಕ್ಕೆ ಹೋಗ್ಬೇಕು, ಸೂಕ್ಷ್ಮವಾಗಿರುತ್ತೆ. ಈ ಶರೀರಕ್ಕಿಂತ ಪ್ರಾಣಮಯ ಇನ್ನೂ ಸೂಕ್ಷ್ಮ, ಪ್ರಾಣಮಯಕ್ಕಿಂತ ಮನೋಮಯ ಇನ್ನೂ ಸೂಕ್ಷ್ಮ, ಮನೋಮಯಕ್ಕಿಂತ ವಿಜ್ಞಾನಮಯ ಇನ್ನೂ ಸೂಕ್ಷ್ಮ, ಅದಕ್ಕಿಂತ ಆನಂದ ಇನ್ನೂ ಸೂಕ್ಷ್ಮ. ಇದನ್ನು ಹೇಳಬೇಕಾದ್ರೆ ಈ 5 ಕೋಶಗಳು ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿದೆ ಅಂತ ನಮ್ಮ ಅನುಭವದಲ್ಲಿ ತೋರಿಸ್ಬೇಕಾದ್ರೆ ನಾನು ಹೇಳೋದು ಈ ಅನ್ನಮಯ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಶರೀರ, ಇದರಲ್ಲಿ ಎಲ್ಲ 5 ಕೋಶಗಳು ಇದೆ. ಈಗ ಒಂದು ಶವ, ಆ ಶವದಲ್ಲಿ ಏನಿದೆಯೋ ಎಲ್ಲ ಇದೆ, ಬಟ್ ಅದರಲ್ಲಿ ಡಿಫೆಕ್ಟ್ ಏನು, ಪ್ರಶ್ನೆ ಕೇಳ್ತಾ ಇದೆ. ಏನಿಲ್ಲ ಅದರಲ್ಲಿ, ಶವದಲ್ಲಿ ಯಾರಾದರೂ ಬೇಗ ಹೇಳಬೇಕು. ಪ್ರಾಣ ಇಲ್ಲ ಸರ್, ಪ್ರಾಣ ಇಲ್ಲ. ಅಲ್ಲಿಗೆ ಈ ಶರೀರಕ್ಕೆ ಬೆಲೆ ಬರಬೇಕಾದ್ರೆ ಪ್ರಾಣ ಇರಬೇಕು. ಅದಕ್ಕೆ ಪ್ರಾಣಮಯ ಕೋಶ. ಅಲ್ಲಿಗೆ ಈ ಶರೀರಕ್ಕಿಂತ ಸೂಕ್ಷ್ಮವಾಗಿದೆ. ಇದು ಸ್ಥೂಲ ಶರೀರ, ಇದು ಹೊರಗಡೆ ಇದೆ, ಮತ್ತೆ ಇದು ಅನಾತ್ಮ, ಮತ್ತೆ ಇದು ದುಃಖಾಲಯ. ಹಾಗೆ ಸ್ಥೂಲ ಸೂಕ್ಷ್ಮ ವಿವೇಕ. ಈ ಪ್ರಾಣ ಅಂತನ್ನೋದು ತುಂಬ ಹಿಂತಡಿಕೆ ಇದೆ, ಸೂಕ್ಷ್ಮವಾಗಿದೆ, ಅದು ಆತ್ಮವಾಗಿದೆ ಮತ್ತು ಎಲ್ಲವನ್ನೂ ವ್ಯಾಪಿಸಿದೆ. ಪ್ರಾಣ ನಮ್ಮ ಶರೀರ ಎಲ್ಲವನ್ನೂ ವ್ಯಾಪಿಸಿದೆ. 5 ಪ್ರಾಣಗಳು 5 ಉಪಪ್ರಾಣಗಳಾಗಿ. ಅಲ್ಲಿಗೇನಾಯಿತು, ಅನ್ನಮಯಕ್ಕಿಂತ ಪ್ರಾಣಮಯ ಹಿಂತಡಿಕೆ ಇದೆ, ಆತ್ಮನಾಗಿದೆ, ಮತ್ತೆ ಅದರಿಂದಲೇ ಇದಕ್ಕೆ ಬೆಲೆ, ಅಸ್ತಿತ್ವ.
ನೋಡ್ರಿ, ಪ್ರಾಣ ಹೋಯ್ತು ಅಂದ್ರೆ ತಗೊಂಡೋಗಿ ಸುಟ್ಟಾಕ್ರೋ ವಾಸನೆ ಬರುತ್ತೆ, ಗೊಬ್ಬನಾಥ ಬರುತ್ತೆ, 3 ದಿವಸ ಇಡಕ್ಕಾಗಲ್ಲ, ತೆಗೆದು ಬಿಸಾಕ್ಬಿಡ್ತಾರೆ. ಅಲ್ಲಿಗೆ ಈ ಅನ್ನಮಯಕ್ಕೆ ಪ್ರಾಣಮಯದಿಂದ ಬೆಲೆ. ನೆಕ್ಸ್ಟ್, ಅನ್ನಮಯ ಇದೆ, ಪ್ರಾಣಮಯ ಇದೆ, ಕೋಮಾದಲ್ಲಿದ್ದಾನೆ 15 ವರ್ಷದಿಂದ. ಏನ್ ಮಾಡ್ತೀರಿ ಸ್ವಾಮಿ? ಏನ್ ಮಾಡ್ತೀರಾ? ಎಲ್ಲ ಇದೆ, ಶರೀರ ಇದೆ, ಒಳಗಡೆ ಇರೋ ಕೆಲಸ ಮಾಡ್ತಾ ಇದೆ, ಪ್ರಾಣವೂ ಇದೆ, ಮನಸ್ಸಿಲ್ಲ. ಏನಾಯ್ತು ಇವಾಗ? ಇದನ್ನ ವೇಸ್ಟ್ ವೆಜಿಟೇಬಲ್ಸ್ ಬಿಸಾಕ್ರಿ. ಹೆಂಗಿದೆ? ಮರ್ಸಿ ಕಿಲ್ಲಿಂಗ್ ಮಾಡ್ಬಿಡ್ತಾರೆ ಇವನ್ನ. ಯಾಕೆಂದ್ರೆ ಅವ್ರನ್ನ ಕರ್ಕೊಂಡೋಗಿ ನಾವು ಇದರಲ್ಲಿ ಹಾಕಬೇಕು, ಆಹಾರ ಎಲ್ಲ ಡ್ರಿಪ್ಸ್ ಕೊಡ್ತಾ ಇರಬೇಕು. ಅವನು ಹಂಗೆ ಒಂದು 15 ದಿವಸ ಬಿಟ್ಟರೆ ಸತ್ತೇ ಹೋಗ್ಬಿಡ್ತಾನೆ ಕೋಮದಲ್ಲಿ ಇದ್ದರೆ. ಕೆಲವರು ಫಾರಿನ್ನಲ್ಲೇ ಅವ್ರನ್ನೆಲ್ಲ ಬದುಕಿಸೋದಕ್ಕೆ 15 ವರ್ಷ ಇದ್ದವರು ಇದ್ದಾರೆ, ಕೋಮದಿಂದ ವಾಪಸ್ ಬಂದವರು ಇದ್ದಾರೆ. ಅಲ್ಲಿಗೇನಾಯಿತು? ಅಲ್ಲಿಗೆ ಅನ್ನಮಯಕ್ಕಿಂತ ಪ್ರಾಣಮಯ ಕೋಶ ಮುಖ್ಯ, ಪ್ರಾಣಮಯ ಕೋಶಕ್ಕಿಂತ ಮನೋಮಯ ಕೋಶ ಮುಖ್ಯ. ಮನೋಮಯ ಕೋಶ ಹಿಂತಡಿಕೆ ಇದೆ, ಆತ್ಮನಾಗಿದೆ, ಸೂಕ್ಷ್ಮವಾಗಿದೆ, ಅದು ಅದು ಆನಂದವಾಗಿದೆ. ಆ ಮನಸ್ಸಿದ್ರೇನೆ ನಮ್ಗೆ ಆನಂದ ಜಾಸ್ತಿ ಆಗೋದು. ಅದಕ್ಕೋಸ್ಕರ ಈ ಪ್ರಾಣಮಯ ಎಲ್ಲದಕ್ಕಿಂತ ಹೊರಗಡೆ ಇದೆ, ಸ್ಥೂಲವಾಗಿದೆ, ಅನಾತ್ಮವಾಗಿದೆ, ದುಃಖವಾಗಿದೆ. ಅದಕ್ಕೆ ಹೋಲಿಸುತ್ತೆ. ಅದಕ್ಕೆ ಪ್ರಾಣಮಯ ಮನೋಮಯ ಕೋಶ ವಿಶಾಲವಾಗಿದೆ, ಅದು ಈ ಪ್ರಾಣಮಯ ಕೋಶವನ್ನೆಲ್ಲ ವ್ಯಾಪಿಸಿದೆ, ಅನ್ನಮಯ ಕೋಶವನ್ನೆಲ್ಲ ವ್ಯಾಪಿಸಿದೆ. ಇವಕ್ಕೆಲ್ಲ ಅಸ್ತಿತ್ವ ಅದು. ಈಗ ಒಬ್ಬ ಇದ್ದಾನೆ ಮೆಂಟಲ್ ಹಾಸ್ಪಿಟಲ್ನಲ್ಲಿ, ಶರೀರ ಇದೆ, ಪ್ರಾಣಗಳಿದೆ, ಮನಸ್ಸು ಇದೆ. ಏನಾಗಿದೆ ಅವನಿಗೆ? ಬುದ್ಧಿ ಭ್ರಮಣೆಯಾಗಿದೆ, ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ. ವಿಜ್ಞಾನಮಯ ಕೋಶ. ಅಮ್ಮ ಇಲ್ವಾ? ಸ್ವಲ್ಪ ಹೊತ್ತಿರ, ನಂದು ಆಗೋಯ್ತು, ಒಂದು ಸ್ವಲ್ಪ ಹೊತ್ತು, 10 ನಿಮಿಷ. ಆದ್ದರಿಂದ ಇಲ್ಲಿ ಒಂದೇ ನಿಮಿಷ, ಯಾರಾದರೂ ಬದನೆ ಮಾಡಿ ಮಾ. ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ 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 ಜೈ ರಾಮ್ ಜೈ ಜೈ ರಾಮ್, ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಜೈ ಶ್ರೀರಾಮ್. ಅಲ್ಲಿಗೆ ನೋಡ್ರಿ ಹೇಗೆ ತಗೊಂಡು ಹೋಗ್ತಾರೆ. ಈಗ ಮನೋಮಯ ಕೋಶ, ಅವಿಜ್ಞಾನಮಯ ಕೋಶ ಇನ್ನೂ ಮುಖ್ಯ ಆಯಿತು. ಈಗ ಇನ್ನೂ ಒಂದು ದೃಷ್ಟಾಂತ. ವಿಜ್ಞಾನಮಯಕ್ಕಿಂತ ಆನಂದಮಯ ತುಂಬ ಮುಖ್ಯ. ಹೀಗೆ ಮೈಸೂರು ಮಹಾರಾಜರಿದ್ದಾರೆ, ಶರೀರ ಇದೆ, ಪ್ರಾಣಗಳಿದೆ, ಮನಸ್ಸು ಇದೆ, ಬುದ್ಧಿ ಚೆನ್ನಾಗಿದೆ. ನೆಕ್ಸ್ಟ್ ಏನಿಲ್ಲ? ಆನಂದ ಇಲ್ಲ, ತೃಪ್ತಿ ಇಲ್ಲ, ಕೃತಕೃತ್ಯತೆ ಇಲ್ಲ, ಸಾಕು ಬೇಕುಗಳ ಕಾಟ, ಮನಸ್ಸಿಗೆ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ, ಮತ್ತು ಈ ಮನಸ್ಸಿಗೆ ಯೋಚನೆಗಳು, ನಿದ್ದೆ ಬರೋದಿಲ್ಲ. ಏನು ಮಾಡ್ಕೊತಾರೆ ಅವಾಗ? ಎಲ್ಲ ಇದೆ ನೋಡ್ರಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಬಟ್ ಆನಂದ ಇಲ್ಲ. ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತದು? ಸೂಯಿಸೈಡ್ ಮಾಡ್ಕೊಳ್ಳೋವರೆಗೂ ಕರ್ಕೊಂಡು ಹೋಗುತ್ತೆ. ಯಾಕೆ? ಆನಂದ ಮುಖ್ಯ, ಶರೀರ ಮುಖ್ಯ ಅಲ್ಲ. ಅದಕ್ಕೋಸ್ಕರ ಶರೀರ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಸೂಯಿಸೈಡ್ ಮಾಡ್ಕೊಳ್ತಾರೆ. ಅಲ್ಲಿಗೆ ಆನಂದಮಯ ಕೋಶ. ಅದಕ್ಕೆ ಹೇಳೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸುಖ ಬೇಕು ಅನ್ನೋದಕ್ಕೆ. ಅದಕ್ಕೆ ನಮ್ಮಲ್ಲಿ ಆನಂದಮಯ ಕೋಶ ತುಂಬ ಒಳಗಡೆ ಇದೆ.
ಹೀಗೆ ನಾವು 5 ಕೋಶಗಳನ್ನ ಹೇಗೆ ನಾವು ಅವಸ್ಥಾತ್ರಯದಿಂದ ಅವಸ್ಥಾತ್ರಯಕ್ಕೆ ಸಾಕ್ಷಿ ಅಂತ ಹೇಗೆ ಹೇಳ್ತೀವೋ, ಈ ಪಂಚಕೋಶಗಳ ವ್ಯತಿರಿಕ್ತನಾದವನ ಆತ್ಮ, ಇವುಗಳಿಗಿಂತ ಬೇರೆ ಇರೋನು ಆತ್ಮ. 3 ಅವಸ್ಥಾತ್ರಯಗಳಿಗೆ ಏನಾಗಿರ್ತಾನೆ ಆತ್ಮ? ಸಾಕ್ಷಿಯಾಗಿರ್ತಾನೆ. ಇಲ್ಲಿ ವ್ಯತಿರಿಕ್ತನಾಗಿರ್ತಾನೆ. ಈ 5 ಮೀರ್ಕೊಂಡು ಹೋಗ್ಬೇಕು. ನೀವು ಹೇಗೋದ್ರೂ ಒಂದೇ, ಬಟ್ ಈ ಮೆಥಡಾಲಜಿ ಬೇರೆ. ಅರ್ಥ ಆಯ್ತಲ್ಲ? ನನಗನ್ಸೋದು ಈ ಪಂಚಕೋಶಗಳಿಗಿಂತ ಈ ಅವಸ್ಥಾತ್ರಯ ಹೋಲ್ಸೆ ಮತ್ತು ಸ್ವಲ್ಪ ನಮ್ಮ ಅನುಭವದಲ್ಲಿ ಇದು ಸ್ವಲ್ಪ ಕಷ್ಟ. ಅದಕ್ಕೆ ಅವಸ್ಥಾತ್ರಯ ಸ್ಥೂಲ ಪ್ರಕ್ರಿಯೆ. ಎಂಥ ಪಾಮರನಿಗೂ ಎಂಥ ದಡ್ಡನಿಗೂ ನಮ್ಮ ಆಶ್ರಮದ ವಾಚ್ಮ್ಯಾನ್ಗೂ ಅರ್ಥ ಆಗುತ್ತೆ. ಅದಕ್ಕೆ ನಾವು ಅವಸ್ಥಾತ್ರಯನ್ನು ಚೆನ್ನಾಗಿ ಹಿಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಬೇಕು. ಇದ್ರಲ್ಲಿ ನೋಡ್ರಿ ಎಷ್ಟು ಕಷ್ಟ ಇದೆ. 5 ಕೋಶಗಳು ಎಲ್ಲ ಬೇರೆ ಪ್ರಕ್ರಿಯೆಗಳೆಲ್ಲ ಸ್ವಲ್ಪ ಕಷ್ಟ ಇದೆ. ನಮ್ಗೆ ಇಷ್ಟು ಸುಲಭ ತಿಳಿಯೋಕ್ಕೆ ಬರೋದು ಇಲ್ಲ. ಅರ್ಥ ಆಯ್ತಲ್ಲ? ಹೀಗೆ ಹೇಳ್ತಾರೆ. ನಾನು ಸುಮ್ಮನೆ ಬ್ರಾಡಾಗಿ ಹೇಳಿದ್ದೀನಿ, ಇನ್ನು ಡೀಟೇಲ್ ಆಗಿ ಒಳಗಡೆ ಹೋಗ್ತಾರೆ, ಅದು ಬೇರೆ. ಪಂಚಕೋಶ ಪ್ರಕ್ರಿಯೆ ಅಂತಾನೆ ಬರುತ್ತೆ, ಅಲ್ಲಿ ತೋರಿಸಿದ್ದಾರೆ. ಹೀಗೆ ತೈತ್ತರೀಯ ಉಪನಿಷತ್ನಲ್ಲಿ ಎಲ್ಲಕ್ಕೂ ಒಳಗಿರುವ ಯಾವ ಆತ್ಮನಿಂದ 5 ಕೋಶಗಳು ಆತ್ಮವಂತವಾಗಿರುವ ಅವನೇ ಎಲ್ಲರಿಗೂ ಬದುಕಿರುವುದಕ್ಕೆ ಕಾರಣನಾಗಿರುವುದರಿಂದ ಜೀವನ. ಇವೆಲ್ಲದಕ್ಕೂ ಅಸ್ತಿತ್ವ ಆಧಾರ ಒಳಗಡೆ ಇರೋನು ಅವನೇ. ಅವನು ಒಳಗಡೆ ಇದ್ದಾನೆ. ಅದಕ್ಕೆ ನನ್ನ ಮನಸ್ಸು ಅಂತರ್ಮುಖತ್ವವಾಗಬೇಕು. ಅವನು ಯಾವನು ಅಂತ ಕೇಳಿದ್ರೆ ಪರಮನೇ ಆಗಿರುವ ಆತ್ಮನು. ಇವು 5ಕ್ಕೂ ಒಳಗಡೆ ಇರೋನು. ಎಷ್ಟೋ ಜನ ಈ ಈ ಪಂಚಕೋಶಗಳು ಮತ್ತೆ ಈ ಅವಸ್ಥಾತ್ರಗಳಿಗೆ ಕಂಪೇರ್ ಮಾಡ್ತಾರೆ, ಒಂದಕ್ಕೊಂದು ಹೋಲ್ಸಕ್ಕೆ ಹೋಗ್ತಾರೆ. ಗೊತ್ತಾ ನಿಮಗೆ ಹೆಂಗೆ ಹೋಲಿಸ್ತಾರೆ ಅಂತ? ಅದು ಸರಿಯಾ? ಪ್ರಶ್ನೆ ಕೇಳ್ತಾರೆ. ಹಲೋ ಸರ್, ಸರಿ ಇಲ್ಲ ಸರ್. ಅವಸ್ಥೆಗಳೇ ಬೇರೆ, ಈ ಕೋಶಗಳೇ ಬೇರೆ. ಕರೆಕ್ಟು. ಅವ್ರು ಹೆಂಗ್ ಹೋಲಿಸ್ತಾರೆ ಅನ್ನೋದು ಗೊತ್ತಾ ನಿಮ್ಗೆ ಯಾರಿಗಾದ್ರು? ಇಲ್ಲ, ಹೇಳಿದ್ದೀರಾ, ಜ್ಞಾಪಕ ಇಲ್ಲ ಸರ್. ಅವ್ರು ಹೋಲಿಸೋದು ನೋಡ್ರಿ, ಈಗ ನನ್ನ ಶರೀರ ನಾನು ತಗೊಂಡ್ರೆ ನನ್ನಲ್ಲಿ 5 ಕೋಶಗಳು ಇರೋದು ನನ್ನ ಅನುಭವ ಇದೆಯೋ ಇಲ್ವೋ? ಇದೆ. ಎಲ್ಲೂ ಶಾಸ್ತ್ರದಲ್ಲಿ ಈ ಥರ ಹೇಳಿಲ್ಲ. ಅವಸ್ಥಾತ್ರಯವನ್ನ ಪಂಚಕೋಶಗಳನ್ನ ಪ್ಯಾರಲಲ್ ಆಗಿ ತಗೊಂಡೋಗೋದಕ್ಕೆಲ್ಲೂ ಹೇಳಿಲ್ಲ. ಇವರೇನು ಮಾಡ್ತಾರೆ ಗೊತ್ತಾ? ಈಗ ನನಗೆ ಗಾಢನಿದ್ರೆಯಲ್ಲಿ ಆನಂದಮಯ ಕೋಶ ಇರುತ್ತಂತೆ, ಕನಸಿನಲ್ಲಿ ಮನೋಮಯ ವಿಜ್ಞಾನಮಯ ಇರುತ್ತಂತೆ. ಅಂತೆ ಅವ್ರು ಹೇಳೋದು ಅಂತೆ. ಈ ಎಚ್ಚರದಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇರುತ್ತಂತೆ. ಅಂದ್ರೆ ಅಲ್ಲ, ಅಲ್ಲಿಗೆಲ್ಲ ಕೋಶಗಳು ಎಚ್ಚರದಲ್ಲಿ ಇರುತ್ತೆ. ಎಲ್ಲಾದ್ರೂ ಒಂದೊತ್ತ ಸ್ವಾಮಿ. ಅದಕ್ಕೇನು ಮಾಡ್ತಾರೆ ಇವರು? ಅವಸ್ಥಾತ್ರಯಗಳಿಗೆ ಇದನ್ನು ಕಂಪೇರ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ? ಈ 5 ಕೋಶಗಳಲ್ಲಿ ಅನ್ನಮಯ ಪ್ರಾಣಮಯ ಸ್ಥೂಲ ಶರೀರ, ಈ ವಿಜ್ಞಾನಮಯ ಮನೋಮಯ ಸೂಕ್ಷ್ಮ ಶರೀರ. ಯಾಕೆ ಹೇಳ್ತಾರೆ ಹೇಳ್ರಿ? ವಿಜ್ಞಾನಮಯ ಮನೋಮಯ ಸೂಕ್ಷ್ಮ ಶರೀರ ಯಾಕೆ ಹೇಳ್ತಾರೆ ಹೇಳ್ರಿ? ಅದಕ್ಕೆ ಸ್ವಲ್ಪ ರಿಸಂಬಲೆನ್ಸ್ ಇದೆ. ಯಾಕೆ ಹೇಳ್ತಾರೆ ಅವರು? ಆಗಿದೆಯಲ್ಲ ಸರ್, ಅದರಿಂದ ಅದಕ್ಕೂ ಹೋಲಿಕೆ ಕೊಡ್ತಾರೆ. ಹಂಗಲ್ಲ. ಈ ಕನಸಿನಲ್ಲಿ ಏನಿರುತ್ತೆ ಹೇಳ್ರಿ? ಮನಸ್ಸು, ವ್ಯವಹಾರ ದೃಷ್ಟಿಯಿಂದ ಮನಸ್ಸು ಬುದ್ಧಿ ಮನಸ್ಸು ಅಷ್ಟೇ. ಅಲ್ಲಿ ಕರ್ಮೇಂದ್ರಿಯಗಳಿರಲ್ಲ, ಜ್ಞಾನೇಂದ್ರಿಯಗಳಿರಲ್ಲ, ಶರೀರ ಇರಲ್ಲ. ಮತ್ತೆ ಮನಸ್ಸೇ ಕಲ್ಪನೆ ಮಾಡ್ಕೊಳ್ತಾರೆ. ಅಲ್ಲಿ ಮನಸ್ಸು ಬುದ್ಧಿ ಎಲ್ಲ ಸೇರಿ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇಟ್ಕೊಳ್ರಿ. ಅಲ್ಲಿ ಪ್ರಾಣಗಳು ಇರುತ್ತೆ ಅನ್ಬೇಕಾದ್ರೆ ಇಟ್ಕೊಳ್ರಿ. ಆದ್ದರಿಂದ ಈಗೇನಿದೆ ಸ್ಥೂಲ ಶರೀರ ಅದ, ಇಲ್ಲಿ ಇದು ಅನ್ನಮಯ ಪ್ರಾಣಮಯ ಎರಡೂ ಸೇರಿ ಎಚ್ಚರ. ಇಲ್ಲಿ ಇಷ್ಟು ಸಾಕಲ್ವಾ ಅಂತಾರೆ. ಈಗ ನಾನು ವ್ಯವಹಾರ ಮಾಡೋದಕ್ಕೆ ಅನ್ನಮಯ ಪ್ರಾಣಮಯ ಎರಡೇ ಸಾಕ? ಮನಸ್ಸು ಬೇಡವಾ? ಬುದ್ಧಿ ಬೇಡವಾ? ಆ ಚಿತ್ತ ಬೇಡವಾ?
ಆಮೇಲೆ ಆನಂದ ಬೇಡವಾ, ಅವರು ಸೇರ್ಸೋದು. ಆಮೇಲೆ ಗಾಢ ನಿದ್ರೆಯಲ್ಲಿ ಬರೀ ಆನಂದಮಯ ಕೋಶ ಇರೋದ್ರಿಂದ ಇವಿಯಂತೆ ಗಾಢ ನಿದ್ರೆಯಲ್ಲಿ ಅವ್ರು ಹೇಳೋದು. ನಮ್ಮ ಪ್ರಕಾರ ಆನಂದಮಯ ಕೋಶವು ಆತ್ಮವೋ ಅನಾತ್ಮವೋ? ಅನಾತ್ಮ ಸರ್, ಅನಾತ್ಮ. ಅನಾತ್ಮ. ಹೆಂಗೆ ತಗೊಂಡು ಹೋಗ್ತೀವಿ ನೋಡ್ರಿ. ಅವರು ಗಾಢ ನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ ಅಂತಾರೆ. ಅಲ್ಲಿ ಆತ್ಮನಾಗಿರೋ ಸರಿ, ಅಲ್ಲಿ ಆನಂದಮಯ ಕೋಶ ಇರುತ್ತಂತೆ ಗಾಢ ನಿದ್ರೆಯಲ್ಲಿ. ದಡ್ರು. ಈಗ ಆನಂದಮಯ ಕೋಶದಲ್ಲಿ ಏನೇನಿರುತ್ತೆ ಹೇಳ್ರಿ? ಆನಂದ ಬರ್ಬೇಕಾದ್ರೆ ನಂಗೆ ಸಿಗ್ಬೇಕಾದ್ರೆ ಏನೇನು ಇರಬೇಕು? ಈಗ ನನಗೆ ಜಾಮೂನ್ ಇಟ್ಕೊಂಡೆ, ಆನಂದ ಆಯಿತು. ಯಾವುದರಿಂದ ಆಗೋದಿದು? ಆನಂದಮಯ ಕೋಶದಿಂದ. ಈಗ ನನಗೆ ಜಾಮೂನ್ ಬಾಯಿಗೆ ಇಟ್ಕೊಂಡ್ರೆ ಆನಂದ ಆಗಬೇಕಾದ್ರೆ ಏನೇನು ಇರಬೇಕು? ಪ್ರಶ್ನೆ. ಚೆನ್ನಾಗಿರ್ಬೇಕು, ಸಂತೋಷ ಇರ್ಬೇಕು. ಹಂಗಲ್ಲಮ್ಮ. ಭೋಕ್ತೃ ಭೋಗ ಭೋಗ್ಯ ತ್ರಿಪುಟಿ ತ್ರಿಪುಟಿ ಇರಬೇಕೋ ಇಲ್ವೋ? ನಾನು ಅನುಭೋಗಿಸೋ ವಸ್ತು ಜಾಮೂನು ಮತ್ತೆ ಇನ್ಸ್ಟ್ರೂಮೆಂಟ್ಸ್ ನಾಲ್ಗೆ, ಇಷ್ಟನ್ನು ಉಪಯೋಗಿಸಿದಾಗ 3 ಇರಬೇಕು. ಈಗ ಡೀಪ್ ಸ್ಲೀಪ್ನಲ್ಲಿ 3 ಇದೆಯಾ? ಮುಗಿದೋಯ್ತು. ಮುಗಿದೋಯ್ತು. ಅದಕ್ಕೆ ಅವರು ಆನಂದಮಯ ಕೋಶ ಇರುತ್ತೆ ಅಂತ. ಅದು ಎಚ್ಚರದಲ್ಲೇ ಇವಕ್ಕೆಲ್ಲ 3 ಇರೋದು. ಹಂಗೆ ಕಂಪೇರ್ ಮಾಡೋಕ್ಕೂ ಬರೋದು. ಆದ್ದರಿಂದ ಎಚ್ಚರದಲ್ಲಿ ಸ್ಥೂಲ ಶರೀರ, ಕನಸಿನಲ್ಲಿ ಸೂಕ್ಷ್ಮ ಶರೀರ, ಗಾಢ ನಿದ್ರೆಯಲ್ಲಿ ಕಾರಣ ಶರೀರ ಅಂತ ಹೇಳೋದಕ್ಕೆ ಹಿಂಗೆ ಕಾರಣ ಇದೆ. ಕಾರಣ ಶರೀರ ಅಂತ ಹೇಳಿಬಿಟ್ಟು ಹಿಂಗೆಲ್ಲ ಗಪ್ ಮಾಡ್ತಾರೆ. ಇದು ಹೊಂದೋದಿಲ್ಲ. ಇದಕ್ಕೆ ಇವಾಗ ಏನು ಇದರಲ್ಲೇನು ಹೇಳಿಲ್ಲ, ಬಟ್ ಸಂದರ್ಭ ಬಂದಿದ್ದಕ್ಕೆ ನಿಮ್ಗೆ ಹೇಳಿದೆ. ಇವುಗಳು ನಮ್ಮ ಮನಸ್ಸಿನಲ್ಲಿ ಮೊದಲು ಬಂದ್ಬಿಟ್ರೆ ಸಾಕು. ಅಲ್ಲಿ ಏನಾಯಿತು? 1 ಗಂಟೆ ಆಯ್ತು, ಇದು ನಾನು ನಿಲ್ಲಿಸ್ತೀನಪ್ಪ, ಸಾಕು ಪಾಪ, ತುಂಬ ಹೊತ್ತಿಂದ ನೀವು ಪಾಪ ಕೇಳ್ತಾ ಇದ್ದೀರಾ. ಆದ್ದರಿಂದ ಇಲ್ಲಿ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀ, ಜೈ ಶ್ರೀ. ಥ್ಯಾಂಕ್ ಯು.